ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ಗಳು ಬಂದು ರೋಗಗಳ ಬಗ್ಗೆ, ಪರಿಹಾರಗಳ ಬಗ್ಗೆ ಮಾತಾಡ್ತಾರೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮ ಜೊತೆಗೆ ಇರುವಂಥ ಡಾಕ್ಟರು ಸ್ಪೆಷಲ್ ಆಗಿದ್ದಾರೆ ಮತ್ತು ನಾವು ತೆಗೆದುಕೊಂಡಿರುವಂಥ ಸಮಸ್ಯೆ ಕೂಡ ತುಂಬ ಸ್ಪೆಷಲ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಸ್ಪೆಷಲ್ ಇನ್ ದ ಸೆನ್ಸ್ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಗಂಭೀರ ಸಮಸ್ಯೆಯಾಗಿ ಅದು ಕಾಣ್ತಾ ಇದೆ. ಆ ಸಮಸ್ಯೆ ಯಾವುದು ಅಂತಂದರೆ ಸಂತಾನಹೀನತೆ. ಕನ್ನಡದಲ್ಲಿ ತುಂಬ ಅಚ್ಚಗನ್ನಡದಲ್ಲಿ ಹೇಳಬೇಕಂದ್ರೆ ಮಕ್ಕಳು ಆಗದೇ ಇರುವಂಥ ಸಮಸ್ಯೆ. ಭಾಳಷ್ಟು ಜನ ಇವತ್ತಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಮುಂಚೆ ಮಕ್ಕಳು ಜಾಸ್ತಿ ಆಗ್ತಿತ್ತು, ಒಂದು ಸಮಸ್ಯೆ ಆಗ್ತಿತ್ತು. ಈಗ ಮಕ್ಕಳು ಆಗ್ತಾ ಇಲ್ಲ ಅನ್ನೋದು ಸಮಸ್ಯೆ. ಮಕ್ಕಳು ಇದ್ದಾರೆ ಅಂದರೆ ಎಷ್ಟು ಅಂದರೆ 1 ಅಥವಾ 2 ಅಷ್ಟೇ ಇರ್ತವೆ. ಇನ್ನು ತುಂಬ ಜನರಿಗೆ ಮಕ್ಕಳಿಲ್ಲ ಅನ್ನೋ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಇದು ಒಂದು ಕೇವಲ ಒಂದು ಕುಟುಂಬ ಸಮಸ್ಯೆ ಅಲ್ಲ, ಇದು ಒಂದು ಸಾಮಾಜಿಕ ಸಮಸ್ಯೆ ಕೂಡ ಆಗುತ್ತೆ. ಸೊ ಹೀಗಾಗಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಈ ಒಂದು ಸಮಸ್ಯೆ ಬಗ್ಗೆ ಚರ್ಚಿಸಲು, ಪರಿಹಾರಗಳನ್ನ ಸೂಚಿಸಲು ಜಾಯ್ನ್ ಆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಮೇಡಮ್ ಅವ್ರನ್ನ ಫಸ್ಟ್ ಟೈಮ್ ನಾನು ಭೇಟಿ ಆಗ್ತಾ ಇರೋದು. ನಾವು ಫಸ್ಟ್ ಟೈಮ್ ಭೇಟಿ ಆದಾಗಲೇ ತುಂಬ ಸೀರಿಯಸ್ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅದು ನಮ್ಮನ್ನೆಲ್ಲ ಕಾಡ್ತಾ ಇದೆ, ನಮ್ಮ ಸಮಾಜನ ಕಾಡ್ತಾ ಇದೆ. ಮೊದಲನೇ ಪ್ರಶ್ನೆ ಮೇಡಮ್, ಈ ಒಂದು ಇನ್ಫರ್ಟಿಲಿಟಿ ಅಂದರೆ ಬಂಜೆತನ, ಸಂತಾನಹೀನತೆ, ಮಕ್ಕಳಾಗದೇ ಇರಬೇಕು, ಎಲ್ಲ ಒಂದೇನಾ ಇದು, ಹೇಗೆ? ಹೌದು, ಕಾಮನ್ ಟರ್ಮು. ಎಲ್ಲನೂ ಸೇರಿ ನಾವು ಇವಾಗ ಇನ್ಫರ್ಟಿಲಿಟಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ. ನೀವೇ ಹೇಳ್ದಂಗೆ ಮೊದಲೆಲ್ಲ ಮಕ್ಕಳೆಷ್ಟು ಅಂದರೆ ಡಜನ್ ಗಟ್ಟಲೆ ಹೇಳೋರು, 12, 14, 16ವರೆಗೂ ಹೋಗಿ. ಬಟ್ ಆಮೇಲೆ 2-3 ಸೀಮಿತ ಆಯಿತು. ಇವಾಗ ಕನ್ಸೀವ್ ಆಗಲಿಕ್ಕೇ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಎಷ್ಟು ಅವೇರ್ನೆಸ್ ಮೂಡಿಸ್ತೀರೋ ಅಷ್ಟು ಒಳ್ಳೆಯದು ಸೊಸೈಟಿಗೆ. ಸೊ ದಟ್ ಅವ್ರು ಬೇಗ ಬಂದು ಅವ್ರದ್ದು ಪ್ರಾಬ್ಲಮ್ಸ್ನ ತೋರಿಸ್ಕೊಂಡು ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಪಾತ್ರನೂ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ಅವ್ರು ಮೇಡಮ್ ಮಾತಾಡ್ತಾ ಇದ್ದಾರೆ. ನಿಮ್ಮ ಈ ಒಂದು ಗರ್ಭಗುಡಿ ಹೆಸರೇ ತುಂಬ ವಿಶೇಷವಾಗಿದೆ, ಗರ್ಭಗುಡಿ ಅಂಥೇಳಿ. ಗರ್ಭಗುಡಿ ಅಂದರೆ ಯೂಶ್ವಲಿ ನಾವು ದೇವಸ್ಥಾನಗಳಲ್ಲಿ ಗರ್ಭಗುಡಿ ಅಂತಂತೀವಿ. ಬಟ್ ಗರ್ಭ ಅನ್ನೋದಕ್ಕೊಂದು ಗುಡಿನೇ, ಒಂದು ದೇವಸ್ಥಾನನೇ. ಯಾಕೆಂದರೆ ಅಲ್ಲಿಂದನೇ ಮಕ್ಕಳು ಅನ್ನೋ ದೇವ್ರು ಹೊರಗಡೆ ಬರುವಂಥದ್ದು. ಸೊ ನಾವೆಲ್ಲ ಒಂದು ಕಾಲಕ್ಕೆ ದೇವರೇ ಆಗಿದ್ವಿ, ಆಮೇಲೆ ಮನುಷ್ಯರಾಗ್ತೀವಿ ದೊಡ್ಡವರಾದಮೇಲೆ. ಮನುಷ್ಯರಾದ್ಮೇಲೆ ಸುಮಾರು ಸಮಸ್ಯೆಗಳು ನಮಗೆ ಕಾಡ್ತವೆ. ಅಂಥ ಸಮಸ್ಯೆಗಳಲ್ಲಿ ಒಂದಿದು ಈ ಗರ್ಭಗುಡಿ. ನಾನು ಈ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ. ಅಂದರೆ ಇನ್ಫರ್ಟಿಲಿಟಿ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಗಂಡಸಿಗೆ ಜಾಸ್ತಿನಾ, ಹೆಣ್ಮಕ್ಳಿಗೆ ಜಾಸ್ತಿನಾ, ಪರಿಹಾರಗಳೇನು, ಈ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಚಿಕ್ಕದಾಗಿ ಏನು ಕೇಳಬೇಕು ಅನ್ಕೋತೀನಿ ಅಂದರೆ, ಗರ್ಭಗುಡಿ ಅನ್ನೋ ಈ ಒಂದು ಹೆಸರನ್ನ ಯಾರಿಟ್ರು ಮೊದಲನೇದಾಗಿ ನಿಮ್ಮ IVF ಸೆಂಟರ್ಗೆ? ಆ್ಯಕ್ಚುಲಿ ನಂದು OBG ಪ್ರಾಕ್ಟೀಸ್, ನಂದು ಆಬ್ಸ್ಟೆಟಿಕ್ಸ್ ಗೈನಕಾಲಜಿ. ಆಬ್ಸ್ಟೆಟಿಕ್ ಅಂದರೆ ಡೆಲಿವರೀಸ್. ಗೈನಕಾಲಜಿ ಅಂತಂದರೆ ಇದು ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ಯೂಟ್ರಸ್ ಸಮಸ್ಯೆ, ಹೆಣ್ಮಕ್ಳ ಸಮಸ್ಯೆ. ಸೊ ನಾನು ಮೇನ್ಲಿ ಇದ್ದಿದ್ದು OBG ಸ್ಪೆಷಲಿಸ್ಟ್. ಬಟ್ ಆ ಪ್ರಾಕ್ಟೀಸಲ್ಲಿ ನಾನು ತುಂಬ ಜನ ಈ ಸಂತಾನಹೀನತೆ ಅವ್ರನ್ನ ನೋಡ್ತಾ ಇದ್ದೆ. ಎಲ್ಲಿ ಮಾಡ್ತಿದ್ರು ಪ್ರಾಕ್ಟೀಸ್ ನೀವು? ನಂದು ಸನ್ನಿಧಿ ಅಂತ ಕ್ಲಿನಿಕ್ ಇತ್ತು, ಆಮೇಲೆ ಸನ್ನಿಧಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತಿತ್ತು. ಸೊ ಅಲ್ಲಿ ಇನ್ಫರ್ಟಿಲಿಟಿ ಕಪಲ್ಸ್ ಬಂದಾಗ, ಕನ್ಸೀವ್ ಆದವ್ರನ್ನ, ಪ್ರೆಗ್ನೆಂಟ್ ಲೇಡೀಸ್ನ, ಡೆಲಿವರಿ ಆದವ್ರನ್ನ ನೋಡಿದಾಗ ಅವ್ರಿಗೆ ತುಂಬ ಕಸಿವಿಸಿ ಆಗ್ತಿತ್ತು. ಅವರಲ್ಲೇ ನಿಂತ್ಕೋಬೇಕು, ಲೈನಲ್ಲಿ ಕೂತ್ಕೋಬೇಕು, ಅವ್ರ ಸಮಸ್ಯೆ, ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದಾಗ ನಮಗಿಲ್ಲ ಅಂತ ಹೇಳಬೇಕು. ಅವರೆಲ್ಲ ತುಂಬ ಒಂಥರ ಮಿಕ್ಸ್ಡ್ ಎಮೋಷನ್ ದೇ ಯೂಸ್ ಟು ಅಂಡರ್ಗೋ. ಆಮೇಲೆ ನನ್ನಲ್ಲಿ ತುಂಬ ದೊಡ್ಡದು IVF ಸೆಂಟ್ರದೇ ಒಂದು ಇದು ಇನ್ಫ್ರಾಸ್ಟ್ರಕ್ಚರ್ ನನ್ನಲ್ಲಿ ಇರಲಿಲ್ಲ, ಬರೀ ಡೆಲಿವರೀಸ್ಗೆ ಮಾತ್ರ ಇತ್ತು. ಸೊ ನಾನು ಬೇರೆ IVF ಸೆಂಟರ್ಸ್ಗೆ ರೆಫರ್ ಮಾಡ್ತಾ ಇದ್ದೆ. ಒಂದು ಕಪಲ್ ಪರ್ಟಿಕ್ಯುಲರ್ ಆಗಿ ಒಂದು ದಿವಸ ಬಂದ್ಬಿಟ್ಟು ತುಂಬ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ, ನೀವು ದಯವಿಟ್ಟು ಬೇರೆ ಕಡೆ ರೆಫರ್ ಮಾಡಬೇಡಿ, ಎಲ್ಲ ಫೆಸಿಲಿಟೀಸು ನಿಮ್ಮಲ್ಲೇ ಇದ್ದರೆ ಮಾತ್ರ ಇನ್ಫರ್ಟಿಲಿಟಿ ಸಮಸ್ಯೆನ ನೀವು ಕೈಗೆತ್ಕೊಳ್ಳಿ. ಅರ್ಧ ತೊಗೊಳ್ಳೋದು, ಅರ್ಧ ಬೇರೆ ಕಡೆ ಕಳಿಸೋದು, ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಲಿಲ್ವಂತೆ. ದೇ ವರ್ ನಾಟ್ ಟ್ರೀಟೆಡ್ ಲೈಕ್ ಹ್ಯೂಮನ್ಸ್. ಸೊ ತುಂಬ ಹತ್ತಿದ್ರು. ಅವತ್ತಿನ ದಿವಸ ನನಗೇನೋ ತುಂಬ ಚರ್ನ್ ಆಯಿತು. ಮಾಡಂಗಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಡಬೇಕು, ಗುಂಪಲ್ ಗೋವಿಂದ ಅಂತ ಎಲ್ಲ ಒಟ್ಟಿಗೆ ಮಾಡಿದ್ರೆ ಸುಮಾರು ಜನಕ್ಕೆ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತು. ಆವಾಗ ಐ ಡಿಸೈಡೆಡ್ ಐದರ್ ಟು ಗೋ ವಿತ್ ಆಂಕಾಲಜಿ ಆರ್ ಇನ್ಫರ್ಟಿಲಿಟಿ. ಕ್ಯಾನ್ಸರ್, ಕಂಪ್ಲೀಟ್ ಕ್ಯಾನ್ಸರ್ಗೆ ಫೋಕಸ್ ಮಾಡಬೇಕು, ಇಲ್ಲ ಇನ್ಫರ್ಟಿಲಿಟಿ ಅಂತ. ನಾನು ಸುಮಾರು ಕೂತ್ಕೊಂಡು ಯೋಚನೆ ಮಾಡಿದಾಗ, ಆಂಕಾಲಜಿ ಅಂದರೆ ಬರೀ ದುಃಖ, ನೋವು, ಮತ್ತು ಎಂಡ್ ಅಷ್ಟು ಚೆನ್ನಾಗಿರಲ್ಲ. ಬಟ್ ಇನ್ಫರ್ಟಿಲಿಟಿಲಿ ನೋವಿಂದ ಒಳಗೆ ಬರ್ತಾರೆ, ಬಟ್ ಆಚೆ ಹೋಗುವಾಗ ತುಂಬ ಸಂತೋಷದಿಂದ ಮುದ್ದಾದ ಮಗು ತೊಗೊಂಡು ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗನ್ನಿಸ್ತು. ಸೊ ವೈ ನಾಟ್ ಫೋಕಸ್ ಆನ್ ಎಂಟೈರ್ಲಿ ಆನ್ ಇನ್ಫರ್ಟಿಲಿಟಿ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ಒಂದು ಹೆಸರು ಬೇಕಲ್ಲ ಒಂದು ಇನ್ಸ್ಟಿಟ್ಯೂಟ್ಗೆ. ಸೊ ನಾವೆಲ್ಲ ಫ್ಯಾಮ್ಲಿ ಕೂತ್ಕೊಂಡು ಮಾತಾಡೋವಾಗ ಆ್ಯಕ್ಚುಲಿ ಈ ಹೆಸರು ನಮ್ಮ ಬಾಯಲ್ಲಿ ಬಂತು, ಬಟ್ ಇಟ್ ವಾಸ್ ಡಿವೈನ್ಲಿ ಗೈಡೆಡ್.
ನಮ್ಮ ಇಂಟೆಲಿಜೆನ್ಸಿಂದ ಬರಲಿಲ್ಲ, ಅದು ನನ್ನ ಮಗಳಿಂದ ಬಂತು. ಸೊ ಅವಳು ಇನ್ನೂ ಒಂದು 10 ವರ್ಷದ ಹುಡುಗಿ. ನಾವೆಲ್ಲ ಯೋಚನೆ ಮಾಡಿ ಎಲ್ಲ ಬರ್ಕೊಳ್ತಾ ಇದ್ವಿ, ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಯುಟ್ರಸ್ಗೆ ನಮ್ಮ ಹೆಸರು ಅಂತಂದ್ಲು ಗರ್ಭಕೋಶ. ಆಮೇಲೆ ಸನ್ನಿಧಿ ಅಂದರೆ ಏನು ಅಂತಂದರೆ, ಸನ್ನಿಧಿ ಅಂದರೆ ಗೊತ್ತಲ್ಲ ನಿಮಗೆ, ಒಳಗಡೆ ಹೋಗ್ಬಿಟ್ಟು ನಾವೆಲ್ಲಿ ಪೂಜೆ ಮಾಡ್ತೀವೋ, ಸೊ ಅವೆರಡೂ ಏನೋ ಒಂಥರ ಕನೆಕ್ಟ್ ಆಗಿ ಗರ್ಭಗುಡಿ ಅಂತ ಹೆಸರು ಬಂತು. ಆಮೇಲೆ ತುಂಬ ಆ್ಯಪ್ಟ್ ಅನ್ನಿಸ್ತದು. ಗರ್ಭಕೋಶದಲ್ಲಿ ಒಂದು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್, ಒಂದು ಕಣ್ಣಿಗೆ ಕಾಣಲ್ಲ ಭ್ರೂಣ, 3.5 kg ಹಾಕ್ಬಿಟ್ಟು ಹುಟ್ಟುತ್ತೆ. ಅದೆಂಥ ಮಿರಾಕಲಸ್ ಥಿಂಗ್, ಮ್ಯಾಜಿಕಲ್ ಅಲ್ವಾ ಅದು. ಸೊ ಆ ಥರ ಯೋಚನೆ ಮಾಡಿ ನಾವು ಅದಕ್ಕೆ ಗರ್ಭಗುಡಿ, ಬಿಕಾಸ್ ಮಿರಾಕಲ್ಸ್ ಹ್ಯಾಪನ್ ಅಂತ. ಸೊ ಹಾಗೆ ಶುರು ಮಾಡಿದ್ದು ಗರ್ಭಗುಡಿ. ಓಕೆ, ಇದಕ್ಕೆ ಜೊತೆ ಇದ್ದವ್ರು ಯಾರು, ನಿಮ್ಮ ಜೊತೆಗೆ ಕೈ ಜೋಡಿಸಿದವ್ರು ಯಾರು ಮೇಡಮ್? ಆ್ಯಕ್ಚುಲಿ ನಂದು ಈ ಐಡಿಯಾ ಹೇಳಿದ ತಕ್ಷಣ ನನ್ನ ಜೊತೆಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ಹಸ್ಬೆಂಡು. ಅವ್ರಿವಾಗ CEO ನಮ್ಮ ಗರ್ಭಗುಡಿಗೆ. ಆಮೇಲೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ನು, 350 ಜನ ಸ್ಟಾಫ್ಸ್ನ ಎಲ್ಲರೂ ಅದೇ ಮ್ಯಾನೇಜ್ ಮಾಡೋದು ಅವರೇನೆ. ಆ ಹೆಡೇಕು ಡಾಕ್ಟರ್ಸ್ ಮೇಲೆ ಬಂದ್ಬಿಡ್ತು ಅಂತಂದರೆ ನಾವು ಕಂಪ್ಲೀಟಾಗಿ ಫೋಕಸ್ಸೇ ಮಾಡೋಕ್ಕಾಗಲ್ಲ ಅಲ್ವಾ. ಕರೆಕ್ಟ್. ಎವ್ರಿ ಡೇ ಏನೋ ಒಂದು ಇಶ್ಯೂ ಇರುತ್ತೆ ಅಡ್ಮಿನಿಸ್ಟ್ರೇಷನಲ್ಲಿ, ಮ್ಯಾನೇಜ್ ಮಾಡೋದ್ರಲ್ಲಿ, ಮೇಂಟೆನೆನ್ಸಲ್ಲಿ. ಸೊ ಕಂಪ್ಲೀಟ್ ಅವರೇ ನೋಡ್ಕೊಳ್ತಾರೆ. ವಿಜಯ್ ಕುಮಾರ್ ಅಂತ ನಮ್ಮ CEO. ಪ್ಲಸ್ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿನೂ ನಮ್ಮ ಕೈ ಜೋಡಿಸಿದ್ರು ಅವಾಗ. ಸೊ ನಾವು 4 ಜನ, ಒಂದು 4 ಫೌಂಡೇಶನ್ ಪಿಲ್ಲರ್ಸ್ ಥರ ನಾವಿದು ಸಂಸ್ಥೆನ ಕಟ್ಟಿದ್ದು. ಇವತ್ತು 8 ಸೆಂಟರ್ ಇದೆ ಬ್ಯಾಂಗ್ಳೂರಲ್ಲಿ. ಸುಮಾರು ಜನ, ಒಂದು 13,000 ಫ್ಯಾಮಿಲೀಸ್ ಕಂಪ್ಲೀಟ್ ಆಗಿದೆ. ಓ ವಂಡರ್ಫುಲ್. 13,000 ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡಿದಾರ ಈ ಒಂದು 10 ವರ್ಷ 15 ವರ್ಷ ಆಯ್ತು? 14 years ಆಯ್ತು. 14 years. ದಟ್ಸ್ ರಿಯಲಿ ವಂಡರ್ಫುಲ್. ಸೊ ಈಗ ನಮ್ಮ ಮೇಡಮ್ ಅವರ ಈ ಒಂದು ಗರ್ಭಗುಡಿಯ CEO ವಿಜಯ್ ಕುಮಾರ್ ಅವರು ಏನು ಹೇಳ್ತಾರೆ, ಬನ್ನಿ ನೋಡೋಣ. ನಮಸ್ಕಾರ, ನಾನು ವಿಜಯ್ ಅಂತ. ಐ ಆಮ್ ದ ಫೌಂಡರ್ ಆ್ಯಂಡ್ CEO ಆಫ್ ಗರ್ಭಗುಡಿ IVF ಸೆಂಟರ್. ನಮ್ಮ ಗರ್ಭಗುಡಿಗೆ ಈಗ 31st ಮಾರ್ಚ್ಗೆ ವಿ ಆರ್ ಕಂಪ್ಲೀಟಿಂಗ್ 14th year ಆ್ಯಂಡ್ 15th yearಗೆ ಎಂಟರ್ ಆಗ್ತಾ ಇದ್ದೀವಿ. ಗರ್ಭಗುಡಿನಲ್ಲಿ ಸುಮಾರು ಒಂದು 15,000 ಜನ ಪೇಷಂಟ್ಸ್ನ ಟ್ರೀಟ್ ಮಾಡಿ ಎಲ್ಲರಿಗೂ ಪಾಸಿಟಿವ್ ಆಗಿದೆ. ಇದೊಂದು ಬಹಳ ಸಂತೋಷದ ವಿಷಯ. ನಮ್ಮದು ಬ್ಯಾಂಗ್ಳೂರಲ್ಲಿ ಅರೌಂಡ್ 8 ಸೆಂಟರ್ಸ್ ಇದೆ ಇನ್ ಆಲ್ ಡೈರೆಕ್ಷನ್ಸ್ ಆಫ್ ಬ್ಯಾಂಗ್ಳೂರ್. ಆಮೇಲೆ ನಮ್ಮದು ಪೇರೆಂಟ್ ಕಂಪ್ನಿ ಬಂದ್ಬಿಟ್ಟು ಗರ್ಭಗುಡಿ IVF ಸೆಂಟರ್ ಅಂತ. ನಮ್ಮ ಅಸೋಸಿಯೇಟೆಡ್ ಸೆಂಟರ್ಸು ಗರ್ಭಗುಡಿ ಇನ್ಸ್ಟಿಟ್ಯೂಟ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರಿಸರ್ಚ್ ಅಂತ, ಇನ್ನೊಂದು ಗರ್ಭಗುಡಿ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಗರ್ಭಗುಡಿ ಇನ್ಸ್ಟಿಟ್ಯೂಟ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರಿಸರ್ಚ್ನಲ್ಲಿ ಸುಮಾರು 150 ಜನ ಡಾಕ್ಟರ್ಸ್ನ ನಾವು ಟ್ರೈನ್ ಮಾಡಿದ್ದೀವಿ, ಹೂ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ IVF ಕೇಸಸ್. ಅವ್ರನ್ನೆಲ್ಲ ಫೆಲೋಸ್ ಅಂತ ಕರಿತೀವಿ. ಹಾಗೆ ಎಂಬ್ರಿಯಾಲಜಿಸ್ಟ್ನ ಟ್ರೈನ್ ಮಾಡಿದ್ದೀವಿ. ಇದನ್ನು ಯಾತಕ್ಕೆ ಮಾಡಿದ್ವಿ ಅಂತಂದರೆ, ನಮ್ಮ ಫೌಂಡರ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಅಂತ ಆಶಾ ವಿಜಯ್ ಅವರು ಒಂದು ಕನಸು ಕಂಡಿದ್ದರು. ಈ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಡಾಕ್ಟರ್ಸ್ ಅಂದರೆ ಗೈನಕಾಲಜಿಸ್ಟ್ಗೆ ಒಳ್ಳೆ ಟ್ರೈನಿಂಗ್ ಇರಬೇಕು, ದೇ ಶುಡ್ ಬಿಕಮ್ ನಂಬರ್ 1 ಇನ್ ಎವ್ರಿಥಿಂಗ್ ಅಂತ. ಹಾಗಾಗಿ ಈ ಇನ್ಸ್ಟಿಟ್ಯೂಟ್ನ ಸಪ್ರೇಟಾಗಿ ತೆಗೆದು ವಿ ಆಲ್ರೆಡಿ ಟ್ರೈನ್ಡ್ ಅರೌಂಡ್ 150 ಡಾಕ್ಟರ್ಸ್. ನಮಗೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಇದೆ, ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ಅಫಿಲಿಯೇಷನ್ ಸಿಕ್ಕಿದೆ. ಆಮೇಲೆ ಸಿದ್ಧಾರ್ಥ ಯೂನಿವರ್ಸಿಟಿ ತುಮಕೂರಿಂದ ಅಫಿಲಿಯೇಷನ್ ಸಿಕ್ಕಿದೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಸಿಕ್ಕಿದೆ. ಈ 8 ಸೆಂಟರ್ ಬಿಟ್ಟು ಇನ್ನೂ ಒಂದು 4 ಸೆಂಟರ್ಸ್ ನಮ್ದು ಎಕ್ಸ್ಟ್ರಾ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಇನ್ನೂ ಹೆಚ್ಚು ಜನಗಳನ್ನ ರೀಚ್ ಆಗಬೇಕು ಅಂತ ನಮ್ಮ ಆಸೆ. ದ ವಿಷನ್ ಆಫ್ ಗರ್ಭಗುಡಿ ಈಸ್ ಎಂಟೈರ್ ವರ್ಲ್ಡ್ ಶುಡ್ ಕನ್ವರ್ಜ್ ಟು ನಮ್ಮ ಬೆಂಗಳೂರು ಫಾರ್ ಆಲ್ ಸೊಲ್ಯೂಷನ್ಸ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರಿಸರ್ಚ್. ಅವರು ಸ್ಟೂಡೆಂಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಥವಾ ಟ್ರೀಟ್ಮೆಂಟ್ಗೋಸ್ಕರ ಬಂದಿರೋರಾಗಿರ್ಬೋದು, ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು, ಏನೇ ಇದ್ರೂ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಒಂದು ವಿಷಯ ಬಂದಾಗ ಅವರು ನಮ್ಮ ಗರ್ಭಗುಡಿಗೆ ಬರಬೇಕು, ನಮ್ಮ ಬೆಂಗಳೂರಲ್ಲಿರುವ ನಮ್ಮ ಗರ್ಭಗುಡಿಗೆ ಬಂದು ಇದನ್ನು ಹೊಂದಬೇಕು ಅಂತ ನಮ್ಮ ಆಸೆ ಆಗಿದೆ. ಇದಕ್ಕಾಗಿ ಭಾಳಷ್ಟು ಶ್ರಮಿಸ್ತಾ ಇದ್ದೀವಿ. ಹಾಗೆ ಒಂದೊಂದು ಪೇಷಂಟ್ನು ತುಂಬ ಇಂಟ್ರೆಸ್ಟ್ ಕೊಟ್ಟು ನಮ್ಮ ಡಾಕ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸುಮಾರು ಒಂದು 350 ಜನ ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಇವಾಗ. ಎಲ್ಲ ಎಕ್ಸ್ಪರ್ಟ್ಸು ಸುಮಾರು 10 ವರ್ಷದಿಂದ ಇದ್ದಾರೆ ನಮ್ಮ ಹತ್ರ. ಒಂದು 25 ಡಾಕ್ಟರ್ಸ್ ಇದ್ದಾರೆ, ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಒಂದು 50 ಜನ ಇದ್ದಾರೆ. ಒಟ್ಟಲ್ಲಿ ಹೇಳಬೇಕು ಅಂತಂದರೆ ವಿ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಇನ್ ರೀಪ್ರೊಡಕ್ಟಿವ್ ಹೆಲ್ತ್ ಫೀಲ್ಡಲ್ಲಿ ಅಂತ. ಗರ್ಭಗುಡಿ IVF ಸೆಂಟ್ರಲ್ಲಿ ನಾವು ರೂರಲ್ ಪಾಪ್ಯುಲೇಷನ್ಗೆ ಹೇಗೆ ಅವೇರ್ನೆಸ್ ಕೊಡೋದು, ಹೇಗೆ ರೀಚ್ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ವಿ. ಆವಾಗ ನಮ್ಗೆ ನೆನಪಿಗೆ ಬಂದಿದ್ದು, ಒಂದು ಯಾವುದನ್ನ ಯಾಕೆ ಕ್ಯಾಂಪ್ ಮಾಡಬಾರ್ದು ಅಂತ. ಕನಕಪುರದಲ್ಲಿ ನಾವು ಫಸ್ಟ್ ಕ್ಯಾಂಪ್ ಮಾಡಿದ್ವಿ. ಅರೌಂಡ್ 250 ಕಪಲ್ಸ್ ಅಲ್ಲಿಗೆ ಬಂದರು. ಆವಾಗ ನಮ್ಗೆ ರಿಯಲೈಸ್ ಆಯಿತು ಎಷ್ಟು ನೀಡಿದೆ ಇದು ರೂರಲ್ ಸೈಡಲ್ಲಿ ಅಂತ. ಸೋಫಾರ್ ಗರ್ಭಗುಡಿಯಿಂದ ಒಂದು 350 ಕ್ಯಾಂಪ್ಸ್ ಮಾಡಿದ್ವಿ ರೂರಲ್ ಪಾಪ್ಯುಲೇಷನ್ಗೆ. ಇಲ್ಲಿ ನಾವು ಫ್ರೀ ಕನ್ಸಲ್ಟೇಷನ್ಸ್ ಕೊಡ್ತೀವಿ, ಫ್ರೀ ಮೆಡಿಸಿನ್ಸ್ ಕೊಡ್ತೀವಿ, ಫ್ರೀ ಸೆಮನಾಲಿಸಿಸ್ ಕೊಡ್ತೀವಿ. ಇದನ್ನೆಲ್ಲ ತುಂಬ ಜನ ಉಪಯೋಗ ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್.
ಮೇಡಮ್ ನೀವು ಹೇಳಿದ ಹಾಗೆ ಈ ಒಂದು ನಿಮ್ಮ ತಮ್ಮ ಮತ್ತು ನಿಮ್ಮ ತಮ್ಮ ಅವರು ಕೂಡ ಗೈನಿಕ್ ಆಗಿದ್ರಾ? ಇಲ್ಲ, ಹಾಂ ಹಾಂ, ನಾನ್ ಡಾಕ್ಟರ್ಸ್. ಓಹ್, ಬಟ್ ಬೇರೆ ವಿಚಾರಗಳಲ್ಲಿ ನಿಮಗೆ ಅವ್ರು ಹೆಲ್ಪ್ ಮಾಡಿ. ಸಾಫ್ಟ್ವೇರಲ್ಲಿ ನನ್ನ ತಮ್ಮ ಸ್ಪೆಷಲೈಸೇಷನ್ನು, ನಮ್ಮ ತಮ್ಮನ ವೈಫು ಆಪರೇಷನ್ಸಲ್ಲಿ. ಸೊ 4 ಥಿಂಗ್ ಬೇಕೇ ಬೇಕಲ್ಲ, ಕ್ಲಿನಿಕಲ್ ಆ್ಯಂಡ್ ನಾನ್ ಕ್ಲಿನಿಕಲ್. ಸೊ ಅದು ಜೊತೆ ಸೇರಿದಾಗ ಇಷ್ಟು ದೊಡ್ಡ ಆರ್ಗನೈಸೇಷನ್ ಆಯಿತು. ಬಟ್ ಒಂದು ಪ್ರಶ್ನೆ ನಂಗೆ ಮನಸ್ಸಲ್ಲಿ ಹಾಗೆ ಉಳಿತು, ಏನಂದ್ರೆ ನೀವು ಬೆಂಗಳೂರಲ್ಲಿ 8 ಸೆಂಟರ್ ಅಂತ ಹೇಳಿದ್ರಿ, ಬಟ್ ಕರ್ನಾಟಕದಿಂದ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಾರಲ್ಲ, ಅವ್ರದ್ದು ಹೇಗೆ ಕತೆ? ಆ್ಯಕ್ಚುಲಿ ತುಂಬ ಜನ ನಮ್ಮೂರಲ್ಲಿ ಬಂದು ತೆಗೀರಿ ಅಂತ ತುಂಬ ಕೇಳ್ಕೊಳ್ತಾರೆ. ಬಟ್ ಇಲ್ಲಿ ನಾವು ಅವ್ರಿಗೆ ಫ್ರೀ PG ಫೆಸಿಲಿಟಿ ಮಾಡಿದ್ದೀವಿ, ಗರ್ಭಗೃಹ ಅಂತ. ಸೊ ಅವರು ನಾರ್ತ್ ಕರ್ನಾಟಕದಿಂದ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ನೋಡಿ, ಟಿವಿಲಿ ನೋಡಿ ಅವ್ರು ನಮಗೆ ಕಾಲ್ ಮಾಡ್ತಾರೆ, ಬಂದು ಆ ಗರ್ಭಗೃಹಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ತಾರೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಅವ್ರ ಊರಿಗೆ ಹೋಗ್ಬಿಟ್ಟು ಡೆಲಿವರಿ ಮಾಡ್ಕೊಳ್ತಾರೆ. ಒಂದು ರೀತಿಯಿಂದ ನಿಮ್ಮ ಜೊತೆಗೆ ಉಳಿಯೋದು ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅನ್ಸುತ್ತಲ್ಲ ಅವ್ರಿಗೆ, ಬಿಕಾಸ್ ನೀವು ಟ್ರೀಟ್ಮೆಂಟ್ ಕೊಡ್ತಿರ್ತೀರಾ ಮತ್ತು ಮಾನಸಿಕವಾಗಿ ಕೂಡ ಅವ್ರು ಅದು ತಯಾರಾಗಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಹೋಗೋದು ಬರೋದಕ್ಕಿಂತ ಒಂದು ಕಡೆ ಉಳ್ಕೊಂಡ್ರೆ ಬಹುಶಃ ಟ್ರೀಟ್ಮೆಂಟ್ ಇನ್ನೂ ಸ್ವಲ್ಪ ಬೇಗ ಮತ್ತು ಸಕ್ಸಸ್ಫುಲ್ ಆಗ್ಬೋದು ಅಂತ. ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಡಾಕ್ಟರ್ಸ್ ಜೊತೆ ನಿಕಟ ಸಂಪರ್ಕ ಇರುತ್ತೆ, ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಆದವ್ರ ಜೊತೆ ಎಲ್ಲ ಇರ್ತಾರೆ, ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಇರುತ್ತೆ. ಆಮೇಲೆ ಏನಾದ್ರು ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬರ್ಬೋದು. ಎಸ್ ಎಸ್. ಸೊ ಹಾಗೆ ಗರ್ಭಗುಡಿ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ, ಅದರ ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಬಟ್ ಅದ್ರ ಹಿಂದೆ ಒಂದು ಹೃದಯ ಸ್ಪರ್ಶಿ ಕಥಾನಕ, ಅಂದರೆ ಗಂಡ ಹೆಂಡತಿ ಮಕ್ಕಳಾಗದೇ ಇರುವಂಥದ್ದು. ಮೇಡಮ್, ಈಗ 2025 ನಾವು. ಈ ಸಮಸ್ಯೆ ಹೇಗೆ ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಹೇಗೆ? ವಾಟ್ ಯು ಸೇ? ಆ್ಯಕ್ಚುಲಿ ನಾನು ಇದು ಪ್ರಾಕ್ಟೀಸ್ ಶುರು ಮಾಡಿ ಒಂದು 20 years ಆಯಿತು. ಅವಾಗೆಲ್ಲ ಒಂದು 10 ಜನ ಕಪಲ್ಸ್ ಒಳಗಡೆ ಬಂದರೆ ಒಂದು 2 ರಿಂದ 3 ಜನಕ್ಕೆ ಸಂತಾನಹೀನತೆ ಸಮಸ್ಯೆ ಇರ್ತಿತ್ತು. ಬಟ್ ಇವಾಗ ಅದು 5 to 6 ಆಗಿಬಿಟ್ಟಿದೆ ಇನ್ 10. ಸೊ ದಿನೇ ದಿನೇ ಈ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಪ್ರಾಬಬಲಿ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ನಮ್ಮ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು. ಆಮೇಲೆ ಒಂದೊಂದು ಪಾಕೆಟಲ್ಲೂ ಒಂದೊಂದು ಮೊಬೈಲ್ ಇಟ್ಕೊಂಡು ಲ್ಯಾಪ್ಟಾಪ್ಗೆ ಎಕ್ಸ್ಪೋಸ್ ಹಾಕ್ಕೊಂಡು ಅಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾನೆ ಇರ್ತಾರೆ. ಅದರದ್ದು ದುಷ್ಪರಿಣಾಮಗಳು ತುಂಬ ಇರುತ್ತೆ ದೇಹದ ಮೇಲೆ. ಸೊ ಅದರದ್ದೆಲ್ಲ ಎಫೆಕ್ಟು ನಮ್ಗೆ ಒಟ್ಟಿಗೆ ಕಾಣಿ ಸಂತಾನಹೀನತೆಯಲ್ಲೂ ನಮ್ಗೆ ನೋಡ್ತಾ ಇದ್ದೀವಿ. ನಿನ್ನೆ ಒಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಗಜಾನನ್ ಶರ್ಮಾ ಅಂತ ಒಬ್ಬ ರೈಟರ್ ಹೇಳ್ತಾ ಇದ್ರು, ಒಂದು ಪುಸ್ತಕದ ಬಗ್ಗೆ ಹೇಳ್ತಾರೆ. ಆ ಪುಸ್ತಕದ ಹೆಸರು ದ ಇನ್ವಿಸಿಬಲ್ ರೈನ್ಬೋ ಅಂತ. ಅಂದರೆ ಕಣ್ಣಿಗೆ ಕಾಣಿಸಿರುವಂಥ ಕಾಮನ್ ಬಿಲ್ ಅಂತ. ಕಾಮನ್ ಬಿಲ್ 7 ಕಲರ್ ಇರ್ತವೆ, ಬಟ್ ನಿಮ್ಗೆ 7 ಕಲರ್ಗಳು ಹ್ಯೂಮನ್ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ. ಯಾಕೆ ಅಂತ ಅವರು ಬರೆದಿದ್ದಾರೆ. ಅಂದರೆ ನಮ್ಮ ಸುತ್ತಮುತ್ತ ಎಷ್ಟೊಂದು ರೇಡಿಯೇಷನ್ ಇದೆ ಮತ್ತು ಎಷ್ಟೊಂದು ವೇವ್ಸ್ಗಳಿದೆ ಅಂತಂದರೆ ನಾವು ಅದ್ರ ಮಧ್ಯದಲ್ಲೇ ಬದುಕ್ತಾ ಇದ್ದೀವಿ ಆ್ಯಕ್ಚುಲಿ. ಒಂದು 100 ವರ್ಷದಿಂದ ಏನೂ ಇರಲಿಲ್ವಲ್ಲ ಮೇಡಮ್. ನೀವು ಎಲೆಕ್ಟ್ರಿಸಿಟಿನೂ ಇರಲಿಲ್ಲ, ನಿಮ್ಮ ಮೊಬೈಲ್ ಫೋನ್ ಇರಲಿಲ್ಲ, ನಿಮಗೆ ಮೈಕ್ರೋ ಓವನ್ ಇರಲಿಲ್ಲ, ಈ ಥರ ಸುಮಾರು ಇರಲಿಲ್ಲ. ಈಗ ಒಂದು 100 ವರ್ಷಗಳಲ್ಲಿ ಇದೆಲ್ಲ ಆಗಿದೆಯಲ್ಲ, ಕಣ್ಣಿಗೆ ನಮಗೆ ಕಾಣಲ್ಲ, ಹೀಗಾಗಿ ನಮಗೆ ಅದು ಎಫೆಕ್ಟ್ ಆಗಲ್ಲ ಅಂತ ಅನ್ಕೋತೀವಿ. ಆಮೇಲೆ ಆಂಗ್ಸೈಟಿ ಅಂತ ಒಂದು ವರ್ಡ್ ಇದೆಯಲ್ಲ, ಆಂಗ್ಸೈಟಿ 100 ವರ್ಷದಿಂದ ಇರಲೇ ಇಲ್ಲ ಅಂತೆ. ಈ ಆಂಗ್ಸೈಟಿ, ಇದಕ್ಕೆಲ್ಲವೂ ಕೂಡ ಈ ವೇವ್ಸು ಇದೆಲ್ಲವೂ ಕೂಡ ಕಾರಣ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ ಅಲ್ವಾ? ಸೊ ಹಾಗೆ ನೀವು ಹೇಳಿದ ಹಾಗೆ ಮಕ್ಕಳ ಇರದಿರುವಂಥದ್ದು, ಸಂತಾನಹೀನತೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಮೇಡಮ್, ಈಗ ಒಂದು ಕಪಲ್ ಐಡಿಯಲ್ಲಿ ನಾನು ನೋಡ್ದಂಗೆ ಮದುವೆಯಾಗಿ 3 ವರ್ಷ, ಕೆಲವೊಂದ್ಸಲ 2 ವರ್ಷ ಮಕ್ಕಳು ಮಾಡ್ಕೊಂಡ್ಬಿಡ್ತಾರೆ. ಸಂತಾನಹೀನತೆ ಅಂದರೆ ಈ ಅದರ ಟೆಸ್ಟ್ಗಳೇನು, ಅದನ್ನು ಡಯಾಗ್ನೋಸ್ ಹೇಗೆ ಮಾಡ್ತೀರಾ? ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಒಂದು ಕಪಲ್ ಡಿಸೈಡ್ ಮಾಡಬೇಕು ಅಂದರೆ ಅದಕ್ಕೆ ಅವ್ರೇನು ಪರೀಕ್ಷೆ ಮಾಡ್ಕೋಬೇಕು ಅಂತ ನೀವೇನು ಮಾಡ್ತೀರಾ? ಆ್ಯಕ್ಚುಲಿ ತುಂಬ ಜನ ಮಗುನ ಪ್ಲ್ಯಾನ್ ಮಾಡ್ತಾರೆ ಫಸ್ಟ್ ಆರ್ ಸೆಕೆಂಡ್ ಇಯರಲ್ಲೇ. ಬಟ್ ಅವ್ರಿಗೆ ಅದರದ್ದು ಸಮಸ್ಯೆ ಇದೆ ಅಂದ ತಕ್ಷಣ ಅವ್ರು ಫಸ್ಟ್ ಯೋಚನೆ ಮಾಡೋದೇ ದೇವಸ್ಥಾನ, ದೇವರು, ತಾಯ್ತ, ಹೋಮ, ಅಸ್ಟ್ರಾಲಜಿ. ಆ್ಯಕ್ಚುಲಿ ಅವ್ರದ್ದೇನೋ ಡೈರೆಕ್ಷನ್ ಆಫ್ ಥಾಟೇ ಆ ಕಡೆ ಹೋಗುತ್ತೆ. ನಾನು ಡೈಲಿ ಕಪಲ್ಸ್ನ ನೋಡ್ತೀವಿ, ಎಷ್ಟು ವರ್ಷ ಆಗಿದೆ ನಿಮ್ಗೆ ಮದುವೆ ಆಗಿ ಅಂದರೆ 12 years, 14 years. ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅವ್ರದ್ದು ಸಮಸ್ಯೆ ನೋಡೋದಕ್ಕಿಂತ ಇಷ್ಟು ವರ್ಷ ಏನು ಮಾಡ್ತಿದ್ರಿ ಆ್ಯಕ್ಚುಲಿ ಅಂತ ಕೇಳ್ತಾ ಇರ್ತೀನಿ. ಸೊ ಅವರು ತುಂಬ ಒಂಥರ ಅಕ್ಕಪಕ್ಕದ ಮನೇದು ಅಡ್ವೈಸು, ಅಥವಾ ಅವ್ರದ್ದು ಫ್ಯಾಮ್ಲಿ ಕ್ಲೋಸ್ ಪರ್ಸನ್, ನೀವು ಡಾಕ್ಟರ್ಸ್ ಹತ್ರ ಮಾತ್ರ ಹೋಗಬೇಡಿ, ಅವರೇನೋ ಬೇರೆ ಟ್ರೀಟ್ಮೆಂಟ್ಸ್ ಕೊಟ್ಬಿಡ್ತಾರೆ, ಆದಷ್ಟು ನೀವು ಈ ಥರ ಮಾಡ್ಕೊಳ್ಳಿ, ಅಲ್ಲೋಗಿ ಥ್ರೆಡ್ ಕಟ್ಟಿ ಅದರಲ್ಲೇ ಮುಳುಗಿರ್ತಾರೆ. ಆಮೇಲೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಮನೇಲಿ, ಅತ್ತೆ ಮಾವಂಗೇನೋ ಸ್ಟ್ರೋಕ್ ಆಗೋಯ್ತು, ನಾವು ಇದು ಮಾಡ್ತಾ ಇದ್ವಿ, ಅದ್ರಲ್ಲಿ ಗೊತ್ತೇ ಆಗಲಿಲ್ಲ. ಆಮೇಲೆ ಫೈನಾನ್ಷಿಯಲಿ ನಾವು ಸೌಂಡ್ ಇರಲಿಲ್ಲ, ನಾವು ಹಾಸ್ಪಿಟ್ಲಿಗೆ ಬಂದುಬಿಟ್ರೆ ಮನೆ ಮಟ್ಟ ಮಾರ್ಕೋಬೇಕು, ಅಷ್ಟು ದುಡ್ಡು ಖರ್ಚು ಮಾಡಬೇಕೇನೋ, ಎಲ್ಲ ಮಿತ್. ಸೊ ಅದರಲ್ಲೇ ಸುಮಾರು ವರ್ಷ ಕಳೆದ್ಬಿಟ್ಟಿರ್ತಾರೆ. ನಮ್ಮ ಹತ್ರ ಬರೋಷ್ಟೊತ್ತಿಗೆ 40s ಬಂದಿರ್ತಾರೆ. ಆವಾಗ ಗರ್ಭಕೋಶ ಮತ್ತು ಅಂಡಕೋಶ ಆ್ಯಕ್ಟ್ ಮಾಡಬೇಕಲ್ಲ ಪಾಪು ಆಗೋದಕ್ಕೆ. ಸೊ ಅವ್ರಿಗೆ ಏಜ್ದು ಇಂಪಾರ್ಟೆನ್ಸ್ ತುಂಬ ತುಂಬ ವಿಶಿಷ್ಟವಾಗಿ ನಾವು ಹೇಳಬೇಕು. 20 to 30 yearsಲ್ಲಿ ಅವ್ರ ಫ್ಯಾಮ್ಲೀಸ್ ಕಂಪ್ಲೀಟ್ ಮಾಡ್ಕೋಬೇಕು.
ಆಮೇಲೆ ನಾನು ಫೈನಾನ್ಷಿಯಲಿ ಎಲ್ಲ ನಾನು ಮಾಡ್ಕೋಬಹುದು, ಅದಕ್ಕೇನು ಏಜ್ ಲಿಮಿಟ್ ಇಲ್ವಲ್ಲ. Correct. ಕಾರ್ ತೊಗೊಳಕ್ಕಾಗ್ಲಿ, ಮನೆ ತೊಗೊಳಕ್ಕಾಗ್ಲಿ. ಬಟ್ ಪಾಪು ಆಗ್ಲಿಕ್ಕೆ ಒಂದು ಏಜ್ ಗ್ರೂಪ್ ಇರುತ್ತೆ. ಸೊ ಅದು 20 ರಿಂದ 30 ವರ್ಷದಲ್ಲಿ ಮಾಡ್ಕೊಂಡ್ರೆ ಹೆಲ್ತಿ ಬೇಬೀಸ್ ಹುಟ್ಟುತ್ತಾರೆ. 40s 45 ಆ ಥರ ಆದಾಗ ಅಬಾರ್ಷನ್ ರೇಟ್ಸ್ ಹೈ, ಮತ್ತು ಅನಾಮಲಸ್ ಬೇಬೀಸ್ ಆಗುತ್ತೆ, ಅದರಿಂದ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ. ಅಥವಾ ಅವ್ರಿಗೆ ಅಂಡಕೋಶನೇ ವರ್ಕ್ ಆಗದೆ ಇರ್ಬೋದು, ಬೇರೆಯವ್ರ ಅಂಡಾಣುಗಳು ಬೇಕಾಗ್ಬೋದು, ಅದೆಲ್ಲ ತುಂಬ ಶಾಕ್ ಆಗುತ್ತೆ ಅವ್ರಿಗೆ. ಸೊ ಆದಷ್ಟು 20 to 30 ಇಯರ್ಸಲ್ಲಿ ಮುಗಿಸೋದು ತುಂಬ ಒಳ್ಳೆಯದು. ಮದುವೆ ಆಗಿ 1 ಇಯರಲ್ಲೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಂಡ್ಬಿಡ್ಬೇಕು. ಸಿಂಪಲ್ ಇದರಲ್ಲೇ ಸರಿ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಲೇಡಿಗೆ, ಒಂದು ಸ್ಮಾಲ್ ಮೆಡಿಸನಲ್ಲಿ ಅವ್ರು ಈಸಿಯಾಗಿ ಕನ್ಸೀವ್ ಆಗಿಬಿಡ್ತಾರೆ. ಎಷ್ಟೋ ಜನ ನೋಡಿದ್ದೀವಿ ನಾವು. ಅಥವಾ ಅವ್ರ ಗಂಡಂಗೆ ಡಯಾಬಿಟಿಸ್ ಅನ್ನೋದೇ ಗೊತ್ತಿರಲಿಲ್ಲ, ನಮ್ಮಲ್ಲಿ ಬಂದಾಗ ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಾಗುತ್ತೆ. ಶುಗರ್ ಇರೋರಿಗೆ ಯೂಸಲಿ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ, ಸೆಕ್ಷುವಲಿ ಅವ್ರು ಒಂದಾಗ್ಲಿಕ್ಕೆ ಆಗ್ತಿರಲ್ಲ. ಶುಗರ್ನ ಕಂಟ್ರೋಲ್ ಮಾಡಿದ ತಕ್ಷಣ ಅವ್ರು ನಾರ್ಮಲ್ ಆಗ್ತಾರೆ. ಸ್ವಲ್ಪ ಜನ BP ಮೆಡಿಸಿನ್ಸ್ ತೊಗೊಂಡು ವೀರ್ಯಾಣುಗಳ ಕೊರತೆ ಆಗಿರುತ್ತೆ. ಸೊ ಅದನ್ನು ನಾವು ಸರಿ ಮಾಡಿದ ತಕ್ಷಣ ಸರಿ ಹೋಗುತ್ತೆ. ತುಂಬ ಕಮ್ಮಿ ದುಡ್ಡಲ್ಲಿ, ತುಂಬ ಕಮ್ಮಿ ವೆಚ್ಚದಲ್ಲಿ, ವೆರಿ ಫ್ಯೂ ಇನ್ವೆಸ್ಟಿಗೇಷನ್ಸಲ್ಲಿ ಅವ್ರಿಗೆ ಮಗು ಆಗಿಬಿಡುತ್ತೆ. ಸೊ ಬಂದವ್ರಿಗೆಲ್ಲ ನಾವು IVF ಮಾಡ್ತೀವಿ ಅಂತ ಏನೂ ಇಲ್ಲ. ಸಿಂಪಲ್ ಟ್ರೀಟ್ಮೆಂಟ್ಸಲ್ಲಿ ಕೂಡ ಅವ್ರು ಆರಾಮಾಗ್ಬೋದು. ವೆರಿ ನೈಸ್. ನಾವು ಕನ್ನಡದಲ್ಲಿ ಒಂದು ಗಾದೆ ಮಾಡ್ತಿದ್ದೀನಿ, ಅಂದರೆ ಉಗುರಿ ಹೋಗೋದು ಕೊಡ್ಲಿ ತೊಗೊಂಡ್ರು ಅಂತ ಹೇಳಿ ಅಲ್ವಾ. ಸೊ ಉಗುರಲ್ಲಿ ತೆಗೆಯುವಂಥ ಸಮಸ್ಯೆನ ನೀವು ಕೊಡಲಿ ತಗೊಳ್ಳೋಂಥ ಪ್ರಸಂಗ ಯಾವಾಗ ಬರುತ್ತೆ ಅಂದರೆ ನೀವು ಅದಕ್ಕೆ ಅಷ್ಟು ಟೈಮ್ ಕೊಟ್ಬಿಟ್ಟಿರ್ತೀರ, ಅಂದರೆ ನೀವು ಸಮಯ ವ್ಯಯ ಮಾಡಿರ್ತೀರ ಅಂತ. ಸೊ ಈ ಥರ ಸಮಸ್ಯೆ ಇದ್ದವರು ದಯವಿಟ್ಟು ಇದನ್ನು ಗಮನಿಸಿ, ಮತ್ತು ಯಾರಿಗಾದ್ರೂ ಇದ್ರೆ ದಯವಿಟ್ಟು ಅದನ್ನು ಈ ವಿಡಿಯೋನ ಅವ್ರಿಗೆ ತಲುಪಿಸಿ, ಅಥವಾ ಈ ವಿಚಾರನ ಅವ್ರಿಗೆ ತಲುಪಿಸಿ. ಸಮಸ್ಯೆ ಬಂತ 1 ವರ್ಷ, 1.5 ವರ್ಷ, 2 ವರ್ಷಗಳಲ್ಲಿ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ. ನೀವು ದೇವಸ್ಥಾನಕ್ಕೂ ಹೋಗಿ ತೊಂದರೆ ಇಲ್ಲ, ನೀವು ತಾಯ್ತಾನೂ ಕಟ್ಕೊಳ್ಳಿ, ನೀವು ತಿರುಪತಿಗೆ ಹೋಗಿ, ನೀವು ಎಲ್ಲಿಗಾದರೂ ಹೋಗಿ, ನೀವು ಡಾಕ್ಟರ್ ಹತ್ರನೂ ಬನ್ನಿ. ಸೊ ಯಾವುದರಿಂದ ಆದರೂ ಒಳ್ಳೇದಾಗಲಿ, ಒಟ್ಟಾಗಲಿ ಅಲ್ವಾ ಮೇಡಮ್? ಖಂಡಿತ. ಸೊ ನೀವು ಹೇಳಿದ ಹಾಗೆ 30 ವರ್ಷ ದಾಟಿದ ತಕ್ಷಣ, ಯಾಕೆಂದರೆ ಎಲ್ಲದಕ್ಕೊಂದು ಟೈಮ್ ಅಂತ ಇರುತ್ತೆ. ಸೊ ಆ ಟೈಮ್ ಒಳಗಡೆ ಮಾಡಿದರೆ ಅದು ಎಸ್ಪೆಷಲಿ ಫೀಮೇಲ್ ಬಾಡಿ, ಯಾಕಂದರೆ ಗರ್ಭಗುಡಿ ಅನ್ನೋದು ಫೀಮೇಲ್ ಬಾಡಿನೇ ಬೇಸಿಕಲಿ. ಸೊ ಅಲ್ಲಿ ಆ ಮಗು ಬೆಳಿಬೇಕಲ್ಲ, 9 ತಿಂಗಳು ಇರಬೇಕಲ್ಲ, ಅದು ಸ್ಫುರಣಗೊಂಡು ಅದು ಝೈಗೋಟ್ ಆಗಿ 9 ತಿಂಗಳು ಇರಬೇಕಂದ್ರೆ ಅದಕ್ಕೊಂದು ಶಕ್ತಿ ಬೇಕಾಗುತ್ತೆ. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ದಯವಿಟ್ಟು ಆ ಒಂದು ವಿಚಾರನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ತೀನಿ. ಮೇಡಮ್, ಈಗ ಆಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ನೀವು ಬರಬೇಕು ಅಂತ ಹೇಳಿದ್ರಿ. ಆಮೇಲೆ ತುಂಬ ಸಣ್ಣ ಸಮಸ್ಯೆಗಳಿರ್ತಾವೆ ಅಂತ ಕೂಡ ಹೇಳಿದ್ರಿ ನೀವು. ಎಲ್ರಿಗೂ ದೊಡ್ಡ ಸಮಸ್ಯೆಗಳು IVF ಅಂದರೆ ನೀವು ಫೈನಲ್ ಸ್ಟೇಜ್ ಅಂತ ನನಗನ್ಸುತ್ತೆ ಬಹುಶಃ ನಿಮ್ಮದು. ಅಲ್ಲಿ ಎಲ್ರಿಗೂ ಹೋಗಬೇಕಾಗಿಲ್ಲ, ಅದಕ್ಕಿಂತ ಮುಂಚೆನೇ ಸಾಕಷ್ಟು ಪರಿಹಾರಗಳಿದೆ, ಅದನ್ನು ಮಾಡಿಕೊಂಡು ದಯವಿಟ್ಟು ಮಕ್ಕಳನ್ನ ಪಡ್ಕೊಳ್ಳಿ ಅಂತ ಮೇಡಮ್ ಹೇಳ್ತಾ ಇರೋದು. ಆಮೇಲೆ ಒಂದು ಮಿತ್ ಅಂತ ಹೇಳಿದ್ರು ಅವರು. ಆ ಮಿತ್ ಏನಂದರೆ ದೊಡ್ಡ ಮಟ್ಟದ ಹಣ ಖರ್ಚಾಗುತ್ತೆ ಅಂತ ಹೇಳಿ, ಅದು ಕೂಡ ಒಂದು ಮಿತ್ ಅಂತ ಹೇಳಿದರು. ಸೊ ಮೇಡಮ್, ನನ್ನ ಪ್ರಶ್ನೆ ಅಂದರೆ ಏನು ಹಾಗಾದರೆ ಈ ಎಲ್ಲ ಚಿಕ್ಕ ಸಮಸ್ಯೆಗಳನ್ನ ಹೊರತುಪಡಿಸಿದರೆ ದೊಡ್ಡ ಸಮಸ್ಯೆ ಅಂದರೆ ಏನು ಹಾಗಾದರೆ? ಸ್ವಲ್ಪ ಜನಕ್ಕೆ ಗರ್ಭಕೋಶದಲ್ಲಿ ದೊಡ್ಡ ಫೈಬ್ರಾಯ್ಡ್ಸ್ ಇರುತ್ತೆ, ಭ್ರೂಣ ಅಂಟ್ಕೊಳ್ಳೋದಕ್ಕೆ ಜಾಗನೇ ಇರಲ್ಲ, ಅಥವಾ ಹುಟ್ಟಿದಾಗ್ಲೇನೆ ಗರ್ಭಕೋಶ ಡ್ಯೂಪ್ಲಿಕೇಟ್ ಆಗಿರುತ್ತೆ, ಮಧ್ಯೆ ಒಂದು ಅಡ್ಡಗೋಡೆ ಇರುತ್ತೆ, 2 ಇರುತ್ತೆ. ಸೊ ಅದು ಗೊತ್ತೇ ಆಗಿರುತ್ತೆ, ಡ್ಯೂಪ್ಲಿಕೇಟ್ ಆಗಿರುತ್ತೆ. ಆಮೇಲೆ ಯೂಶಲಿ ಮೆನ್ಸ್ಟ್ರುಯಲ್ ಬ್ಲಡ್ ಎಲ್ಲ ಆಚೆ ಹೋಗುತ್ತಲ್ಲ, ಸೊ ಅಂಥವ್ರಿಗೆ ಒಳಗಡೆ ಕೂಡ ರಕ್ತಸ್ರಾವ ಆಗ್ತಿರುತ್ತೆ. ಸೊ ಅದೆಲ್ಲ ಹೆಪ್ಪುಗಟ್ಬಿಟ್ಟು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಅದೆಲ್ಲ ದೊಡ್ಡ ಸಮಸ್ಯೆಗಳು. ಸೊ ಅದೆಲ್ಲ ನಾವು ಬೇಗ ಕಂಡಿಡ್ದಷ್ಟು ಅದಕ್ಕೆ ಬೇಗ ಉಪಾಯಗಳಿದೆ, ಚಿಕಿತ್ಸೆಗಳಿದೆ, ಅದು ಕೂಡ ಗುಣ ಮಾಡ್ಬೋದು. ಆ್ಯಕ್ಚುಲಿ ಬಂಜೆತಲಾನ್ ಕಂಪ್ಲೀಟಾಗಿ ನಿರ್ಮೂಲನ ಮಾಡ್ಬೋದು ಸರ್. ಜನರಿಗೆ ಅವೇರ್ನೆಸ್ ಬಂದು ಬೇಗ ಡಾಕ್ಟರ್ಸ್ ಹತ್ರ ಬಂದರೆ ಕಂಪ್ಲೀಟಾಗಿ ನಾವು ಎಲ್ಲರಿಗೂ ಮಗು ಮಾಡಿಕೊಡ್ಬೋದು. ಅಷ್ಟು ಸೈನ್ಸ್ ಟೆಕ್ನಾಲಜಿ ಬೆಳೆದಿದೆ. ಬಟ್ ಜನ ಬೇಗ ಬರಬೇಕು. ಕಂಪ್ಲೀಟ್ ಏಜ್ ಆದಮೇಲೆ ಬಂದಾಗ ವಿ ಆರ್ ಆಲ್ಸೋ ಹೆಲ್ಪ್ಲೆಸ್, ಅವ್ರ ಬಾಡಿನೂ ಹೆಲ್ಪ್ಲೆಸ್ ಆಗಿಬಿಟ್ಟಿರುತ್ತೆ. ವಿ ಕೆನಾಟ್ ಹೆಲ್ಪ್ ಈಚ್ ಅದರ್. ಕರೆಕ್ಟ್. ಸೊ ಇದು ತುಂಬ ಆಶಾದಾಯಕ ಮಾತು ನನ್ನ ಪ್ರಕಾರ. ಎಲ್ರಿಗೂ ನಾವು ಹೆಲ್ಪ್ ಮಾಡ್ಬೋದು, ಪ್ರೊವೈಡೆಡ್ ನೀವು ಬೇಗ ಬರಬೇಕು ಅಂತ ಅನ್ನೋ ಸಮಸ್ಯೆನ ನೀವು ಹೇಳ್ತಾ ಇದ್ರಿ. ನೀವು ಈಗ ಫೈನಲ್ ಸ್ಟೇಜು ಅಂತಂದರೆ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ IVF ಅಂತ ನೀವು ಹೇಳಿದ್ರಿ. ಏನು ಆ್ಯಕ್ಚುಲಿ ಮೇಡಮ್ ಇದು IVF ಅಂತಂದರೆ ಏನು ಮಾಡ್ತೀರಾ ಇದರಲ್ಲಿ ನೀವು? ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ IVF. ಗರ್ಭನಾಳ ಅಂತ ಹೆಂಗಸರಿಗೆ ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ. ಗರ್ಭನಾಳದೊಳಗಡೆ ಬಂದು ಕೂತ್ಕೊಳ್ಳುತ್ತೆ ಎಗ್ಗು. ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಸ್ಪರ್ಮ್ ಕೂಡ ಗರ್ಭನಾಳದೊಳಗೆ ಹೋಗುತ್ತೆ. 2 ಫರ್ಟಿಲೈಸ್ ಆಗಿ ಭ್ರೂಣ ಆಗುತ್ತೆ ಅಲ್ಲೇ ನಾಳದಲ್ಲೇ. ಸ್ಲೋ ಆಗಿ ಬಂದು ಗರ್ಭಕೋಶದೊಳಗಡೆ ಅಂಟ್ಕೊಂಡು ತಾಯಿದು ಎಲ್ಲ ರಕ್ತ ಎಲ್ಲ ಹೀರ್ಕೊಂಡು ನ್ಯೂಟ್ರಿಷನ್ ತಗೊಂಡು ಸ್ಲೋ ಆಗಿ 9 ಮಂತ್ಸ್ ಬೆಳೆದು ಡೆಲಿವರಿ ಆಗುತ್ತೆ. ಅದು ನಾರ್ಮಲ್ ಕ್ರಮ. ಸ್ವಲ್ಪ ಜನಕ್ಕೆ ಗರ್ಭನಾಳ ಬ್ಲಾಕ್ ಇರುತ್ತೆ. ಸೊ ಎಗ್ಗು ಮತ್ತು ಸ್ಪರ್ಮ್ ಮೀಟ್ ಮಾಡೋದಕ್ಕೇ ಜಾಗ ಇರಲ್ಲ, ಬ್ಲಾಕ್ ಟ್ಯೂಬ್ಸ್ ಇರುತ್ತೆ.
ಸ್ವಲ್ಪ ಜನ ಗಂಡಸರಿಗೆ ಸ್ಪರ್ಮ್ಸ್ ಅಡಿಕ್ವೇಟ್ ಕ್ವಾಲಿಟಿ ಇರಲ್ಲ, ಕ್ವಾಂಟಿಟಿ ಇರಲ್ಲ, ನಂಬರ್ ಇರಲ್ಲ. ಸೊ ಅದು ಕೂಡ ಮೇಲ್ಗಡೆ ಗರ್ಭನಾಳದೊಳಗೂ ಹೋಗೋಕ್ಕಾಗಲ್ಲ. ಇಂಥವ್ರಿಗೆಲ್ಲ ಸಮಸ್ಯೆ ಇರೋರಿಗೆ ನಾವು ಆಚೆ ಕಡೆ ಫರ್ಟಿಲೈಸ್ ಮಾಡ್ತೀವಿ. ಇನ್ ವಿಟ್ರೋ, ಒಳಗಡೆ ಆಗೋದಕ್ಕೆ ಇನ್ ವೈವೋ, ಆಚೆ ಮಾಡೋದಕ್ಕೆ ಇನ್ ವಿಟ್ರೋ. ಸೊ ನಮ್ಮ ಲ್ಯಾಬ್ ಸ್ಪೆಷಲೈಸ್ಡ್ ಲ್ಯಾಬ್ಸ್ ಇರುತ್ತೆ, ಸ್ಪೆಷಲೈಸ್ಡ್ ಎಂಬ್ರಿಯಾಲಜಿಸ್ಟ್ ಇರ್ತಾರೆ. ನಾವು ಕಂಪ್ಲೀಟಾಗಿ ಎಗ್ಗು ಮತ್ತು ಸ್ಪರ್ಮ್ನ ನಮ್ಮ ಲ್ಯಾಬಲ್ಲಿ ಫರ್ಟಿಲೈಸ್ ಮಾಡ್ತೀವಿ. ಅದನ್ನು 5 days ನಾವೇ ನೋಡಿಕೊಂಡು ಪ್ರೋಗ್ರೆಸ್ ಮಾಡಿ ಅದು ಕಂಪ್ಲೀಟ್ ಎಂಬ್ರಿಯೋ ಆಗೋವರೆಗೂ ನೋಡ್ಕೋತೀವಿ. ನಿಧಾನಕ್ಕೆ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದಾಗದೆ ಬರಲಿಕ್ಕಾಗಲಿಲ್ಲ, ಸೊ ನಾವು ಕೆಳಗಡೆಯಿಂದ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಟ್ರಾನ್ಸ್ಫರ್ ಮಾಡಿದ್ಮೇಲೆ 15 ದಿವಸ ಅದಕ್ಕೆ ಮೆಡಿಕೇಶನ್ಸ್ ಕೊಡ್ತೀವಿ. 15 days ಆದಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ. 9 months ಕಂಟಿನ್ಯೂ ಆಗಿ ಡೆಲಿವರಿ ಆಗುತ್ತೆ. ಸೊ 15 ದಿನ ಆದ್ಮೇಲೆ ಬಾಡಿನೇ ನೋಡ್ಕೊಳ್ಳುತ್ತಾ ಯಾ, ಅವರು ನೇಚರ್ ವಿಲ್ ಟೇಕ್ ಓವರ್. ಓಕೆ ಓಕೆ ಓಕೆ. ಸೈನ್ಸ್ ಅಂದರೆ ನೋಡಿ, ನಮಗೆ ಸುಮ್ಮನೆ ಹಿಂಗೆ ಐ ವಿ ಸೆಂಟರ್ ನೋಡಿರ್ತೀವಿ, ಬಟ್ ಗೊತ್ತಿರಲ್ಲ ಎಷ್ಟೊಂದು ಸೈನ್ಸ್ ಮುಂದುವರೆದಿದೆ ಅಲ್ವಾ. ಓಕೆ, ಸೊ ಹಾಗೆ ದಿಸ್ ಇಸ್ ಏನೋ ಸೈಂಟಿಫಿಕ್ ಆಗಿ ಮಾಡುವಂಥ ಗರ್ಭಧಾರಣೆ ಅಂತ ಹೇಳ್ಬೋದು ಇದಕ್ಕೆ ಅಲ್ವಾ ಸರ್? ಮುಂಚೆ ಇಲ್ಲ, ಪಾಪು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮದುವೆ ಮಾಡ್ಬಿಡೋರಲ್ಲ. ಹೌದು. ಏನು ಯೋಚನೆ ಮಾಡ್ತಿರ್ಲಿಲ್ಲ. ಲೇಡಿಲ್ ಪ್ರಾಬ್ಲಮ್ಮ, ಹಸ್ಬೆಂಡಲ್ಲಿ ಪ್ರಾಬ್ಲಮ್ಮ, ನೆಕ್ಸ್ಟ್ ಮ್ಯಾರೇಜಿಗೆ ಪ್ಲಾನ್ ಮಾಡ್ಕೊಂಡ್ಬಿಡೋರು. ಹೌದು ಹೌದು. ಬಟ್ ಆಕ್ಚುಲಿ ಮೆನ್ನಲ್ಲೂ ತೊಂದರೆ ಇರುತ್ತೆ. ನಮ್ಮ CEO ಸರ್ ಹೇಳ್ದಂಗೆ ನಮ್ದು ಫಸ್ಟ್ ಕ್ಯಾಂಪ್ ಕನಕ್ಪುರದಲ್ಲಿ ಆಗಿದ್ದು. ಅಲ್ಲಿ ನಾನೊಂದು ಕಪಲ್ ನೋಡಿದೆ, 3 ಮದುವೆ ಮಾಡ್ಕೊಂಡಿದ್ದಾರೆ ಅವರು, ಮಿಸ್ಟರ್. ಆಯ್ತಾ, 0 ಸ್ಪರ್ಮ್ಸ್. ಓಕೆ. 3 ಜನ ಲೇಡೀಸು ವಿತೌಟ್ ಬೇಬಿ ಹಾಗೆ ಇದ್ದಾರೆ. ಯಾವಾಗಿದು? ಒಂದು 15 ವರ್ಷದಿಂದ. ಯಾ. ಓಕೆ. ಆಮೇಲೆ ಹಸ್ಬೆಂಡ್ ಸ್ಯಾಂಪಲ್ ಟೆಸ್ಟ್ ಮಾಡಿದ್ವಿ. ಆಕ್ಚುಲಿ ಪ್ರಾಬ್ಲಮ್ ಇರೋದು ನಿಮ್ದ್ರಲ್ಲಪ್ಪ ಅಂದರೆ ಇಸ್ ನಾಟ್ ಅಟ್ ಆಲ್ ರೆಡಿ ಟು ಲಿಸನ್. ಆಮೇಲೆ ಅವ್ರನ್ನ ಕರೆಸಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಕನ್ಸೀವ್ ಆಯಿತು. ಓಕೆ. ಆಮೇಲೆ 3 ಜನರಿಗೆ ಮಕ್ಕಳಾದ್ವಾ? ಬಟ್ ಈಗ ಸುಮಾರು ಜನ ನಮ್ಮ ಆಡಿಯನ್ಸಲ್ಲಿ ಮದುವೆ ಆಗದೇ ಇರೋರು ಇರ್ತಾರೆ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. 27, 28, 29, 30 ವರ್ಷದ ಹುಡುಗರು, 25, 26, 23 ಈ ವರ್ಷದ ಹುಡುಗಿರೆಲ್ಲ ನೋಡ್ತಿರ್ತಾರೆ, ಅಥವಾ ಅವ್ರ ತಂದೆ ತಾಯಿಗಳು ನೋಡ್ತಿರ್ತಾರೆ. ಸೊ ಮುಂದೆ ಅವ್ರಿಗೆ ಸಮಸ್ಯೆ, ಈ ಬರಬಹುದಾದ ಸಮಸ್ಯೆನ ಅವಾಯ್ಡ್ ಮಾಡೋಕ್ಕೆ ಏನಾದರೂ ಒಂದು ವೇ ಇರ್ಬೋದಲ್ವಾ? ಸೊ ವಾಟ್ ಆರ್ ದ ವೇಸ್ ಟು ಈ ಒಂದು ಏನು ಹೇಳಿ ಇನ್ಫರ್ಟಿಲಿಟಿ ನಿಮ್ಗೆ ಬರದೇ ಇರೋ ಹಾಗೆ ಹೇಗೆ ನೋಡ್ಕೋಬೇಕು ನಾವು? ಪ್ರಿವೆಂಟಿವ್ ಮೆಜರ್ಸ್. ಎಸ್, ಆ್ಯಕ್ಚುಲಿ ನಾವು ಅವಾಗಲೇ ಡಿಸ್ಕಸ್ ಮಾಡ್ದಂಗೆ ಏಜ್, ಗೋಲ್ಡನ್ ಏಜ್ ಪೀರಿಯಡ್ ಅಂತ ಒಂದು ಏನಿರುತ್ತೆ, ಅದನ್ನು ಸುಮಾರು ಜನ ಓವರ್ಲುಕ್ ಮಾಡಬಾರ್ದು. ಮ್ಯಾರೇಜೇ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಸರ್. ಇವಾಗ 40-year-old ಲೇಡಿ ಬಂದಿದ್ರು ನಿನ್ನೆ, ಎಗ್ನ ಫ್ರೀಸ್ ಮಾಡೋಕ್ಕೆ, ಅವ್ರ ಎಗ್ಸ್ನ ಫ್ರೀಸ್ ಮಾಡೋಕ್ಕೆ. ಯಾಕಂದರೆ ಅವ್ರಿಗೆ ಬೇಕಾಗಿರೋ ಹಸ್ಬೆಂಡ್ ಸಿಕ್ಕಿಲ್ಲ ಅಂತ. ಅಂದರೆ ಇವಾಗ ಎಕ್ಸ್ಪೆಕ್ಟೇಷನ್ಸೇ ತುಂಬ ಹೈ ಇರುತ್ತಲ್ಲ, ಈ ಥರ ಇರ್ಬೇಕು ನಮ್ಮ ಲೈಫ್ ಪಾರ್ಟ್ನರ್ ಆ ಥರ ಅಂತ. 40 years ಆ್ಯಕ್ಚುಲಿ ಅವ್ರಿಗೆ ಎಗ್ಸೇ ಇಲ್ಲ, ಬಟ್ ಶಿ ಈಸ್ ಲುಕಿಂಗ್ ಫಾರ್ ಅ ಗುಡ್ ಪಾರ್ಟ್ನರ್. ಸೊ ಏಜ್ನ ತುಂಬ ಓವರ್ಲುಕ್ ಮಾಡಬಾರ್ದು. ಆದಷ್ಟು ಬೇಗ ಮ್ಯಾರೇಜ್ನ ಪ್ಲಾನ್ ಮಾಡ್ಕೊಂಡು ಮಗುನ ಪ್ಲಾನ್ ಮಾಡ್ಕೋಬೇಕು. ಒಂದು. ಎಸ್ ಮೇಡಮ್, ಈ ರೈಟ್ ಏಜ್ ಅಂದರೆ ಏನು? ಹೆಣ್ಮಕ್ಳಿಗೆ ರೈಟ್ ಏಜ್ ಅಂದರೆ ಏನು? ಐಡಿಯಲ್ ಏಜ್ ಅಂದರೆ ಏನು ಮಕ್ಕಳು ಮಾಡ್ಕೊಳ್ಳೋಕೆ? ಎಸ್ಪೆಷಲಿ 25, 27, 28 ಅಂದರೆ ಐಡಿಯಲ್ ಏಜ್ ಫಾರ್ ಲೇಡಿ. ಫಾರ್ ಲೇಡೀಸ್ 25 to 27. ಓಕೆ. ಮಕ್ಕಳು ಮಾಡ್ಕೊಳ್ಳೋಕೆ ಅದೇ ಏಜ್. ಆ ಏಜಲ್ಲಿ ವಿದಿನ್ 30 ಇಟ್ಕೊಳ್ಳಿ. ವಿದಿನ್ 30. ಓಕೆ. ಮೆನ್ನು 30 ಒಳಗಡೆ ಆದರೆ ಹೆಲ್ತಿ ಸ್ಪರ್ಮ್ಸ್ ಇರುತ್ತೆ, ಬಟ್ ಇಟ್ ಗೋಸ್ ಆನ್ ಟಿಲ್ 35 ಅವ್ರಿಗೆ. ಆಯಿತಾ, ಮೆನ್ನೋರು 40 ಒಳಗಡೆ ಕನ್ಸೀವ್ ಆದರೆ ಇಟ್ಸ್ ಕ್ವೈಟ್ ಗುಡ್ ಎನಫ್. ಆಯಿತಾ. ಆಮೇಲೆ ತುಂಬ ಜನ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬಂದಾಗ ಅವ್ರು ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಲ್ಲ, ಮನೆ ಮದ್ದು, ಕಷಾಯ ಆ ಥರದ್ರಲ್ಲೇ ಟ್ರೈ ಮಾಡ್ತಿರ್ತಾರೆ, ಅಥವಾ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತೊಗೊಳ್ತಿರ್ತಾರೆ. ನನಗೆ ಪೇಯ್ನ್ ಇದೆ, ಏನೋ ಹತ್ರ ಕೊಡಿ, ಮೆಡಿಸನ್ಸ್ ತೊಗೊಳ್ಳೋದು, ನುಂಗೋದು ಆ ಥರ ಮಾಡ್ತಿರ್ತಾರೆ. ಆದಷ್ಟು ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇದ್ದರೆ ಒಂದ್ಸಲಿ ಡಾಕ್ಟರ್ನ, ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ, ಮೆನ್ಸ್ಟ್ರುಯೇಷನ್ ಯಾಕೆ ಇರ್ರೆಗ್ಯುಲರ್ ಇದೆ, ಯಾಕೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ, ಅದೆಲ್ಲ ತೋರಿಸ್ಕೊಳ್ಳೋದು ಒಳ್ಳೆಯದು. ಐ ಸ್ಟಿಲ್ ರಿಮೆಂಬರ್ ಒನ್ ಗರ್ಲ್, ಅನ್ಮ್ಯಾರಿಡ್, ಅವಳಿಗೆ ನಾಳೆ ಎಕ್ಸಾಮ್ಸ್ ಇದೆ ಅವಳದು PhD. ಹಿಂದಿನ ದಿವಸ ರಾತ್ರಿ ಸಿವಿಯರ್ ಪೇಯ್ನ್, ಮೆನ್ಸ್ಟ್ರಲ್ ಪೇಯ್ನಿಂದ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾಳೆ. ಆವಾಗ ಎತ್ಕೊಂಡ್ಬಂದರು ನೈಟ್ ಹಾಸ್ಪಿಟ್ಲಿಗೆ. ನೋಡಿದ್ರೆ ಇಷ್ಟು ದೊಡ್ಡ ದೊಡ್ಡ ಅಂಡಕೋಶದಲ್ಲಿ ರಕ್ತ ಹೆಪ್ಪು ಕಟ್ಟಿರೋ ಗಡ್ಡೆಗಳು. ಸುಮಾರು ದಿವಸದಿಂದ ಬ್ರೂಫೆನ್ನು, ಐಮಾಲು, ಪ್ಯಾರಾಸಿಟಮಾಲ್ ನುಂಗ್ಬಿಟ್ಟು ಅದನ್ನು ಸಬ್ಸೈಡ್ ಮಾಡ್ಕೊಂಡಿದ್ದಾರೆ. ಫೈನಲಿ ಯಾವಾಗ ಬಾಡಿಗೆ ಟಾಲರೇಟ್ ಮಾಡಾಗ್ಲಿಲ್ವೋ ಅದು ಶಿ ಬಿಕೇಮ್ ಅನ್ಕಾನ್ಷಿಯಸ್. ನಾವು ಇಮಿಡಿಯೇಟ್ ಲ್ಯಾಪ್ರೋಸ್ಕೋಪಿ ಮಾಡಿ ಅದನ್ನೆಲ್ಲ ಡ್ರೈನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಶಿ ಕುಡ್ ಅಟೆಂಡ್ ಅವರ್ ಎಕ್ಸಾಮ್ಸ್. ಆಯಿತಾ. ಸೊ ಆ ಥರ ಸಮಸ್ಯೆಗಳಿದ್ರೆ ತುಂಬ ಓವರ್ಲುಕ್ ಮಾಡಬಾರ್ದು. ಆದಷ್ಟು ಬೇಗ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊಂಡು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಡಯಾಗ್ನೋಸಿಸ್ ಏನು ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಒಬ್ಬೊಬ್ಬರು 6 ತಿಂಗಳು, 1 ವರ್ಷ ಆದ್ರೂ ಪೀರಿಯಡ್ಸ್ ಆಗಲ್ಲ, ಸುಮ್ಮನೆ ಮನೇಲೇ ಇರ್ತಾರೆ, ಅಥವಾ ಏನೋ ಹಾರ್ಮೋನ್ಸ್ ತೊಗೋತಿರ್ತಾರೆ, ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ತೊಗೊಳ್ತಿರ್ತಾರೆ. ಆ ಥರ ಮಾಡಬಾರ್ದು.
ಯಾಕೆ ಈ ಥರ ಆಗಿದೆ ಅಂತ ತೋರಿಸ್ಕೊಂಡು ರೈಟ್ ಏಜಲ್ಲಿ ತೋರಿಸ್ಕೊಂಡ್ಬಿಟ್ರೆ ಮುಂದೆ ಇನ್ಫರ್ಟಿಲಿಟಿಗೆ ಲ್ಯಾಂಡ್ ಆಗಲ್ಲ. ಓಕೆ ಇನ್ಫರ್ಟಿಲಿಟಿಗೆ ಲ್ಯಾಂಡ್ ಆಗುವಂತಹ ಸಮಸ್ಯೆಗಳಲ್ಲಿ ಅಂದರೆ ಪ್ರಿವೆಂಟಿವ್ ಮೆಜರ್ಸಲ್ಲಿ ಗಂಡಸಿಗೆ ಏನು ಹೆಣ್ಮಕ್ಳಿಗೆ ನೀವು ಹೇಳಿದ್ರಿ ಒಂದಷ್ಟು, ಅಂದರೆ ಈ ಥರ ಸಮಸ್ಯೆಗಳು ಬಂದಾಗ ಮೆನಿಸ್ಟ್ರಲ್ ಸಮಸ್ಯೆಗಳು, ಪೀರಿಯಡ್ ಸಮಸ್ಯೆಗಳು ಬಂದು ದಯವಿಟ್ಟು ಹೋಗಿ ನೀವು ಅಂತೇಳಿ. ಗಂಡಸಿಗೆ ಏನೋ ಸಮಸ್ಯೆ ಇದೆ ಅಂತ ಅವನಿಗೆ ಗೊತ್ತಾಗುತ್ತಾ ಹೇಗೆ? ಆ್ಯಕ್ಚುಲಿ ಅವ್ರಿಗೆ ಅಕಸ್ಮಾತ್ ಏನಾದರೂ ತುಂಬ ಅಡಿಕ್ಷನ್ಸ್ ಇದ್ದರೆ, ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೊ ಚೂವಿಂಗ್ ಎಲ್ಲ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಇದರದ್ದೆಲ್ಲ ತುಂಬ ಡಿಸ್ಅಡ್ವಾಂಟೇಜಸ್, ದುಷ್ಪರಿಣಾಮಗಳು ಬಾಡಿ ಮೇಲೆ ಆಗ್ತಾ ಇರುತ್ತೆ. ಸೊ ನಾವು ಹೆಂಗೆ ಕ್ಯಾನ್ಸರ್ಸ್ಗೆಲ್ಲ ಅದೇ ಕಾರಣ ಅಂತೀವೋ, ಇನ್ಫರ್ಟಿಲಿಟಿಗೂ ಅದೇ ಕಾರಣ. ಹೌದು. ಕೌಂಟ್ ಎಲ್ಲ ಕಮ್ಮಿ ಆಗುತ್ತೆ, ಮೊಟಿಲಿಟಿ ಕಮ್ಮಿ ಆಗುತ್ತೆ, ಒಂದು ಸ್ಪರ್ಮ್ಗೆ ಒಂದು ಆಕಾರ ಇರುತ್ತೆ, ಕಂಪ್ಲೀಟಾಗಿ ಅದು ವಿಕಾರ ಆಗಿಬಿಡುತ್ತೆ. ಸೊ ಅದು ಫರ್ಟಿಲೈಸ್ ಮಾಡೋದಕ್ಕೆ ಆಗಲ್ಲ. ಸೊ ಅಡಿಕ್ಷನ್ಸ್ ಇರೋರು ಆದಷ್ಟು ಬೇಗ ಅವ್ರ ಸೆಮೆನ್ ಅನಾಲಿಸಿಸ್ ತೋರಿಸ್ಕೋಬೇಕು. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇವಾಗ ತುಂಬ ಕಾಮನ್ ಇರುತ್ತೆ, ಇಗ್ನೋರ್ ಮಾಡ್ತಾ ಇರ್ತಾರೆ. ಉರಿ ಮೂತ್ರ, ಡಿಸ್ಚಾರ್ಜಸ್ಸು ಅದನ್ನೆಲ್ಲ ತೋರಿಸ್ಕೊಳ್ಳೋದೇ ಇಲ್ಲ ಕರೆಕ್ಟಾಗಿ. ತಾವೇ ಆ್ಯಂಟಿಬಯೋಟಿಕ್ಸ್ ನುಂಗೋದು ಅದನ್ನೆಲ್ಲ ಮಾಡಲೇಬಾರ್ದು. ಆದಷ್ಟು ಬೇಗ ಹೋಗ್ಬಿಟ್ಟು ಇನ್ಫೆಕ್ಷನ್ ಸ್ಪೆಷಲಿಸ್ಟ್ನ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಆಮೇಲೆ ಅಕಸ್ಮಾತ್ ಅವ್ರಿಗೆ ಏನಾರ ಊತ ಇದ್ದರೆ, ಏನಾರ ಪ್ರಾಬ್ಲಮ್ಸ್ ಇದ್ದರೆ ಜೆನೆಟಲ್ ಆರ್ಗನ್ಸಲ್ಲಿ, ಆದಷ್ಟು ಬೇಗ ಹೋಗ್ಬಿಟ್ಟು ಸಮಸ್ಯೆ ಪರಿಹರಿಸ್ಕೋಬೇಕು. ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ, ಆಂಡ್ರಾಲಜಿಸ್ಟ್ ಅಂತ. ಆಮೇಲೆ ಎಲ್ಲರೂ ಇವಾಗ ಮುನ್ನೆಚ್ಚರಿಕೆಯಾಗಿ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ಕೊಳ್ತಾರೆ. ದೇ ಆರ್ ಕ್ವೈಟ್ ಕ್ಲೆವರ್, ಇಂಟೆಲಿಜೆಂಟ್. ಮದುವೆ ಆಗಕ್ಕೆ ಮುಂಚೆ ಅವೇರ್ನೆಸ್ ಬಂದಿದೆ, ನೋಡ್ಬಿಟ್ಟು ಆಮೇಲೆ ಆಗ್ತಾರೆ. ಇದು ನನಗೆ ಯಾವ ಅಂದರೆ ಬೆಂಗಳೂರಲ್ಲಿ ಬಂದಿದೆಯಾ ಅಥವಾ ಬೆಂಗಳೂರಲ್ಲಿ ಮಾತ್ರ ಬಂದಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ ಪ್ಲೇಸ್ಗಳಲ್ಲೂ, ತಾಲೂಕಾ ಪ್ಲೇಸ್ಗಳಲ್ಲೂ ಈ ಥರ ಅವೇರ್ನೆಸ್ ಇದೆ ಅಂತ ನನಗನ್ಸಲ್ಲ ಅಲ್ವಾ? ಈಗ ಹುಬ್ಳಿನಲ್ಲೋ ಅಥವಾ ಗುಲ್ಬರ್ಗಾದಲ್ಲೋ ಇರುವಂಥ ಹುಡುಗರು ಮದುವೆ ಅವ್ರು ಎಲ್ಲಿ ವೇರ್ ದೇ ಹ್ಯಾವ್ ಟು ಗೋ ಆ್ಯಂಡ್ ಚೆಕ್ ಫಾರ್ ದಿಸ್? IVF ಸೆಂಟರ್ಗೆ ಹೋಗಬೇಕು. ಇಲ್ಲ ಡಯಾಗ್ನೋಸ್ಟಿಕ್ಸ್ ಅಲ್ಲೂ ಮಾಡ್ತಾರೆ, ಬಟ್ ಮಾಡೋರ್ದು ನಾಲೆಡ್ಜ್ ಕೂಡ ತುಂಬ ಇಂಪಾರ್ಟೆಂಟ್. ನಾನು ಸುಮಾರು ಜನ ನೋಡಿದ್ದೀವಿ, ದಾರಿಲಿರೋ ಡಯಾಗ್ನೋಸ್ಟಿಕ್ಸಲ್ಲಿ ಸೆಮೆನ್ ಅನಾಲಿಸಿಸ್ ಮಾಡಿಸಿರ್ತಾರೆ, ಫುಲ್ ರಾಂಗ್ ರಿಪೋರ್ಟ್ ಇರುತ್ತೆ. ಅದನ್ನ ನೋಡಿಕೊಂಡು ತುಂಬ ಡಿಪ್ರೆಸ್ ಆಗಿ ಆ ನ್ಯೂಸ್ನ ಮನೆಯವ್ರಿಗೆ ಹೇಳ್ದೆ ಒದ್ದಾಡೋದು ಕೂಡ ನಾನು ನೋಡಿದ್ದೀನಿ. ಸೊ ಅದು ಸೆಮೆನ್ ಅನಾಲಿಸಿಸ್ ಮಾಡೋರ್ಗೂ ಕೂಡ ಒಂದು ರೈಟ್ ನಾಲೆಡ್ಜ್ ಇರಬೇಕು. ಸೊ ಬೆಸ್ಟ್ ಸೆಂಟ್ರಿಗೆ ಬಂದರೆ ಬೆಸ್ಟ್ ರಿಪೋರ್ಟ್ ಸಿಗುತ್ತೆ. ಆಥರೈಸ್ಡ್ ಆಗಿರುವಂಥ ಸೆಂಟರ್ಗಳಿಗೆ ಹೋಗೋದು ತುಂಬ ಮುಖ್ಯ. ಸೊ ಹಾಗೆ ಗಂಡಸಿಗೆ ಮತ್ತು ಹೆಂಗಸಿಗೆ ಇಬ್ಬರಿಗೂ ಒಂದಷ್ಟು ಪ್ರಿವೆಂಟಿವ್ ಮೆಜರ್ಸ್ ದಯವಿಟ್ಟು ಅದನ್ನು ಗಮನ ಹರಿಸ್ಕೊಳ್ಳಿ ಅಂತ ಕೇಳ್ತೀನಿ. ಮೇಡಮ್ ಈಗ ಸರ್ ಇನ್ನೊಂದು ತುಂಬ ಮೊಬೈಲ್ಸ್ ಯೂಸ್ ಮಾಡ್ತಾರಲ್ಲ ಮೆನ್ನು, ಒಂದೊಂದು ಪಾಕೆಟಲ್ಲಿ ಒಂದೊಂದು ಮೊಬೈಲು, ಲ್ಯಾಪ್ಟಾಪ್ಸು, ಐಪ್ಯಾಡ್ಸು ಎಲ್ಲ, ಅದ್ರದ್ದು ರೇಡಿಯೇಷನ್ಸು ತುಂಬ ಅಫೆಕ್ಟ್ ಆಗ್ತಾ ಇದೆ ಮೆನ್ನಲ್ಲಿ. ಸೊ ಅದು ಸ್ವಲ್ಪ ಎಚ್ಚರ ವಹಿಸ್ಕೋಬೇಕು. ಆಮೇಲೆ ತುಂಬ ಟೈಟ್ ಜೀನ್ಸ್ ಯಾವಾಗ ನೋಡೋ ಆ ಥರ ಹಾಕ್ಕೊಂಡಿರ್ತಾರೆ, ಸದಾ ಟ್ರಾವೆಲ್ಲು, ಆಮೇಲೆ ತುಂಬ ಹೀಟ್ ಇರೋ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಫರ್ನೇಸಸ್ ಇರ್ಬೋದು ಅಥವಾ ಈ ಶೆಫ್ಸ್ ಇರ್ಬೋದು ಅಥವಾ ಪುರೋಹಿತರು ಯಾವಾಗಲೂ ಹೀಟಲ್ಲೇ ಕೆಲಸ ಮಾಡ್ತಿರ್ತಾರಲ್ಲ, ಅಂಥವ್ರು ತುಂಬ ಕಾಶಿಯಸ್ ಇರ್ಬೇಕು. ಬೇಕ್ರೀಸ್ ಅವ್ರಿಗೆಲ್ಲ ನಾನು ನೋಡಿದ್ದೀನಿ ಅಫೆಕ್ಟ್ ಆಗುತ್ತೆ. ಹೌದಾ? ಓಕೆ. ಆಮೇಲೆ ಮೊಬೈಲ್ ಅಂದರೆ ಕೆಲವೊಂದು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಇದಿರುತ್ತಲ್ಲ, ಅದನ್ನ ನೀವು ಈ ಜೋಬಲ್ಲಿ ಇಟ್ಕೋ ಬದಲಾಗಿ ಅದಕ್ಕೆ ಬೇರೆ ಏನಾದರೂ ಒಂದು ಹ್ಯಾಂಡ್ಸ್ ಫ್ರೀ ಎಲ್ಲ ಬರುತ್ತಲ್ಲ ಸರ್, ಹ್ಯಾಂಡ್ಸ್ ಫ್ರೀ ಮಾಡ್ಕೊಳ್ಳೋ ಅಂಥದ್ದು ಆ ಥರದ್ದು ಏನಾದರೂ ಮಾಡ್ಕೊ. ಯಾಕಂದ್ರೆ ಮೊಬೈಲ್ ಬಿಟ್ಟು ಅಂತೂ ಇಲ್ಲಿ ಇಟ್ಕೊಳ್ಳೋ ಬದಲು ದೂರ ಇಟ್ಕೊಳ್ಳೋದು. ಆಮೇಲೆ ಅದಕ್ಕೇನೋ ಪ್ರೊಟೆಕ್ಷನ್ ಬರುತ್ತಂತಲ್ಲ ಇವಾಗ, ಅದೆಲ್ಲ ಹಾಕಿಸ್ತಾರೆ. ಆ ಥರದ ಪ್ರಿಕಾಷನರಿ ಮೆಜರ್ಸ್ನ ನಮ್ಮ ಕೈಲಿರೋದನ್ನು ದಯವಿಟ್ಟು ತೊಗೊಳ್ಳೋದು ತುಂಬ ಮುಖ್ಯ. ಮೇಡಮ್ ಇನ್ನೊಂದು, ಈಗ 2 ಪ್ರಶ್ನೆಗಳು ಕೇಳಬೇಕು ಮೇಡಮ್. ಒಂದು, ಈಗ ಗಂಡಸು ಮತ್ತು ಹೆಣ್ಣು ಎರಡು ಬ್ಲಡ್ ರಿಲೇಟಿವ್ ಇದ್ದರೂ ಕೂಡ ಈ ಥರದ ಸಮಸ್ಯೆಗಳು ಆಗೋದು ಜಾಸ್ತಿ ಆಗುತ್ತಾ? ತುಂಬ ಕ್ಲೋಸ್ ಕಸಿನ್ಸಲ್ಲಿ ಮ್ಯಾರೇಜ್ ಆದಾಗ ಜೆನೆಟಿಕ್ ಪ್ರಾಬ್ಲಮ್ಸ್ ತುಂಬ ಹೋಗುತ್ತೆ ಮುಂದಕ್ಕೆ. ಸೊ ಆ ಥರ ಹೋದಾಗ ಜೆನೆಟಿಕ್ ಇಶ್ಯೂಸ್ ಇದ್ದಾಗ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಇಂಥವ್ರಲ್ಲಿ ಇನ್ಫರ್ಟಿಲಿಟಿಗಿಂತ ಅಬಾರ್ಷನ್ಸ್ ತುಂಬ ನೋಡ್ತೀವಿ. ಕನ್ಸೀವ್ ಆಗ್ತಾರೆ, ಅಬಾರ್ಟ್ ಆಗುತ್ತೆ, ಕನ್ಸೀವ್ ಆಗ್ತಾರೆ, ಅಬಾರ್ಟ್ ಆಗುತ್ತೆ, 6, 8 ಎಲ್ಲ ಆಗಿರುತ್ತೆ. ವಾಪಸ್ ಬಂದಾಗ ನಾವು ಅವ್ರದ್ದು ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸಿದಾಗ ಇಬ್ಬರಲ್ಲಿ ಏನೋ ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಕೂಡ ನಾವು ಸರಿ ಮಾಡ್ಬೋದು, ಪ್ರಾಬ್ಲಮ್ಸ್ ಏನಿಲ್ಲ. ಬಟ್ ಆದಷ್ಟು ಅವ್ರು ಬಂದು ಡಾಕ್ಟರ್ನ ತೋರಿಸ್ಕೋಬೇಕು. ಒಂದು ಲೇಡಿ ಆಂಧ್ರ ಸೈಡಿಂದ ಬಂದಿದ್ರು, 6 ಅಬಾರ್ಷನ್ಸ್ ಆಗಿದೆ. ಆಮೇಲೆ ಹಸ್ಬೆಂಡ್ ವೈಫ್ ಕ್ಲೋಸ್ಲಿ ರಿಲೇಟೆಡ್. ಅವ್ರಿಗೆ ಟೆಸ್ಟ್ ಮಾಡಿ ನೋಡಿದಾಗ ಹಸ್ಬೆಂಡಲ್ಲಿ ಕ್ರೋಮೋಸೋಮಲ್ ಇಶ್ಯೂಸ್ ಇತ್ತು, ವಂಶವಾಹಿನಿಗಳಲ್ಲಿ ಪ್ರಾಬ್ಲಮ್ ಇತ್ತು. ಆಮೇಲೆ ಅದನ್ನು ಎಂಬ್ರಿಯೋಸ್ ಮಾಡಿ, ಎಂಬ್ರಿಯೋಸಲ್ಲಿ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇದೆಯಾ ಅಂತ ಟೆಸ್ಟ್ ಮಾಡಿದ್ವಿ. ಇವಾಗ ಎಂಬ್ರಿಯೋಸಲ್ಲಿ ಕೂಡ ಜೆನೆಟಿಕ್ ಟೆಸ್ಟ್ ಮಾಡ್ಬೋದು. ಆಮೇಲೆ ಅವ್ರಿಗೆ 10 ಎಂಬ್ರಿಯೋಸಲ್ಲಿ 2 ಮಾತ್ರ ನಾರ್ಮಲ್ ಇತ್ತು, ಇನ್ನು 8 ಅಬ್ನಾರ್ಮಲ್ ಇತ್ತು. ಆ 2 ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವಳಿಗೆ ಟ್ವಿನ್ಸ್ ಆಗಿದೆ. ನಾನು ಓದಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನೀವು
ನೀವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದರೆ, ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ಆದರೆ, ಅಥವಾ ನೀವು ಇಂಟರ್ ಕಾಂಟಿನೆಂಟಲ್ ಬೇರೆ ದೇಶದವ್ರನ್ನೇ ಮದುವೆ ಆದರೆ ಅಂದ್ಕೊಳ್ಳಿ, ಮಕ್ಕಳು ತುಂಬ ಬ್ರೈಟಾಗಿ ಹುಟ್ಟುತ್ತಾರೆ ಅಂತ ಒಂದು ನಾನು ಕೇಳಿದ್ದೀನಿ. ತುಂಬ ಹತ್ತಿರ ಸಂಬಂಧ ಬಂದಾಗೆ ಮಕ್ಕಳು ಅಷ್ಟೊಂದು ಬ್ರೈಟಾಗಿ ಹುಟ್ಟಲ್ಲ, ಕೆಲವೊಂದ್ಸಲ ಸಮಸ್ಯೆಗಳು ಕೂಡ ಆಗ್ತಾವಂತ. ಇದು ನಿಜನಾ? ಆ್ಯಕ್ಚುಲಿ ತುಂಬ ಕ್ಲೋಸಲ್ಲಿ ಮದುವೆ ಆದರೆ ಮಕ್ಕಳು ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಇಂಟೆಲಿಜೆಂಟ್ ಬ್ರೈಟ್ ಅದೆಲ್ಲ ಏನಿಲ್ಲ ಸರ್. ತುಂಬ ದೂರದಲ್ಲಾದರೆ ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಅವೆಲ್ಲ ಏನಿಲ್ಲ. ಸೊ ಎನಿವೆ, ಬಟ್ ಇಟ್ಸ್ ಬೆಟರ್ ನಾಟ್ ಟು ಗೆಟ್ ಮ್ಯಾರಿಡ್ ಇನ್ ಕ್ಲೋಸ್ ಕಸಿನ್ಸ್. ಅದ್ರ ಜೊತೆಗೆ ಇನ್ನೊಂದು ಫೈನಲ್ ಪ್ರಶ್ನೆ ಈ ಸೆಗ್ಮೆಂಟಲ್ಲಿ ಕೇಳಬೇಕು ಅನ್ಕೊಂಡಿರೋದು ನಾನು, ಇತ್ತೀಚಿನ ದಿನಗಳಲ್ಲಿ ವೆಯ್ಟ್ ಸಮಸ್ಯೆ ಕೂಡ ಆಗ್ತಾ ಇದೆ. ತುಂಬ ಜನ ಒಬಿಸಿಟಿ ಅನುಭವಿಸ್ತಾರೆ. ಬಹುಶಃ ನನಗನ್ಸಿರೋ ಹೆಣ್ಮಕ್ಳಿಗೆ ಜಾಸ್ತಿ ಅನುಭವಿಸ್ತಾ ಇದ್ದಾರೆ ಅನ್ಸುತ್ತೆ ಇದು. ಅದು ಕೆಲವೊಂದ್ಸಲ ಮದುವೆ ಆಗಿ ಮಕ್ಕಳಾದಮೇಲೆ ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಂದ್ಸಲ ಮಕ್ಕಳು ಆಗೋಕ್ಕಿಂತ ಮುಂಚಿನ ಮದುವೆ ಟೈಮಲ್ಲೂ ಒಬಿಸಿಟಿ ಇರುತ್ತೆ, ಗಂಡಸರಿಗೂ ತುಂಬ ಜನರಿಗೆ ಇರುತ್ತೆ. ಇದು ಕೂಡ ಒನ್ ಆಫ್ ದ ರೀಸನ್ಸ್ ಆಗುತ್ತಾ? ದೊಡ್ಡ ಪ್ರಾಬ್ಲಮ್ ಇದು. ಆ್ಯಕ್ಚುಲಿ ಎಪಿಡೆಮಿಕ್ ಅಂತಾರೆ ಇಂಡಿಯಾಲಿ ಒಬೆಸಿಟಿ, ನೆಕ್ಸ್ಟು ಡಯಾಬಿಟಿಸ್. ಸೊ ಸ್ಥೂಲ ದೇಹ ಅನ್ನೋದು ತುಂಬ ಜನರಿಗೆ, ಹಸ್ಬೆಂಡ್ಸ್ಗೂ ಅಷ್ಟೇ, ಲೇಡೀಸ್ಗೂ ಅಷ್ಟೇ. ಲೇಡೀಸ್ಗೆ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಓಕೆ. ಸೊ ಅವ್ರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರಲ್ಲ, ಅಥವಾ ಬ್ಲೀಡಿಂಗ್ ಆದರೆ ಜಾಸ್ತಿ ಆಗಲ್ಲ, ತುಂಬ ಕಮ್ಮಿ ಆಗ್ತಿರುತ್ತೆ. ಆಮೇಲೆ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಎಗ್ ಕರೆಕ್ಟಾಗಿ ರಿಲೀಸ್ ಆಗಲ್ಲ. ಸೊ ಅವ್ರಿಗೂ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ. ನೀವು PCOD ಅಂತ ಕೇಳಿರ್ಬೋದಲ್ಲ, ಅಂಥವ್ರಿಗೆ ಸ್ಥೂಲ ದೇಹ ಇಟ್ಸ್ ಆಲ್ವೇಸ್ ಕ್ಲೋಸ್ಲಿ ಅಸೋಸಿಯೇಟೆಡ್. ಸೊ ಯಾವಾಗ ಅವರು ಸ್ಥೂಲ ದೇಹನ ಕರೆಕ್ಟಾಗಿ ಕಮ್ಮಿ ಮಾಡ್ಕೊಳ್ತಾರೋ ಆ ಹಾರ್ಮೋನ್ ಇಂಬ್ಯಾಲೆನ್ಸು ಕಮ್ಮಿ ಆಗಿಬಿಡುತ್ತೆ. ತುಂಬ ಜನಕ್ಕೆ ನಾವು ಹೇಳಿ ಕಳಿಸ್ತೀವಿ, ಒಂದು 8 to 10 kgs ಲಾಸ್ ಮಾಡ್ಕೊಂಡು ಬಂದರೆ ಅವ್ರ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸು ಸರಿ ಹೋಗುತ್ತೆ, ಓವ್ಯುಲೇಷನ್ನು ಸರಿ ಹೋಗ್ಬಿಡುತ್ತೆ, ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಸರಿ ಹೋಗುತ್ತೆ. ಮೆನ್ನಲ್ಲೂ ಅಷ್ಟೇ, ಎಷ್ಟು ಒಬೆಸಿಟಿಯಿಂದ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ ಅಂದರೆ ಸೆಕ್ಷುವಲ್ ಡಿಸ್ಫಂಕ್ಷನ್ ತುಂಬ ಅನುಭವಿಸ್ತಾರೆ. ಆಮೇಲೆ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅದರದ್ದು ತುಂಬ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ. ಸೊ ಇಬ್ಬರು ಇದು ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಫಸ್ಟ್. ಕೆಲವ್ರಿಗೆ ನಾನು ಅಬ್ಸರ್ವ್ ಮಾಡ್ದಂಗೆ, ಕೆಲವರು ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಒಂದೇ ಸಲ ದಪ್ಪ ಆಗ್ಬಿಡ್ತಾರೆ, ಕೆಲವರು ದಪ್ಪನೇ ಇರ್ತಾರೆ ಪಾಪ ಅವರು. ನಾನು ಅಬ್ಸರ್ವ್ ಮಾಡ್ದಂಗೆ ಏನು ಬೈ ಬರ್ತ್ ಅವರು ಒಂದಷ್ಟು ಕಂಜನೈಟ್ಲಿ ಇರುತ್ತೆ. ಸೊ ಅಂಥವ್ರಿಗೂ ಸಮಸ್ಯೆ ಆಗುತ್ತೆ ಇದು. ಹೌದು. ಸೊ ಎಲ್ಲರೂ ಅಂದ್ರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೇಬೇಕು. ಒಂದು ಪರ್ಫೆಕ್ಟ್ ವೆಯ್ಟ್ ಅಂತ ಇರುತ್ತಲ್ಲ, ಬಾಡಿ ಮಾಸ್ ಇಂಡೆಕ್ಸ್ ಅಂತ, BMI, ಅದು 25 ಒಳಗಡೆ ಮೇಂಟೈನ್ ಮಾಡಿದ್ರೆ ತುಂಬ ಫಾಸ್ಟ್ ರಿಸಲ್ಟ್ಸ್ ಬರುತ್ತೆ ಅವ್ರಿಗೆ. ಮೇಡಮ್, ಈ ಮಕ್ಕಳು ಆಗದಿರುವಂಥದ್ದು ಅಂದರೆ ಅವ್ರಿಗೆ ಸಂತಾನಹೀನತೆ ಇದೆ, ಸಮಸ್ಯೆ ಇದೆ ಅಂತ ನೀವು ಕಂಡುಹಿಡಬೇಕಾದ್ರೆ ಟೆಸ್ಟ್ಗಳನ್ನ ನೀವು ಮಾಡ್ತೀರಂತ ಅನ್ಕೋತೀರಿ ಅಂತ ನಾನು ಹೇಳೋದು. ಚಿಕ್ಕ ಸಮಸ್ಯೆಗಳು ನೀವು ಹೇಳಿದ್ರಿ, ಚಿಕ್ಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಡುತ್ತೆ ಅಂತೇಳಿ. ಬಟ್ ಇಲ್ಲ, ದೊಡ್ಡ ಸಮಸ್ಯೆನೇ ಇದೆ ಅಂತ ಅವ್ರು ನಿಮ್ಗೆ ಗೊತ್ತಾಗಬೇಕಾದ್ರೆ ಏನು, ವಾಟ್ ಆರ್ ದ ಟೆಸ್ಟ್, ನೀವು ಮಾಡುವಂಥ ಟೆಸ್ಟ್ಗಳೇನು? ಆಮೇಲೆ ಮನೇಲಿ ಪೇರೆಂಟ್ಸ್ ಅಂದರೆ ಗಂಡ ಹೆಂಡತಿ, ಪೇರೆಂಟ್ಸ್ ಇನ್ನೂ ಆಗಿರಲ್ಲ, ಅವರು ಗಂಡ ಹೆಂಡತಿ ಇರ್ತಾರಲ್ಲ, ಅವ್ರ ಮನೇಲೇ ಯಾವ ಟೈಮಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಆ್ಯಕ್ಚುಲಿ ಅವರು ಲೇಡಿ ಪೀರಿಯಡ್ ಟೈಮಲ್ಲಿ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಬಂದರೆ ಡಾಕ್ಟರ್ ಹತ್ರ ಸುಮಾರು ಇನ್ವೆಸ್ಟಿಗೇಷನ್ಸ್ ಅವತ್ತೇ ಮುಗಿಯುತ್ತೆ. ಓಕೆ. ಟ್ರಾನ್ಸ್ವೆಜೆನಲ್ ಸ್ಕ್ಯಾನ್ ಆಗುತ್ತೆ, ಗರ್ಭಕೋಶದ ಹೆಲ್ತ್ ಗೊತ್ತಾಗುತ್ತೆ, ಅಂಡಕೋಶದ ಹೆಲ್ತ್ ಗೊತ್ತಾಗುತ್ತೆ, ಎಗ್ಸ್ ಯಾವ ಥರ ಬಿಡುಗಡೆ ಆಗ್ತಿದೆ ಅಂತ ಕರೆಕ್ಟಾಗಿ ನಾವು ನೋಡ್ಕೋಬೋದು. ಆಮೇಲೆ ಅವ್ರದ್ದು ಹಾರ್ಮೋನ್ ಅನಾಲಿಸಿಸ್ ಮಾಡೋದಕ್ಕೂ ಅದು ಐಡಿಯಲ್ ಟೈಮು, ಸೆಕೆಂಡ್ ಡೇ ಥರ್ಡ್ ಡೇ. ಸೊ ಎಲ್ಲ ಇನ್ವೆಸ್ಟಿಗೇಷನ್ಸ್ 6 to 8 ಅವರ್ಸಲ್ಲಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಡೇನೇ ಅವ್ರ ರಿಪೋರ್ಟ್ಸ್ ಎಲ್ಲ ಕೂತ್ಕೊಂಡು ಯಾರಿಂದ ಸಮಸ್ಯೆ ಆಗ್ತಿದೆ, ಯಾರಿಗೆ ಟ್ರೀಟ್ಮೆಂಟ್ ಬೇಕು ಅಂತ ಕಂಪ್ಲೀಟಾಗಿ ಪಿನ್ ಡೌನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬರೀ ಲೇಡಿ ಬಂದರೆ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಸುಮಾರು ಜನ ನಾನು ಅದನ್ನು ನೋಡಿದ್ದೀನಿ, ಎಷ್ಟೊಂದು ಜನ ಲೇಡೀಸು 1 year 2 year ಟ್ರೀಟ್ಮೆಂಟ್ ತೊಗೊಳ್ತಾರೆ, ಹಸ್ಬೆಂಡ್ ಬಂದ್ಬಿಟ್ಟು ಸೆಮೆನ್ ಅನಾಲಿಸಿಸೇ ಮಾಡಿಸಿರಲ್ಲ. ಎಷ್ಟು ಟೈಮ್ ದಂಡ, ದುಡ್ಡು, ಎನರ್ಜಿ, ಡಾಕ್ಟ್ರದ್ದು ಎಫರ್ಟ್ಸು ಎಲ್ಲ ವೇಸ್ಟ್ ಆಗ್ತಿರುತ್ತೆ. ಅದೇ ಕಪಲ್ ಇಬ್ಬರು ಒಟ್ಟಾಗಿ ಬಂದು ಒಟ್ಟಾಗಿ ಟೆಸ್ಟ್ ಮಾಡಿಸ್ಬಿಟ್ರೆ ಎಲ್ಲ ರಿಪೋರ್ಟ್ಸು ಒಂದೇ ಸತಿಗೆ ಅನಲೈಸ್ ಆಗಿಬಿಡುತ್ತೆ. ಅವ್ರ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ನಾವು ಹೇಳಿದ ಟೆಸ್ಟ್ನ ಪ್ರಿಸ್ಕ್ರೈಬ್ ಮಾಡಿರೋದನ್ನು ಮಾಡಿಸ್ಕೊಂಡು ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಡೇ 2 day 3 ತುಂಬ ಪರ್ಫೆಕ್ಟಾಗಿ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಮೇಡಮ್, ಈಗ ಸಮಸ್ಯೆಗಳು ಇಲ್ಲಿ ಡಾಕ್ಟರ್ ಹತ್ರ ಅಂದರೆ ವೈದ್ಯಕೀಯ ಸಮಸ್ಯೆಗಳ ಪರಿಹಾರಕ್ಕೆ ನಿಮ್ಮ ಹತ್ರ ಬರಬೇಕನ್ನೋದು ಓಕೆ. ಬಟ್ ಈ ಸಮಸ್ಯೆ ಇಲ್ಲದೆ ಕೂಡ ಅವ್ರ ಹತ್ರ ಏನಂತ ಸಮಸ್ಯೆ ಇರಲ್ಲ, ಆದರೂ ಕೂಡ ಅವ್ರಿಗೆ ಮಕ್ಕಳಾಗಲ್ಲ, ಅಂಥವ್ರು ಇರ್ತಾರೆ. ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತೀವಿ. ಓಕೆ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ, ಓಕೆ, ಬಟ್ ಅದಕ್ಕೇನು ಕಾಸೇ ಸಿಗ್ತಿರಲ್ಲ. ಅಂಥವ್ರಿಗೆ ಸ್ಪೆಷಲೈಸ್ಡ್ ಟೆಸ್ಟ್ ಇದೆ. ಸೊ ಸ್ಪೆಷಲ್ ಹಾರ್ಮೋನಲ್ ಟೆಸ್ಟ್ ಇದೆ, ಸ್ಪೆಷಲ್ ಸ್ಕ್ಯಾನ್ಸ್ ಇದೆ, ಅದೆಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ಅದು ಬೇರೆ ಥರ ಇನ್ವೆಸ್ಟಿಗೇಟ್ ಆಗಬೇಕು. ಓಕೆ. ಬಟ್ ಅಂಥ ಪರ್ಸೆಂಟೇಜ್ ತುಂಬ ಕಡಿಮೆ. ಯಾ. ಓಕೆ. ಬಟ್ ನೀವು ಹೇಳ್ದಂಗೆ ಮನೇಲೇ ಇದ್ಕೊಂಡು ಅವ್ರು ಯಾವಾಗ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದರೆ ಅವ್ರಿಗೆ ಮಗು ಆಗುತ್ತೆ ಅನ್ನೋ ನಾಲೆಡ್ಜು ಕೂಡ ಇರಲ್ಲ. ಪೀರಿಯಡ್ ಆಗಿ 10 days ಒಳಗಡೆ ಇದ್ದರೆ ಮಾತ್ರ ನಮಗೆ ಪಾಪು ಆಗುತ್ತೆ ಅಂದ್ಕೊಂಡಿರ್ತಾರೆ. ಹಂಗಲ್ಲ, ಅದು ಪೀರಿಯಡ್ ಆಗಿ 12th day ಇಂದ 17th day ಇರೋವರೆಗೂ ಕಾಂಟ್ಯಾಕ್ಟ್ ಇದ್ದರೆ ಆವಾಗಲೇ ಎಗ್ ಬಿಡುಗಡೆ ಆಗೋದು.
ಸೊ ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದರೆ ಕನ್ಸೀವ್ ಆಗಿಬಿಡ್ತಾರೆ. ಸೊ ಇದೆಲ್ಲ ಜನರಲ್ ಅವೇರ್ನೆಸ್ಸು ನಮ್ಮಲ್ಲಿ ಬಂದಾಗ ಇದನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ. ಓಕೆ ಓಕೆ ಈ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಇದು ಸಿಂಪಲ್ ವಿಚಾರ, ಈ ವಿಚಾರ ಕೂಡ ನಮ್ಮ ಜನರಿಗೆ ಗೊತ್ತಿಲ್ಲ ಅಂತಂದರೆ ಕಷ್ಟ. ಮದುವೆಗಿನ ಮುಂಚೆ ನೀವು ಹೆಂಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರೋ ಒಂದು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ, ಅದೇ ಥರ ಮದುವೆಗಿನ ಮುಂಚೆ ಕೂಡ ನೀವು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ ಪ್ರಿಪ್ರೇಷನ್ಗಳಲ್ಲಿ ಈ ನಾಲೆಜ್ ತುಂಬ ಇಂಪಾರ್ಟೆಂಟ್. ಕೌನ್ಸಿಲಿಂಗ್ ಬೇಕು. ಸೊ ಪೀರಿಯಡ್ ಆಗಿ 12th ಡೇಯಿಂದ ಹಿಡ್ಕೊಂಡು ಒಂದು 16-17 ಡೇವರೆಗೂ 16-17 ಡೇಸ್ವರೆಗೂ ಫರ್ಟೈಲ್ ಪೀರಿಯಡ್ ಅದು. ಆ ಟೈಮಲ್ಲಿ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದರೆ ಆಲ್ಟರ್ನೇಟ್ ಡೇಸ್ ನಿಮಗೆ ಮಗು ಆಗುವಂಥ ಚಾನ್ಸ್ ಜಾಸ್ತಿ ಇದೆ. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಮದುವೆ ಆಗೋರಿದ್ದರೆ ನೀವು ಕೂಡ ಅದನ್ನು ತಿಳ್ಕೊಳ್ಳಿ. ಸೊ ಇದು ನಾವು ಈಗ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತಾ ಹೋಗೋದಾದ್ರೆ ಮೇಡಮ್, ಈಗ BP, ಡಯಾಬಿಟೀಸು ಈ ಥರ ಸಮಸ್ಯೆಗಳು ಕೂಡ ಹೆಣ್ಮಕ್ಳಲ್ಲಿ ಕೂಡ ಕಾಣಿಸ್ಕೊಳ್ತವೆ. ಅದು ಕೂಡ ಒಂದು ಹಂತಕ್ಕೆ ಕಾರಣ ಆಗುತ್ತೆ. ಅಂದರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆಗಳು ಬಿಟ್ಟು, ಫಾರ್ ಎಕ್ಸಾಂಪಲ್ ಪೀರಿಯಡ್ಸ್, ಇದು ಬಿಟ್ಟು ಬೇರೆ ಸಮಸ್ಯೆಗಳಂದ್ರೆ ಏನು ಮುಖ್ಯವಾಗಿ? ತುಂಬ ಕಾಮನ್ ಥೈರಾಯ್ಡ್. ಓಕೆ, ಲೇಡೀಸಲ್ಲಿ ತುಂಬ ನೋಡ್ತಾ ಇದ್ದೀವಿ ಇವಾಗ ಥೈರಾಯ್ಡ್ ಡಿಸೀಸು. ಅದು ಅಕಸ್ಮಾತ್ ಅವ್ರು ಕರೆಕ್ಟಾಗಿ ಥೈರಾಯ್ಡ್ ಮೆಡಿಕೇಶನ್ ತಗೋತಿಲ್ಲ ಅಂದರೆ TSH ವ್ಯಾಲ್ಯೂ ತುಂಬ ಹೈ ಹೋಗಿರುತ್ತೆ. TSH ಹೈ ಹೋಗ್ತಿದ್ದಂಗೆ ಸಂತಾನಹೀನತೆ ಕಾಮನ್ ಅದು. ಸೊ ಯಾವಾಗ ಅವರು ಥೈರಾಯ್ಡ್ನ ಕರೆಕ್ಟಾಗಿ ಅಡ್ರೆಸ್ ಮಾಡ್ತಾರೋ, ಮೆಡಿಕೇಶನ್ ಸರಿಗೆ ತಗೊಳ್ತಾರೋ, TSHನ 3 ಒಳಗಡೆ ಇಟ್ಕೊಳ್ತಾರೋ, ತಾವೇ ಕನ್ಸೀವ್ ಆಗ್ತಾರೆ. ಅದೊಂದು. ಹಸ್ಬೆಂಡ್ಸ್ ಅಲ್ಲೂ ಥೈರಾಯ್ಡ್ ನೋಡ್ತಾ ಇದೀವಿ ನಾವು. TSH ಅಂದ್ರೆ ಏನು ಆಕ್ಚುಲಿ? ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಅದೊಂದು ವ್ಯಾಲ್ಯೂ 10, 20, 100 ಇರುತ್ತೆ ಸುಮಾರು ಜನಕ್ಕೆ. ಓಕೆ, ಬಟ್ ಅದು ಅಡ್ರೆಸ್ಸೇ ಮಾಡಿರಲ್ಲ ಅವರು. ಮಾತ್ರೆ ತಗೋಬಾರ್ದು ಅಂತ ಅವರೇ ಅನ್ಕೊಂಬಿಟ್ಟಿರ್ತಾರೆ. ಆಮೇಲೆ ಈ ಸಕ್ಕರೆ ಸಮಸ್ಯೆ ಅಂತೂ ತುಂಬ ನೋಡ್ತಾ ಇದ್ದೀವಿ ನಾವು ಇವಾಗ. ಯಂಗ್ ಕಪಲ್ಸಲ್ಲೇನೆ 300-400 ಇರುತ್ತೆ ಶುಗರ್ಸ್. ಅದಕ್ಕೂ ಕೂಡ ಕರೆಕ್ಟಾಗಿ ಡಯಟ್ ಮಾಡ್ತಿರಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರಲ್ಲ, ಮೆಡಿಸಿನ್ಸ್ ತಗೋತಿರಲ್ಲ. ಶುಗರ್ ಸಮಸ್ಯೆ ಯಾವಾಗ ದೇಹದಲ್ಲಿ ಜಾಸ್ತಿ ಆಗುತ್ತೋ ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಕೂತ ಕಟ್ಟಿಟ್ಟ ಬುತ್ತಿ. ಹಸ್ಬೆಂಡ್ ವೈಫ್ ಇಬ್ಬರೂ ಡಯಾಬಿಟಿಸ್ ಪ್ರಾಬ್ಲಮ್ಸ್ನ ಸರಿಗೆ ಅಡ್ರೆಸ್ ಮಾಡ್ಕೋಬೇಕು. BP ಸಮಸ್ಯೆ ಇರೋರು ಅಷ್ಟೇ, BP ಮೆಡಿಕೇಶನ್ಸ್ ತೊಗೊಳ್ತಿರ್ತಾರೆ, ಬಟ್ ಕಂಟ್ರೋಲೇ ಇರಲ್ಲ. ಅಂಥವ್ರಿಗೆ ಕೂಡ ಇದು ಸೆಮೆನ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದು ಕೂಡ ಅಡ್ರೆಸ್ ಮಾಡಬೇಕು. ಮತ್ತು ಸೈಕ್ಯಾಟ್ರಿಕ್ ಇಲ್ನೆಸ್ ಇರುತ್ತಲ್ಲ ಸರ್, ಡಿಪ್ರೆಷನ್ಗೆ, ಆಂಗ್ಸೈಟಿಗೆ, ಪ್ಯಾನಿಕ್ ಅಟ್ಯಾಕ್ಸ್ಗೆಲ್ಲ ಮೆಡಿಸಿನ್ಸ್ ತಗೋತಾ ಇರ್ತಾರೆ. ಅದರದ್ದು ಕೂಡ ದುಷ್ಪರಿಣಾಮಗಳಲ್ಲಿ ಮೇಲ್ ಇನ್ಫರ್ಟಿಲಿಟಿ ಒಂದು ಕಾರಣ. ಸೊ ಅವ್ರು ಹೋಗ್ಬಿಟ್ಟು ನಾವು ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ, ನಂದು ಮೆಡಿಕೇಶನ್ ಚೇಂಜ್ ಮಾಡ್ಕೊಡಿ ಅಂತ ಕೇಳಬೇಕು. ಆಮೇಲೆ ಫಿಟ್ಸ್ಗೆ ಮೆಡಿಸಿನ್ಸ್ ತಗೊಳ್ತಿರ್ತಾರಲ್ಲ, ಅವರಲ್ಲಿ ಕೂಡ ಪ್ರಾಬ್ಲಮ್ಸ್ ಇರುತ್ತೆ, ಅದು ಚೇಂಜ್ ಮಾಡ್ಕೋಬೇಕು. ಈಗ ಜಿಮ್ಮಿಂಗ್ ತುಂಬ ಜಾಸ್ತಿ ಅಲ್ಲ, ತುಂಬ ಸಪ್ಲಿಮೆಂಟ್ಸ್ ತಗೊಳ್ತಾರೆ. ಹಾಂ, ಆಮೇಲೆ ಟೆಸ್ಟೋಸ್ಟ್ರಾನ್ ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ಇಂಜೆಕ್ಟ್ ಮಾಡ್ಕೊಳ್ತಿರ್ತಾರೆ. ಐ ಮೆಟ್ 1 ಪರ್ಸನ್, ವಾರಕ್ಕೆ 3 ಇಂಜೆಕ್ಷನ್ ತೊಗೊಳ್ತಾರೆ ಅವರು. ಅದೇನೋ ಕಾಂಪಿಟೇಷನಲ್ಲಿ ಹಿ ಹ್ಯಾಸ್ ಟು ಕಮ್ ಫಸ್ಟ್ ಅಂದ್ಬಿಟ್ಟು ಮಸಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರಬೇಕಂತ ಹಾರ್ಮೋನ್ಸ್ನ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ 0 ಸ್ಪರ್ಮ್ ಇತ್ತು. ಇದೆಲ್ಲ ತುಂಬ ಪ್ರಾಬ್ಲಮ್ಸ್ ಇವಾಗ. ಬಾಡಿ ಬಿಲ್ಡ್ ಮಾಡೋಕ್ಕೋಸ್ಕರ ತುಂಬ ಜನ ರಾಂಗ್ ವೇಲ್ ಹೋಗ್ತಾರೆ. ಸೊ ಇಂಥವ್ರಿಗೆ ಕೂಡ ನಾವು ಅವೇರ್ನೆಸ್ ಮೂಡಿಸಬೇಕು. ದಿಸ್ ವಿಲ್ ಕಾಸ್ ಲಾಟ್ ಆಫ್ ಹಾರ್ಮ್ ಇನ್ ದ ಫ್ಯೂಚರ್. ಈ ಒಂದು ಇನ್ಫರ್ಟಿಲಿಟಿ ಟೆಸ್ಟ್ಗೆ ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಟೆಸ್ಟ್ಗಳಿರ್ತಾವಲ್ವಾ? ಬೇಸಿಕ್ ಟೆಸ್ಟ್ಗಳು ಹೆಣ್ಮಕ್ಳಿಗೆ ಅಂದ್ರೆ ಏನು? ವಾಟ್ ಆರ್ ದ ಟೆಸ್ಟ್? ಸ್ಕ್ಯಾನ್, ಹಾರ್ಮೋನ್ಸ್, ಥೈರಾಯ್ಡ್, ಶುಗರ್ಸ್, ಬ್ಲಡ್ಡಲ್ಲಿ ಏನಾರ ಇನ್ಫೆಕ್ಷನ್ಸ್ ಇದೆಯಾ ಅಂತ, ಹಸ್ಬೆಂಡ್ಸಲ್ಲಿ ಸೆಮೆನ್ ಅನಾಲಿಸಿಸ್ ಆ್ಯಂಡ್ ಫ್ಯೂ ಇನ್ಫೆಕ್ಷನ್ಸ್ ಟೆಸ್ಟ್ ಮಾಡ್ತೀವಿ ಅಷ್ಟೇ. ತುಂಬ ಜಾಸ್ತಿ ಏನಾಗಲ್ಲ. ಆದಷ್ಟು ಅವ್ರು ಈಸಿಯಾಗೆ ಮಾಡಿಸ್ಕೋಬೋದು. ಅದರಲ್ಲೇ ಸುಮಾರು ಕಪಲ್ಸ್ಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಓಕೆ. ಸೊ ಅಂದರೆ ನಾವು ಅನ್ಕೊಂಡಷ್ಟು ಗಂಭೀರ ಸಮಸ್ಯೆ ಇಲ್ಲೇ ಇರಬಹುದು, ಅದನ್ನು ದಯವಿಟ್ಟು ಎಲ್ಲರೂ ಗಮನಿಸಬೇಕು ಅಲ್ವಾ? ಆಮೇಲೆ ಇವಾಗಿನ ಕಾಲದಲ್ಲಿ ತುಂಬ ಜನ ಕಪಲ್ಸ್ ಏನು ಮಾಡ್ತಾರೆ ಗೊತ್ತಾ, 6 ಮಂತ್ಸ್ಗೆ ಬಂದ್ಬಿಟ್ಟು ನಮ್ಗೆ IVF ಮಾಡಿಬಿಡಿ, ನಮಗೆ ಸೊಸೈಟಿ ಪ್ರೆಷರ್ ತುಂಬ ಇದೆ, ಬೇಗ ಬೇಕು ನಮಗೆ ಮಗು, 2 ಮಿನಿಟ್ಸ್ 3 ಮಿನಿಟ್ಸ್ ಮ್ಯಾಗಿ ಥರ ಫಾಸ್ಟಾಗಿ ಮಾಡಿಕೊಟ್ಬಿಡ್ಬೇಕು ಅಂತ ಬರ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು. ಯಾರಿಗೆ ರಿಯಲ್ ಇಂಡಿಕೇಶನ್ಸ್ ಇದೆಯೋ ಅವ್ರಿಗೆ ಮಾತ್ರ ಮಾಡಬೇಕು. ನ್ಯಾಚುರಲ್ ಆಗಿ ಆಗೋರು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಸೊ ಈ ಥರದ ಪ್ರೆಷರ್, ಈ ಥರದ ಹಳ್ಳಿಗಳಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ ತುಂಬ. ಅವ್ರ ಮಗುಗೇನಾರ ನಾಮಕರಣ ಎಲ್ಲ ಆದರೆ ಇವ್ರು ಹೋಗಿ ಮುಟ್ಬಾರ್ದಂತೆ, ಬಿಕಾಸ್ ಇವ್ರಿಗೆ ಮಕ್ಕಳಿಲ್ಲ ಅಂತ. ಸೊ ದೇ ಆರ್ ನಾಟ್ ಇನ್ವೈಟೆಡ್ ಅಂತೆ. ಆಮೇಲೆ ತುಂಬ ಹೀಯಾಳಿಸ್ತಾರಂತೆ, ನೀವು ಬರಬಾರ್ದು ಆ ಥರ ಎಲ್ಲ. ಸುಮಾರು ಇದಿದೆ ಸೋಷಿಯಲ್ ಪಿಡುಗು, ಸ್ಟಿಗ್ಮಾಸ್. ವೆರಿ ಟ್ರೂ. ಸೊ ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನಮ್ಮ ಸೊಸೈಟಿನಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನಾವು ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ ಇನ್ನೊಬ್ಬರ ಮೇಲೆ ಅಲ್ವಾ? ಸೊ ಆ ಪ್ರೆಷರ್ನ ಅಂದರೆ ಅದು ಆ್ಯಕ್ಚುಲಿ ಏನಂದ್ರೆ ಹೆಂಗಂದ್ರೆ ಅದು ಇನ್ವೇಜನ್, ಇನ್ನೊಬ್ಬರ ಸ್ಪೇಸಲ್ಲಿ ಇನ್ವೇಡ್ ಮಾಡೋದು. ನೀವು ಮದುವೆ ಯಾವಾಗ
ಮದುವೆ ಆಗಿಲ್ವಾ, ಇದು ಇನ್ವೇಷನ್. ಗುಡ್ ನ್ಯೂಸ್ ಇಲ್ವಾ? ಗುಡ್ ನ್ಯೂಸ್ ಇಲ್ವಾ? ಮದುವೆ ಆದ ತಕ್ಷಣ ಅವ್ರಿಗೆ ಬಿಟ್ಬಿಡಿ. ಅಂದರೆ ನಿಮಗೆ ಆ ಒಂದು ಕಂಫರ್ಟ್ ಝೋನ್ ಇದ್ದರೆ, ಆ ಟೈಮ್ ಸಿಕ್ಕರೆ ನೀವು ಆ ಥರ ಮಾತಾಡ್ಬೋದು. ಬಟ್ ನೀವು ಅಚಾನಕ್ಕಾಗಿ ಫಸ್ಟ್ ಸಿಕ್ಕ ತಕ್ಷಣ ದಯವಿಟ್ಟು ಅದನ್ನು ಕೇಳಕ್ಕೆ ಹೋಗ್ಬೇಡಿ. ಗಂಡ ಹೆಂಡ್ತಿಗೆ ಅಂದರೆ ಮದುವೆ ಆಗದಿರೋರಿಗೆ ಒಂದು ಟೈಮ್ ಅಂತ ಇರುತ್ತೆ. ಅಫ್ಕೋರ್ಸ್ ಒಂದು ಟೈಮ್ ಮೇಡಮ್ ಹೇಳಿದರು, ಅದನ್ನೆಲ್ಲರೂ ಪಾಲಿಸಬೇಕು, ಅದು ಬೇರೆ ವಿಚಾರ. ಬಟ್ ಏನು ಕಾರಣದ ಮದುವೆ ಆಗಿಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಅದನ್ನು ಬಿಡಿ. ಮದುವೆ ಮಕ್ಕಳು ಯಾಕಾಗಿಲ್ಲ, ವೆಯ್ಟ್ ಮಾಡಿ ಸ್ವಲ್ಪ ದಿನ. ಅದನ್ನು ನೀವು, ನಾನು ಒಂದು ಕೇಸ್ ನೋಡಿದೆ. ಒಬ್ಬರು ಪಾಪ ಮದುವೆ ಯಾಕೆ ಇಷ್ಟ ಇಲ್ಲ, ಒಬ್ಬರು ನನ್ನ ಸ್ನೇಹಿತರಿಗೆ. ಅವ್ರು ಯಾಕೆ ಮದುವೆ ಯಾಕೆ ಇಷ್ಟ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಲ್ಲ ನಿಮಗೆ, ಎಲ್ಲರೂ ಮದುವೆ ಆಗು ನೀನೇನು ಚೆನ್ನಾಗೇ ಇದೆಯಲ್ಲ ನೋಡೋಕ್ಕೆ. ಅವ್ರ ತಂದೆ ತಾಯಿಗಳು ಹಾಗೆ ಹೇಳ್ತಿದ್ರು, ನಮಗೆ ಬುದ್ಧಿ ಇಲ್ಲ, ನಾವು ಹಾಗೆ ಹೇಳ್ತಿದ್ವಿ ಫ್ರೆಂಡ್ಸು. ಮದುವೆ ಮದುವೆ ಆಗಿ ಆಮೇಲೆ 2-3 ವರ್ಷಕ್ಕೆ ಅವನು ಡಿವೋರ್ಸ್ ಆಯಿತು. ಅಂದರೆ ಈಗಲೂ ನಂಗೆ ಸಮಸ್ಯೆ ಗೊತ್ತಿಲ್ಲ ಏನು ಅಂತೇಳಿ. ಬಟ್ ಏನೋ ಸಮಸ್ಯೆ ಇರೋದ್ರಿಂದನೇ ಆ ವ್ಯಕ್ತಿ ಮದುವೆ ಆಗಿ ಇಷ್ಟಪಡ್ತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ನಮಗೆ ಗೊತ್ತಿದೆ, ನಾವೇನು ಮಾಡ್ತೀವಿ ಹೇಳಿ, ಮದುವೆ ಆಗು ಅಂತೀವಿ. ಬಟ್ ಅವ್ರ ತಪ್ಪೇನಂದರೆ ಅವರು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು, ಇಲ್ಲಾಂದ್ರೆ ಆ ಸಮಸ್ಯೆ ಹೀಗಿದೆ ನೋಡಪ್ಪ ಅಂತ ಹೇಳಬೇಕು. ಬಟ್ ನಮ್ಮ ಸೊಸೈಟಿ ಇನ್ನೂ ಅಷ್ಟು ಓಪನ್ ಆಗಿಲ್ಲ. ಕರೆಕ್ಟ್. ಓಪನ್ ಆಗಿ ಬಂದು ಡಿಸ್ಕಸ್ಸು ಮಾಡಲ್ಲ ಸರ್ ಅವರು. ಮೆನ್ನ ಈ ಥರ ಇಶ್ಯೂಸ್ ಇದೆ, ಅದಕ್ಕೆ ನಾನು ಮದುವೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ, ಇದಕ್ಕೇನಾದ್ರು ಸೊಲ್ಯೂಷನ್ಸ್ ಇದೆಯಾ, ಏನೂ ಮಾತಾಡಲ್ಲ. ಪ್ರೆಷರ್ಗೆ ಒಂಥರ ಬಾಗ್ಬಿಡ್ತಾರೆ. ಕೆಲವೊಬ್ರು ಅಂದರೆ ಈ ಇತ್ತೀಚಿನ ವರ್ಷಗಳಲ್ಲಿ ಲೆಸ್ಬಿಯನ್ ಆಗುವಂಥದ್ದು, ಗೇ ಇರುವಂಥದ್ದು, ಅಂದರೆ ಅವ್ರ ಗಂಡಸಿನ ಬಗ್ಗೆ ಆಕರ್ಷಣೆ ಇರುವಂಥದ್ದು, ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಅಥವಾ ಇತ್ತು, ಈಗ ನಾವು ಗೊತ್ತಾಗ್ತಾ ಇದೆ. ಇಂಥವರೆಲ್ಲ ಮದುವೆ ಆಗದೆ ಇರೋದು ಬೆಟರ್ ಅಲ್ಲ ಮೇಡಮ್? ಹೌದು, ಆಲ್ವೇಸ್ ಬೆಟರ್ ಅಲ್ವಾ? ತುಂಬಾ ರಿಲೇಶನ್ಶಿಪ್ಸ್ ಇಶ್ಯೂಸ್ ಬರುತ್ತೆ, ಫ್ಯೂಚರ್ ಪ್ರಾಬ್ಲಮ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇತ್ತೀಚೆಗೆ ನಾವೊಂದು ವಸುಧೇಂದ್ರ ಅಂತ ನಮ್ಮ ಒಬ್ಬ ರೈಟರ್ ಇದ್ದಾರೆ, ಅವ್ರ ಜೊತೆ ನಾನೊಂದು ಪಾಡ್ಕಾಸ್ಟ್ ಮಾಡಿದೆ. ಹೀ ಈಸ್ ಅ ಗೇ. ಓಕೆ, ಅವರು ಕನ್ನಡದಲ್ಲಿ ಮೊದಲನೇ ಬಾರಿಗೆ ಪಬ್ಲಿಕಲ್ಲಿ ಹೇಳಿರುವಂಥ ರೈಟರು. ಹೌದಾ? ಹೌದು, ತುಂಬ ಒಳ್ಳೆ ರೈಟರ್ ಅವರು. ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಪ್ರಶಸ್ತಿಗಳೆಲ್ಲ ತೊಗೊಂಡಿದ್ದಾರೆ. ಅವರು ನಾನು ಗೇ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರು, ಅದು ನಾಟಕ ಕೂಡ ಆಗಿದೆ, ಮೋಹನ ಸ್ವಾಮಿ ಅಂತ. ಅವ್ರ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಎಲ್ಲರೂ ನೋಡಿ. ಅವರು ಅದರಿಂದ ಉಂಟಾಗೋ ಸಮಸ್ಯೆಗಳ ಬಗ್ಗೆ, ಸೋಷಲ್ಲು ಮತ್ತು ಪರ್ಸ್ನಲ್ ಸಮಸ್ಯೆಗಳು, ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ನೀವು ಮದುವೆ ಆದರೆ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಅಂದರೆ ಅವರು ಅದನ್ನೇನು ಮಾಡಿದ್ದಾರೆ ಅಂದರೆ, ಅದಕ್ಕೆ ಪಬ್ಲಿಕಲ್ಲಿ ಹೇಳ್ಬಿಟ್ಟಿದ್ದಾರೆ, ನಾನು ಹೀಗಿದ್ದೀನಿ ಅಂತ ಹೇಳಿ. ಸೊ ಈಗ ಅವ್ರನ್ನ ಯಾರು ಪ್ರೆಷರೈಸ್ ಮಾಡಲ್ಲ. ತುಂಬಾ ಕರೇಜ್ ಬೇಕು ಸರ್, ತುಂಬ ಕರೇಜ್ ಬೇಕು ಆಬ್ವಿಯಸ್ಲಿ. ಅವರೊಬ್ಬ ರೈಟರ್ ಆಗಿರೋದ್ರಿಂದ ಅವ್ರಿಗೆ ಆ ಕರೇಜ್ ಇದೆ ಅಂತ ನನಗನ್ಸುತ್ತೆ. ಸೊ ಆ್ಯಕ್ಚುಲಿ ನನಗೊಂದು ಕಪಲ್ ಜ್ಞಾಪಕ ಬರ್ತಿದ್ದಾರೆ. ಅವ್ರ ಹಸ್ಬೆಂಡ್ ಟೆಸ್ಟ್ಗೆ ಬರ್ತಾ ಇರಲಿಲ್ಲ, ಬರೀ ಲೇಡಿ ಬರೋರು ಮಾಡಿಸ್ಕೊಂಡು ಹೋಗೋರು. ಆಮೇಲೆ ಗೊತ್ತಾಯ್ತು ಹಿ ಹ್ಯಾಸ್ ದಿಸ್ ಗೇ ಇದು ಅಂತ. ಕೊನೆಗೆ ದೇ ಗಾಟ್ ಎ ಡಿವೋರ್ಸ್. ಓಕೆ, ಯಾ, ದಟ್ ಈಸ್ ಅ ಬೆಸ್ಟ್ ಸೊಲ್ಯೂಷನ್. ನನಗೆ ಇನ್ನೊಬ್ಬರು ರೈಟರ್ ಬಂದಾಗ ಹೇಳ್ತಾ ಇದ್ರು, ಇತ್ತೀಚೆಗೆ ಅವರು ಬಂದರು, ಲೇಡಿ, ಅವರೊಂದು ಕತೆ ಬರೆದಿದ್ದಾರೆ ಅದ್ರ ಬಗ್ಗೆನೇ. ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತ, ಜಮೀನ್ದಾರ ಆಯ್ತಲ್ಲ, ಆತನಿಗೆ ಹೆಣ್ಮಕ್ಳನ್ನ ಕಂಡ್ರೆ ಆಗಲ್ಲ. ಹೆಣ್ಮಕ್ಳು, ಹುಡುಗಿಯರ್ ಮಕ್ಕಳು, ಚಿಕ್ಕ ಮಕ್ಕಳು ಕಂಡ್ರೂ ಆಗ್ತಿರಲ್ಲ, ಬರೀ ಬೈಯೋದಂತ ಹೆಣ್ಮಕ್ಳು ಕಂಡ್ರೆ. ಗಂಡಸರ ಬಗ್ಗೆ ವಿಶೇಷವಾದ ಬಲವು. ಆತನಿಗೆ ಒಂದು ಬಡತನದ ಹೆಣ್ಮಕ್ಳನ್ನ ತಂದು ಮದುವೆ ಮಾಡಿದ್ರಂತೆ. ಬಟ್ ಹಿ ವಾಸ್ ಅ ಗೇ. ಹಳ್ಳಿ ಊರಲ್ಲಿ ಯೋಚನೆ ಮಾಡಿ, ಇಲ್ಲಿ ಈಗಲೇ ಸಮಸ್ಯೆಗೆ ಪರಿಹಾರ ಇಲ್ಲ. ಹಳ್ಳಿ ಊರಲ್ಲಿ ಒಂದು 30-40 ವರ್ಷದಿಂದ ಯಾರು ಒಪ್ಕೊಳ್ತಾರೆ, ಯಾರು ಡಿಸ್ಕಸ್ ಮಾಡ್ತಾರೆ, ಆಮೇಲೆ ಆ ಹೆಣ್ಮಗಳು ಹೋಗಿ ಬಾವಿಲಿ ಬಿದ್ದು ಸತ್ತೋದ್ಲಂತ. ಅಂದರೆ ಅವಳಿಗೆ ವಾಪಸ್ ಹೋಗೋಕ್ಕೂ ಆಗಲ್ಲ, ಇವನ ಜೊತೆಗೆ ಇರೋಕ್ಕೂ ಆಗಲ್ಲ, ಆ ಥರ ಸಮಸ್ಯೆ. ಏನಿದು ಕನ್ನಡದಲ್ಲಿ ವರ್ಡ್? ಸಲಿಂಗ ಕಾಮಿ ಅಂತಂತಾರೆ ಗೇಗೆ. ನಮ್ಮಲ್ಲಿ ಹೆಣ್ಮಕ್ಳಿಗೆ ಮತ್ತು ಗಂಡಸರಿಗೆ ಇಬ್ಬರಿಗೂ ಬೇರೆ ಬೇರೆ ವರ್ಡ್ ಇಲ್ಲ. ಲೆಸ್ಬಿಯನ್ ಮತ್ತು ಗೇ ಅಂತ ಇಂಗ್ಲೀಷಲ್ಲಿದೆ. ಬಟ್ ಇಲ್ಲಿ ಸಲಿಂಗಕಾಮಿ ಅಂದರೆ ಎರಡಕ್ಕೂ ಅಪ್ಲೈ ಆಗೋ ಥರದ್ದು ಇದೆ. ಸೊ ಈ ಥರ ಹೊಸ ಸಮಸ್ಯೆಗಳು ಕೂಡ ನನ್ನ ಪ್ರಕಾರ. ಆಮೇಲೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು, ಇವು ಕೂಡ ಕಾರಣ ಆಗಿರ್ತಾವೆ ಕೆಲವೊಂದ್ಸಲ. ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದಿದ ತಕ್ಷಣ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ತುಂಬ ಇರುತ್ತೆ. ಯಾವಾಗ STDs ಬರುತ್ತೋ ಅವ್ರಿಗೆ ಒಳಗಡೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಟೆಸ್ಟಿಸ್ ವರ್ಕ್ ಆಗಲ್ಲ, ಸ್ಪರ್ಮ್ ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ, ನಾಳಗಳು ಬ್ಲಾಕ್ ಆಗುತ್ತೆ. ತುಂಬ ಅದರದ್ದೇ ಒಂದು ದೊಡ್ಡ ಕಾಂಪ್ಲಿಕೇಶನ್ ಇದೆ. ನೀವು ಇಷ್ಟು ವರ್ಷಗಳ ಅನುಭವದಲ್ಲಿ ಮೇಡಮ್, ನೀವು ನೋಡಿರೋಂಥ ಸ್ಟ್ರೇಂಜ್ ಕೇಸ್ ಯಾವುದು? ತುಂಬ ಸ್ಟ್ರೇಂಜ್ ಕೇಸ್ ಅಂದರೆ ಸೆನ್ಸ್ ನಿಮಗೆ ಒಂಥರ ಅದು ಒಂದು ಎಕ್ಸಾಂಪಲ್ ಸೆಟ್ ಮಾಡುತ್ತೆ, ಈ ಥರನೂ ಇರ್ತವೆ ಅಂತ ಹೇಳಿ. ಓಕೆ, ಒಂದು ಕಪಲ್ ಬಂದಿದ್ರು ಸರ್ ಹನುಮನ್ ನಗರ್ ಬ್ರಾಂಚ್ಗೆ. ಕಂಟಿನ್ಯೂಸ್ ಅಳೋದು, ಓಪನ್ನೇ ಅಂದರೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಇಬ್ರು ಕಂಟಿನ್ಯೂಸ್ ಹಸ್ಬೆಂಡ್ಸು ತುಂಬ ಅಳ್ತಾರೆ, ಹಂಗೆ ಅಳ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಸೆಂಟ್ರಿಗೆ ಹೋಗಿದ್ರಂತೆ, ಐ ಡೋಂಟ್ ವಾಂಟ್ ಟು ನೇಮ್ ದ ಸೆಂಟರ್. ಅಲ್ಲಿ ನಿಮ್ಗೆ ಆಗೋದೇ ಇಲ್ಲ ಅಂದ್ಬಿಟ್ಟು ದೇ ಹವ್ ಥ್ರೋನ್ ದೇರ್ ಫೈಲ್ಸ್ ಅಂತೆ. ಐ ಡೋಂಟ್ ನೋ ಹೌ ಮಚ್ ಟ್ರೂ ಇಟ್ ಈಸ್.
ಅಷ್ಟು ದೇ ಹ್ಯಾವ್ ಬಿಕಮ್ ಡಿಪ್ರೆಸ್ಡ್. ಆಮೇಲೆ ಕಂಟಿನ್ಯೂಸ್ ಅಳ್ತಿದ್ರು. ನಾನು ಆಮೇಲೆ ಸ್ಕ್ಯಾನ್ ಮಾಡಿ ನೋಡಿದೆ, ಆ್ಯಕ್ಚುಲಿ ಅವ್ರಿಗೆ ಪ್ರಾಬ್ಲಮ್ ಇದೆ ಲೇಡಿಗೆ. ಅಂಡಕೋಶ ಗರ್ಭಕೋಶ ಎಲ್ಲನೂ ಬರಿ ಆಗೋಗಿದೆ, ಯಾವುದೋ ಪೆಲ್ವಿಕ್ ಇನ್ಫೆಕ್ಷನ್ ಆಗ್ಬಿಟ್ಟು ಏನು ಸರಿ ಕಾಣಲ್ಲ. ಬಟ್ ನಾನು ಅದೇ ಹೇಳಿದ್ರೆ 100% ಅವ್ರ ಮನೇಲಿ ಹೋಗ್ಬಿಟ್ಟು ಏನಾದರೂ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಳ್ಳೋ ಥರ ಇದ್ರು. ಸೊ ಅವ್ರಿಗೆ ಹೇಳಿದೆ ನಾನು IVF ಸ್ಟಾರ್ಟ್ ಮಾಡ್ತೀನಿ, ಒಂದು 5 days ನೋಡೋಣ, 5 days ಆದಮೇಲೆ ನೀವು ವಾಪಸ್ ಬನ್ನಿ. ನಾನು ಅಂದ್ಕೊಂಡೆ ಅಷ್ಟರಲ್ಲಿ ಅವ್ರದ್ದು ಎಮೋಷನ್ ಸೆಟ್ಲ್ ಆಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅವ್ರು 6th day ಬರೋ ಅಷ್ಟೊತ್ತಿಗೆ ಎಂಟೈರ್ ಓವರೀಸ್ ಯೂಟ್ರಸ್ ಎಲ್ಲ ಮೇಲ್ ಬಂದಿದೆ, ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಆಗಿದೆ, ಎಗ್ಸ್ ಎಲ್ಲ ಕಾಣ್ತಾ ಇದೆ, ಕಂಪ್ಲೀಟ್ ಡಿಫ್ರೆಂಟ್ ಪಿಕ್ಚರು. ಸೊ ಅದು ದೈವಿ ಕೃಪಾನೋ ಹಾರ್ಮೋನಲ್ ಟ್ರೀಟ್ಮೆಂಟಿಂದನೋ ಏನೋ ಗೊತ್ತಿಲ್ಲ. ಇಟ್ ವಾಸ್ ಸಚ್ ಅ ಸ್ಟ್ರೇಂಜ್ ಕೇಸ್. ಕಂಪ್ಲೀಟ್ IVF ಪ್ರಾಸೆಸ್ ಮುಗಿಸಿದ್ರು. ಟ್ವಿನ್ಸ್, 1 boy 1 girl ಇದೆ ಅವ್ರಿಗೆ. ಸೊ ನಾವು ಡೆಸ್ಪರೇಟ್ ಅಂದ್ಬಿಟ್ಟು ನಾವು ಡಾಕ್ಟರ್ಸ್ ಇಂಟೆಲಿಜೆನ್ಸಿಂದ ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಡ್ಬೋದು, ಬಟ್ ಮೇಲ್ಗಡೆ ಒಂದು ಶಕ್ತಿ ಅಂತಿದೆಯಲ್ಲ, ಅದರದ್ದು ಕೃಪೆ ಯಾವತ್ತೂ ಹೇಳಲಿಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಎಷ್ಟು ಬ್ಯಾಡ್ ಎಂಬ್ರಿಯೋಸ್ ಹಾಕಿದ್ದೀವಿ, ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸಿರ್ತೀವಿ, ಹೆಲ್ತಿ ಬೇಬೀಸ್ ಹುಟ್ಟುತ್ತೆ. ಸೊ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡು ಕಂಬೈನ್ ಆದ್ರೇ ಈ IVF ಸಕ್ಸಸ್ ಅನ್ನೋದು ಬರೋದಕ್ಕೆ ಸಾಧ್ಯ. ಅಂದರೆ ನೀವು ಹೇಳೋದು ನನಗೆ ಹೆಂಗೆ ಅರ್ಥ ಆಗ್ತಾಯಿದೆ ಅಂದರೆ ನೀವೆಲ್ಲ ಪ್ರಯತ್ನಗಳು ಮಾಡ್ತೀರಾ, ಬಟ್ ಒಂದು ನಿಮ್ಮನ್ನು ಮೀರಿದ್ದು ಒಂದು ಏನೋ ಒಂದು ಶಕ್ತಿ ವರ್ಕ್ ಮಾಡುತ್ತೆ ಅಂತ 100%. ಹೌದಾ? ನೋ ಡೌಟ್ ಸರಿ. 15 yearsಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು. ನಮಗಿಂತ ಒಂದು ಹೈಯರ್ ಇಂಟೆಲಿಜೆನ್ಸ್ ಇದೆ, ಅದರದ್ದು ಜೊತೆಗೆ ನಾವು ಸಿಂಕ್ ಆಗಿ ಹೋಗಲಿಲ್ಲ ಅಂತಂದರೆ ಇಷ್ಟು ಜನ ಕಪಲ್ಸ್ ನಾವು ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಮ್ಮ ಟ್ಯಾಗ್ ಲೈನೇ ಆ ಥರ ಇದೆ. ಏನಂತ? ಯುವರ್ ಫೇತ್ ಅವರ್ ಎಫರ್ಟ್ಸ್ ಹಿಸ್ ಗ್ರೇಸ್. ನಮ್ಮ ಟ್ಯಾಗ್ ಲೈನೇ ಆ ಥರ ಇದೆ. ಓಕೆ. ಬಟ್ ನನಗೇನಂದರೆ ನೀವು ಹಿಂಗೆ ಹೇಳ್ತಿರ್ಬೇಕಾದ್ರೆ ಈ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇರುವಂಥವ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಡಾಕ್ಟರ್ ಹತ್ರ ಬರದೇ ಇರೋ ಚಾನ್ಸ್ ಇದೆ. ಅದಕ್ಕೆ ನಾನು ಫಸ್ಟ್ ಅದೇ ಹೇಳಿದ್ದು ಸರ್, ಹಂಗೆ ಮಾಡಬೇಡಿ, ಅಲ್ಲಿ ಹೋಗ್ಬಿಡ್ಬೇಡಿ. ಹಿಸ್ ಗ್ರೇಸ್ ಇದ್ದೇ ಇರುತ್ತೆ. ನಮ್ಮ ಎಫರ್ಟ್ಸು ಅದು ತುಂಬ ಮುಖ್ಯ. ನಿಮ್ಮ ಎಫರ್ಟ್ಸು, ಡಾಕ್ಟರ್ ಎಫರ್ಟ್ಸ್ ತುಂಬ ಮುಖ್ಯ. ಯಾರು ಎಫರ್ಟ್ ಮಾಡ್ತಾರೆ ಅವ್ರಿಗೆ ಆ ಗ್ರೇಸ್ ಸಿಗುತ್ತೆ. ಬರೀ ಗ್ರೇಸ್ ಅಂತ ದಯವಿಟ್ಟು ಕೂತ್ಕೊಳ್ಬೇಡಿ ಅನ್ನೋದು ನಮ್ಮ ಒಂದು ವಿನಂತಿ. ಸೊ ದಿಸ್ ಈಸ್ ವೆರಿ ಮೇಡಮ್ ಹೇಳಿರೋ ಹಾಗೆ ಈ ಥರದೊಂದು ಸಮಸ್ಯೆ. ಆಮೇಲೆ ಇದು ನಮ್ಮ ಸೊಸೈಟಿನಲ್ಲಿ ಅದೊಂದು ಸ್ಟಿಗ್ಮಾ ಆಗಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಮಕ್ಕಳಾಗದಿರೋರು ಹೇಳಿದ್ರಲ್ಲ ಇವರು ಆ ಥರ. ಎರಡನೇದು ಇನ್ನೊಂದು ಏನಾದರೂ ನನಗನ್ಸುತ್ತೆ, ಗಂಡ ಹೆಂಡತಿ ಇಬ್ಬರ ಮಧ್ಯೆ ರಿಲೇಷನ್ಶಿಪ್ ಇರುತ್ತಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು 3-4 ವರ್ಷ ಆದಮೇಲೆ ನೀವು ಸೆಕ್ಷುವಲಿ ಆ್ಯಕ್ಟಿವ್ ಆಗಿದ್ದು, ನೀವು ಒಂದು ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗಿದ್ದುಕೊಂಡು ಅದಾದಮೇಲೆ ಆ ಫೇಸ್ ಮುಗೀತಿದ್ದಂಗೆ ಒಂದು ಮೊನಾಟನಿ ಸೆಟ್ ಆಗುತ್ತೆ. ಅದನ್ನು ಬ್ರೇಕ್ ಮಾಡಬೇಕು ಅನ್ನೋದು ಮಗು ಬರಬೇಕಾಗತ್ತೆ ಯೂಶಲಿ, ಅಲ್ವಾ? ಇಲ್ಲ ಇಬ್ಬರು ತುಂಬ ತಮ್ಮ ಕರಿಯರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ತುಂಬ ಹೋಗ್ತಾ ಇದ್ದರೆ ತೊಂದರೆ ಆಗಲ್ಲ. ಇಲ್ಲ ಅಷ್ಟೊಂದಿನ ಅವರು ಕರಿಯರ್ ಓರಿಯೆಂಟೆಡ್ ಇರಲ್ಲ, ಹೆಣ್ಮಗಳು ಕೆಲವೊಂದ್ಸಲ ಕೆಲಸ ಮಾಡಲ್ಲ, ಹಾಗಿದ್ದಾಗ ಮಗು ಅನ್ನೋದು ಅನಿವಾರ್ಯ ಆಗ್ಬಿಡುತ್ತೆ. ಕರೆಕ್ಟ್. ನಮ್ಮ ಸೊಸೈಟಿನಲ್ಲಿ. ಆಮೇಲೆ ಇನ್ನೊಂದು ಸರ್, ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ನಮ್ದು IVF ಸಕ್ಸಸ್ ರೇಟ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಒಬ್ಬೊಬ್ರು ಒಂದೊಂದು ದಿಕ್ಕು, ನಿನ್ನಿಂದಾನೇ ಆಗ್ತಾ ಇಲ್ಲ, ನಿನ್ನಿಂದಾನೇ ಆಗ್ತಿಲ್ಲ ಅಂತ ಬ್ಲೇಮ್ ಮಾಡ್ಕೊಂಡು ಜಗಳ ಮಾಡ್ತಾ ಇರ್ತಾರಲ್ಲ, ಅವಾಗ ನಮ್ಮ ಸಕ್ಸಸ್ ಕೂಡ ಬರಲ್ಲ. ಯಾಕಂದರೆ ಆ ಮೆಂಟಲ್ ಸ್ಟ್ರೆಸ್ಸು, ಪ್ರೆಷರ್ ಇರುತ್ತಲ್ಲ. ಸೊ ಇಬ್ಬರಲ್ಲೂ ಒಂದು ಹಾರ್ಮೋನಿ ಇದ್ದರೆ ತುಂಬ ಫಾಸ್ಟಾಗಿ ಅವ್ರ ಫ್ಯಾಮಿಲೀಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ನಮಗೆ ನಾನು ಈಗಾಗಲೇ ಹೇಳಿರುವಾಗ ಗಂಡಸಿಗೆ ಅನಿಸುತ್ತೆ ಹೆಣ್ಮಕ್ಳಲ್ಲೇ ಪ್ರಾಬ್ಲಮ್ ಅಂತ ಹೇಳಿ. ಇದನ್ನು ನಾವು ಆಲ್ರೆಡಿ ಮಿತ್ ಅಂತ ಹೇಳಿದ್ವಿ, ಗಂಡಸರಲ್ಲೂ ಕೂಡ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ವಿ. ಬಟ್ ನಿಮ್ಮ ಒಂದು ಅನುಭವದ ಆಧಾರದ ಮೇಲೆ ಜಾಸ್ತಿ ಪ್ರಾಬ್ಲಮ್ ಎಲ್ಲಿರುತ್ತೆ? ಇವಾಗ 50-50 ಆಗೋಗಿದೆ. 50-50 ಆಗೋಗಿದೆ. ಮುಂಚೆ ಎಲ್ಲ ಲೇಡೀಸ್ 60 ಅವ್ರು 40 ಹಂಗಿರ್ತಿತ್ತು. ಬಟ್ ಆಲ್ಮೋಸ್ಟ್ ಇವಾಗ 50-50 ಆ್ಯಕ್ಚುಲಿ ಬ್ಯಾಲೆನ್ಸ್ ಆ ಕಡೆ ವಾಲ್ತಾ ಇದೆ. ಯಾವ ಕಡೆ? ಮೇಲ್ ಜಾಸ್ತಿ ಆಗ್ತದೆ ಈಗ. ಮೇಡಮ್, ಈಗ ಅಡೋಲೆಸೆಂಟ್ ಏಜ್ ಇದೆಯಲ್ಲ, 13-14 ವರ್ಷದಿಂದ ಹಿಡ್ಕೊಂಡು 18-19 ವರ್ಷದವರೆಗೆ ನಮ್ಮ ಮಕ್ಕಳು ಈಗ ಹೈಸ್ಕೂಲ್, PUC, ನಾವು ಮಕ್ಕಳಾಗಿದ್ದಾಗ ನಮಗೂ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಏನು ಈಗಲೂ ಅದೇ ಥರ ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಸೆಕ್ಷುವಲ್ ಆ್ಯಕ್ಟಿವ್ ಆಗ್ತಾರೆ. ಇನ್ನೊಂದು ಏನು ಹೇಳಿ, ಅಪೋಸಿಟ್ ಸೆಕ್ಸ್ ಬಗ್ಗೆ ಅಟ್ರಾಕ್ಷನ್ ಇರುತ್ತೆ. ಸೊ ಈ ಎಲ್ಲದರ ಮಧ್ಯೆ ಅವರು ತಾವು ಓದು ಎಲ್ಲ ಮಾಡಬೇಕಾಗತ್ತೆ. ಸ್ಟ್ರೆಸ್ಸಲ್ಲಿ ಇರ್ತಾರೆ ಬೇಸಿಕಲಿ. ಅವರು ಎಲ್ಲ ಥರ ಸ್ಟ್ರೆಸ್ ಇರುತ್ತೆ. ಹೀಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕನ್ಸರ್ನ್ಡ್ ಅಬೌಟ್ ಅವರ್ ಚಿಲ್ಡ್ರನ್. ಜಡ್ಜ್ ಮಾಡೋದು ಬೇಡ ನಾವು. ಬಟ್ ಎಟ್ ದ ಸೇಮ್ ಟೈಮ್ ಅವರು ತಮ್ಮ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡಬೇಕು. ಹೆಣ್ಮಕ್ಳಾಗಲಿ ಹುಡುಗರಾಗಲಿ ಮುಂದೆ ಅವ್ರಿಗೆ ಮಕ್ಕಳು ಮಾಡ್ಕೋಬೇಕು, ಫ್ಯಾಮಿಲಿ ಮಾಡಬೇಕು. ಬಟ್ ಅವ್ರಿಗೆ ಅದೆಲ್ಲ ಗೊತ್ತಿರಲ್ಲ. ಸೊ ಹಿಂಗಾಗಿ ಅಂಥ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಆ್ಯಕ್ಚುಲಿ ನಮ್ಮ ಅಡಾಲೆಸೆನ್ಸ್ಗೂ ಇವ್ರಿಗೂ ಕಂಪೇರ್ ಮಾಡಿದ್ರೆ ತುಂಬ ಅಜಗಜಾಂತರ ಆಗೋಗಿದೆ ಸರ್. ಈಗ ಡಿಸ್ಟ್ರಾಕ್ಷನ್ಸ್ ತುಂಬ ಜಾಸ್ತಿ. ಆಮೇಲೆ ಇನ್ಫಾರ್ಮೇಷನ್ ಅಟ್ ದ ಫಿಂಗರ್ ಟಿಪ್, ಏನು ಬೇಕಾದರೂ ದೇ ಕ್ಯಾನ್ ಆಕ್ಸಸ್.
ಆಮೇಲೆ ಸೆಕ್ಷುವಲ್ ಕ್ಯೂರಿಯಾಸಿಟಿ ಬಂದ ತಕ್ಷಣ ಎಲ್ಲಾನು ಸ್ಯಾಟಿಸ್ಫೈ ಮಾಡೋದಕ್ಕೆ ಎಷ್ಟೊಂದು ಗೂಗ್ಲಿಂಗ್ ಮಾಡ್ತಾರೆ, ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ತಾರೆ. ಅಟೆನ್ಷನ್ ಟುವರ್ಡ್ಸ್ ದ ಆಪೋಸಿಟ್ ಸೆಕ್ಸ್ ತುಂಬ ಬೇಗನೆ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೀವು ನೋಡಿರ್ಬೋದು ಇವಾಗ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗೋದೆಲ್ಲ ತುಂಬಾ ಪ್ರೀಪೋನ್ ಆಗೋಗಿದೆ. ಹೆಣ್ಮಕ್ಳಲ್ಲಿ 8-9 ಇಯರ್ಸ್ಗೆ ದೇ ಆರ್ ಅಟೈನಿಂಗ್ ಮೆನಾರ್ಕಿ. ಸೊ ಇದಕ್ಕೆಲ್ಲ ಸಮಸ್ಯೆಗಳು ಏನು ಕಾರಣ ಅಂತ ನೋಡಿದಾಗ ನಾವು ತುಂಬ ಹಾರ್ಮೋನ್ಸ್ ಹಾಕಿರೋ ಪ್ರಾಡಕ್ಟ್ಸ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಹಸುಗಳಿಗೆಲ್ಲ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರಂತೆ. ಈ ನಾನ್ ವೆಜಿಟೇರಿಯನ್ಸ್ ಎಲ್ಲ ತೊಗೊಳ್ಳೋದಕ್ಕೆ ಅದಕ್ಕೂ ಹಾರ್ಮೋನ್ ಇಂಜೆಕ್ಟ್ ಮಾಡಿ ಡೆವಲಪ್ ಮಾಡ್ತಾರಂತೆ ಮೀಟ್ ಪ್ರಾಡಕ್ಟ್ಸು. ಅದೆಲ್ಲ ತುಂಬ ನಮ್ಮಲ್ಲೇ ದುಷ್ಪರಿಣಾಮಗಳಾಗ್ತಿದೆ ಗಂಡು ಮಗುಲಿ ಮತ್ತು ಹೆಣ್ಮಗುಲಿ ಇಬ್ಬರೂ. ಸೊ ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ಸು ತುಂಬ ಅರ್ಲಿನೇ ಬಂದ್ಬಿಡ್ತಾ ಇದೆ ಇವಾಗ. ಸೊ ತಾಯಂದ್ರಾಗಲಿ ಪೇರೆಂಟ್ಸು ಅದ್ರ ಬಗ್ಗೆ ತುಂಬ ಎಚ್ಚರ ವಹಿಸ್ಕೋಬೇಕು. ಹೆಣ್ಮಕ್ಳಲ್ಲಿ ಏನಾರ ತೊಂದರೆ ಇದೆ, ಸಿವಿಯರ್ ಪೇಯ್ನ್ ಇದೆ, ಸಿವಿಯರ್ ಬ್ಲೀಡಿಂಗ್ ಆಗ್ತಿದೆ ಅಂದರೆ ಆದಷ್ಟು ಬೇಗ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಕೋಬೇಕು. ಆಮೇಲೆ ಗಂಡು ಮಕ್ಕಳಲ್ಲಿ ಬೇರೆ ಏನಾರ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇತ್ತು ಅಥವಾ ತುಂಬ ಬೇಗ ಸೆಕ್ಷುವಲಿ ಆ್ಯಕ್ಟಿವ್ ಆಗಿದ್ದಾರೆ, ಏನಾರ ಇನ್ಫೆಕ್ಷನ್ಸ್ ಆಗಿದೆ ಅಂದರೆ ಅಡ್ರೆಸ್ ಮಾಡಬೇಕು. ಆದಷ್ಟು ಬೇಗ ಅವ್ರಿಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಬೇಕು. ಔಟ್ ಆಫ್ ಕ್ಯೂರಿಯಾಸಿಟಿ ಏನೋ ತುಂಬ ಬೇರೆ ರೂಟಲ್ಲೇ ಹೋಗ್ಬಿಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅವ್ರನ್ನ ಕೂತು ಮಾತಾಡ್ಸೋದು ಅಥವಾ ಯಾರು ಸೆಕ್ಷುವಲ್ ಥೆರಪಿಸ್ಟ್ ಹತ್ರ ಕರ್ಕೊಂಡೋಗಿ ಅವ್ರಿಗೊಂದು ಕೌನ್ಸಿಲಿಂಗ್ ಕೊಡಿಸೋದು ಅದೆಲ್ಲ ತುಂಬ ಮುಖ್ಯ. ನಾನು ಎಷ್ಟೊಂದು ಜನ ಪೇರೆಂಟ್ಸ್ನ ನೋಡಿದ್ದೀನಿ, ರೂಮ್ ಲಾಕ್ ಮಾಡಿಕೊಂಡು ಮಗು ಸದ್ದಾ ಒಳಗೆ ಇರೋದು, ಮೊಬೈಲ್ಸಲ್ಲೇ ಇರೋದು, ಆಚೆ ಕಡೆ ಬಂದು ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಇಲ್ಲ, ಫುಡ್ಡಿಗೆ ಒಳಗಡೆನೆ ತೊಗೊಂಡೋಗಿ ಕೊಡಬೇಕು. ಸೊ ಆ ಥರ ಎಲ್ಲ ತುಂಬ ಲಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅವರು. ಸುಮಾರು ಜನ ಪೇರೆಂಟ್ಸ್ ಬಂದ್ಬಿಟ್ಟು ನಮ್ಗೆ ಇವಾಗ ಇನ್ನೊಂದು ಮಗು ಬೇಕು ಯಾಕಂದರೆ ಮೈ ಎಲ್ಡರ್ ಪರ್ಸನ್ ಕಿಲ್ಡ್ ಹಿಮ್ಸೆಲ್ಫ್ ಅಂತ ಬರ್ತಾರೆ, ಸೂಸೈಡಲ್ ಅಟೆಂಪ್ಟ್ಸ್ ಅಂತ. ಸೊ ಆಲ್ಮೋಸ್ಟ್ ಅವಾಗ ತಂದೆ ತಾಯಿಗೆ 45 ಆ ಥರ ಆಗೋಗಿರುತ್ತೆ. ಬಟ್ ಒಂದು 12 ವರ್ಷ 14 ವರ್ಷದ ಮಗು ದೇ ವುಡ್ ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ದೇ ವುಡ್ ಹ್ಯಾವ್ ಕಿಲ್ಡ್ ದೆಮ್ಸೆಲ್ಸ್. ಆ ಥರ ಎಲ್ಲ ತುಂಬ ನೋಡ್ತೀವಿ ಸರ್. ಸೊ ತುಂಬ ಇಂಪಾರ್ಟೆಂಟ್ ನಿಮ್ಮ ಪ್ರಶ್ನೆ. ಎಜುಕೇಟಿಂಗ್ ದ ರೀಸೆಂಟ್ ಇವಾಗ ಏನು ಮಕ್ಕಳಿದ್ದಾರೆ ಅವನ್ನ ಕರೆಕ್ಟಾಗಿ ಕೂಡಿಸ್ಕೊಂಡು ಮಾತಾಡೋದು, ಅವ್ರಿಗೆ ಅವೇರ್ನೆಸ್ ಮೂಡಿಸೋದು. ಅಕಸ್ಮಾತ್ ನಮ್ಗೆ ಆ ನಾಲೆಜ್ ಇಲ್ಲ ಅಂದರೆ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗಿ ಮಾತಾಡ್ಸೋದು. ಡಿಪ್ರೆಸ್ಡ್ ಇದ್ದರೆ ಮಕ್ಕಳು ಅದನ್ನು ಅಡ್ರೆಸ್ ಮಾಡೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಈ ಕಾಲದಲ್ಲಿ. ಇದು ಭಾಳ ಇಂಪಾರ್ಟೆಂಟ್ ವಿಚಾರ ನನಗನ್ಸುತ್ತೆ. ಆಮೇಲೆ ಮೇಡಮ್ ಹೇಳಿರೋ ಹಾಗೆ ನಮ್ಮ ಹತ್ರ ನಾಲೆಜ್ ಇದ್ರೂ ಕೂಡ ಮಕ್ಕಳು ನಮ್ಮ ಮಾತು ಕೇಳದೇ ಇರ್ಬೋದು ಅಥವಾ ನಾವು ಅವ್ರಿಗೆ ಹೇಳೋಕ್ಕಾಗದೇ ಇರ್ಬೋದು. ಹೀಗಾಗಿ ಕರೆಕ್ಟ್ ಪರ್ಸನ್, ಕರೆಕ್ಟ್ ಕೌನ್ಸಲರ್ ಹತ್ರ, ಕರೆಕ್ಟ್ ಥೆರಪಿಸ್ಟ್ ಹತ್ರ ಆ ಮಕ್ಕಳನ್ನ ಮಾತಾಡ್ಸೋದಿದೆಯಲ್ಲ, ಅಂದರೆ ಅವ್ರನ್ನ ಆ ಒಂದು ನಾಲೆಜ್ ಎಕ್ಸ್ಪೋಸ್ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಯಾಕೆಂದರೆ ಗೂಗಲಲ್ಲಿ ಅವ್ರು ಏನು ನೋಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮಗೆ ಒಳ್ಳೇದು ನೋಡ್ತಾರೆ, ಕೆಟ್ಟದ್ದು ನೋಡ್ತಾರೆ, ಒಳ್ಳೇದು ಸಿಗ್ಬೋದು, ಕೆಟ್ಟದ್ದು ಸಿಗ್ಬೋದು. ಬಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಅವ್ರು ಏನು ನೋಡ್ತಾರೆ ಗೊತ್ತಾಗಲ್ಲ. ಹೀಗಾಗಿ ಅದು ಭಾಳ ಮುಖ್ಯ. ಎರಡನೇದು ಸೆಕ್ಷುವಲ್ ಹೆಲ್ತ್ ಬಗ್ಗೆ ಇರ್ಬೋದು, ಅಥವಾ ಈಗ ನಮ್ಮ ಬ್ಯಾಡ್ ಟಚ್ ಮತ್ತು ಗುಡ್ ಟಚ್ ಅಂತ ನಾವು ಹೇಳ್ತೀವಿ. ಅದನ್ನು ಎಷ್ಟೋ ಜನ ತಾಯಂದ್ರೆ ಆ್ಯಕ್ಚುಲಿ ಬೋಲ್ಡ್ ಇರ್ತಾರೆ. ಹಂಗೆ ನೋಡಿದರೆ ತಂದೆಗೆ ಮಾಡೋಕ್ಕಾಗಲ್ಲ, ತಾಯಂದ್ರೆ ಅಟ್ಲೀಸ್ಟ್ ಹೇಳ್ತಿರ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದನ್ನು ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಊರಲ್ಲಿರುವಂಥ ಕೌನ್ಸಿಲರ್ ಯಾರ ಹತ್ರ ದಯವಿಟ್ಟು ಅದನ್ನು ನೋಡಿಕೊಂಡು ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತೀನಿ. ಆಮೇಲೆ ನಾವು ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಮುಂದೊಂದು ದಿನ ಈ ಒಂದು ಟೀನ್ ಆರೋಗ್ಯದ ಬಗ್ಗೆನೇ ಅಥವಾ ಈ ಸೆಕ್ಷುವಲ್ ಎಜುಕೇಷನ್ ಬಗ್ಗೆ ಮುಂದೊಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಖಂಡಿತ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೇಡಮ್, ಇದು ಟೀನ್ಸ್ ಬಗ್ಗೆ ಆದರೆ ಹೆಣ್ಮಕ್ಳಿಗೆ ಒಂದು ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಸಮಸ್ಯೆ ಕಾಡೋದು ನೋಡಿರೋದಂತಂದರೆ, ತಾಯಿ ಆದಮೇಲೆ ಅವ್ರು ತಮ್ಮ ಹೆಲ್ತನ್ನು ಇಗ್ನೋರ್ ಮಾಡ್ತಾರೆ. ಆಮೇಲೆ ಅವರು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಬೆಳೆಸ್ಕೋತಾರೆ. ನಾನೀಗ ದಪ್ಪ ಆದೆ, ನಾನು ಹೀಗೆ ಇರೋದು, ನಾನೆಲ್ಲೂ ಹೊರಗಡೆ ಬರಲ್ಲ, ಈ ಥರದ್ದೆಲ್ಲ ಮಾಡ್ಕೋತಾರೆ. ನನಗೆ ಇನ್ನೂ ಒಂದು ಅಂಡರ್ಸ್ಟ್ಯಾಂಡ್ ನನಗಾಗುತ್ತೆ ಏನಂದರೆ, ಕರಿಯರ್ ಅಂತ ಬಂದಾಗ ಯೂಶ್ವಲಿ ತಾಯಿನೇ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಬಿಕಾಸ್ ನೇಚರೇ ಹಂಗೆ ಮಾಡಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದು ಮುಗಿದ ಮೇಲೆ ಎಷ್ಟು ದಿನ ಆದಮೇಲೆ ಕರಿಯರ್ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಮಸ್ಯೆಗಳು ಉಂಟಾಗ್ತವೆ. ನೋಡ್ಕೊಳ್ಳೋಕ್ಕಿರಲ್ಲ, ಗಿಲ್ಟ್ ಕಾನ್ಷಿಯಸ್ಸು, ಮಗನು ಬಿಟ್ಟು ಹೋಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಇರ್ತವೆ. ಹೀಗಾಗಿ ಟೇಕಿಂಗ್ ಕೇರ್ ಆಫ್ ಹರ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್ ಎರಡೂ ತುಂಬ ಇಂಪಾರ್ಟೆಂಟ್. ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಡೆಲಿವರಿ ಆಗಿದ ತಕ್ಷಣ ತಾಯಂದರು ತುಂಬ ಫೋಕಸ್ಸು ಮಗು ಮೇಲೆ ಕೊಟ್ಬಿಡ್ತಾರೆ. ಅವ್ರ ಬಗ್ಗೆ ತುಂಬ ಕಮ್ಮಿ ಫೋಕಸ್ ಇರುತ್ತೆ. ಆ್ಯಕ್ಚುಲಿ ತುಂಬ ಬೇಗ ಅವ್ರು ಆ್ಯಕ್ಟಿವ್ ಆಗ್ಬೋದು. ಮೇ ಬಿ ನೀಡ್ ನಾಟ್ ಗೋ ಟು ದ ಪಾರ್ಕ್ ಅಂಡ್ ಡೂ ದ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇರೋ ಕಡೆನೇ ದೇ ಕ್ಯಾನ್ ಬಿ ಆ್ಯಕ್ಟಿವ್ ಅಲ್ವಾ. ತುಂಬ ಜಾಸ್ತಿ ಬೆಡ್ ರೆಸ್ಟ್ ತಗೊಳ್ಳೋದು, ಆಮೇಲೆ ಅನ್ಲಿಮಿಟೆಡ್ ಆಗಿ ಡಯಟ್ ಕಾನ್ಷಿಯಸ್ ಇರಲ್ಲ, ಊಟ ಮಾಡ್ತಿರೋದು, ಅನ್ಹೆಲ್ತಿ ಫುಡ್ ತೊಗೊಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಅದರಿಂದ ಅವ್ರು ಆ ಥರ ವೆಯ್ಟ್ ಗೇನ್ ಆಗೋದು. ಸ್ವಲ್ಪ ಫೋಕಸ್ ಮಾಡಿ ಜಾಸ್ತಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ಕೊಳ್ಳೋದು,
ಫ್ಯಾಟ್ಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋದು, ಆಮೇಲೆ ಮನೇಲೇ ಆ್ಯಕ್ಟಿವ್ ಆಗಿರೋದು, ಮನೇಲೇ ವಾಕ್ ಮಾಡೋದು, ಅಥವಾ ಯೋಗ ಅನ್ನೋದು, ಪೋಸ್ಟ್ನೇಟಲ್ ಯೋಗ ಅನ್ನೋದು ತುಂಬ ಜಾಸ್ತಿ ಫೇಮಸ್ ಆಗ್ತಾ ಇದೆ ಇವಾಗ. ನಾವು ಆನ್ಲೈನಲ್ಲಿ ಕೂಡ ಹೇಳ್ಕೊಡ್ತೀವಿ ಅದನ್ನ ಇವಾಗ, ಪ್ರೀನೇಟಲ್ ಪೋಸ್ಟ್ನೇಟಲ್. ಸೊ ಒಂದು ಆನ್ಲೈನಲ್ಲಿ ಹೋದರೆ ಸರ್ ಎಂತೆಂಥ ಕ್ಲಾಸಸ್ ಇರುತ್ತೆ, ದೇ ಕ್ಯಾನ್ ಲರ್ನ್ ದೇರ್, ಅಲ್ಲೇ ಕೂತ್ಕೊಂಡು ಮಾಡ್ಬೋದು, ಕಂಪ್ಲೀಟಾಗಿ ಅವ್ರ ಹೆಲ್ತ್ನ ನೋಡ್ಕೋಬೋದು, ಪರ್ಫೆಕ್ಟ್ ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ಳೋದು, ಆಮೇಲೆ ಸ್ಲೀಪ್ ಪ್ಯಾಟರ್ನ್ನ ಕರೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ ಕ್ಯಾಲ್ಶಿಯಂ ಮತ್ತು ಐರನ್ ಸಪ್ಲಿಮೆಂಟ್ಸ್ ತೊಗೊಳ್ಳಲ್ಲ ತಾಯಂದರು, ಪ್ರೆಗ್ನೆನ್ಸಿಲಿ ತೊಗೊಂಡ್ಬಿಡ್ತಾರೆ, ಹೇಗೋ ಪಾಪು ಇದೆ ಹೋಗ್ಬೇಕು ಅದಕ್ಕೆ ಅಂತ, ಆಮೇಲೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾರೆ, ಸರಿಗೆ ನೀರು ಕುಡಿಯಲ್ಲ. ಸೊ ಇದೆಲ್ಲ ಸ್ವಲ್ಪ ಒಂದು ಪಿಲ್ಲರ್ಸ್ ಆಫ್ ಹೆಲ್ತ್ ಏನಿದೆ, 5 ಪಿಲ್ಲರ್ಸ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ತುಂಬ ಬೇಗ ಅವ್ರು ಆ್ಯಕ್ಟಿವ್ ಲೈಫಿಗೆ ಬರ್ಬೋದು, ಅವ್ರ ಹೆಲ್ತ್ನ ಮೇಂಟೈನ್ ಮಾಡ್ಕೋಬೋದು. ಮೆಂಟಲ್ ಸ್ಟ್ರೆಸ್ನ ಇದು ಮಾಡೋದಕ್ಕೆ ನಮ್ಮಲ್ಲೇ ತಲಾಂತರದಿಂದ ಪ್ರಾಣಾಯಾಮ ಹೇಳ್ತೀವಿ. ಸೊ ಕಂಪ್ಲೀಟಾಗಿ ಒಂದು 6 ಥರ ಪ್ರಾಣಾಯಾಮ 10 ನಿಮಿಷ ಪರ್ ಡೇ ಮಾಡಿದ್ರೆ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು. ನಮ್ಮ ಲೈಫ್ ನಮ್ಮ ಕೈಯಲ್ಲಿದೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಥಾಟ್ ಬಂದರೆ ದೇ ಕ್ಯಾನ್ ಡೂ ಸರ್. 5 ಪಿಲ್ಲರ್ಸ್ ಅಂದ್ರಲ್ಲ ಮೇಡಮ್, ನೀವು ಅದರಲ್ಲಿ ಏನೇನು ಬರುತ್ತೆ? ಹೆಲ್ತ್ಗೆ ಫಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ, ಸೆಕೆಂಡು ನ್ಯೂಟ್ರಿಷಿಯಸ್ ಡಯಟ್, ಥರ್ಡು ಸ್ಲೀಪು, 4th ನೀರು ಹೈಡ್ರೇಷನ್, 5th ಸ್ಟ್ರೆಸ್. ಈ 5 ಪಿಲ್ಲರ್ನ ಸರಿಗೆ ನೋಡ್ಕೊಂಡು ಬಿಟ್ರೆ ಯಾವುದೇ ಥರ ಕಾಯಿಲೆಗಳು ನಮ್ಮ ಹತ್ರ ಕೂಡ ಬರಲ್ಲ. ಬಟ್ ಡೇ ಟು ಡೇ ಬೇಸಿಸಲ್ಲಿ ಈ 5ಕ್ಕೂ ನಮಗೆ ಕಾನ್ಸಂಟ್ರೇಷನ್ ಇರಬೇಕು. ತಿಂಗಳಿಗೊಂದು ಮಾಡ್ತೀನಿ ಅಂತಂದರೆ ಆಗಲ್ಲ. ಸೊ ಪ್ರತಿದಿನ ಅದನ್ನು ನಾವು ಮಾಡಬೇಕು. ಯಾ. ಸೊ ಇದು ಮಕ್ಕಳಾದಮೇಲೆ ಹೇಗೆ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳೇ, ಅಫ್ಕೋರ್ಸ್ ಹೆಣ್ಮಕ್ಳೇ ಹೇಗೆ ತಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಇನ್ನೂ ಸ್ವಲ್ಪ ಹಿಂದೆ ಹೋಗಿ ನಾನು ಈಗ ಐ ವಿ ಎಫ್ ಮೂಲಕ ಅಥವಾ ನ್ಯಾಚುರಲ್ ಆಗಿ ಅವ್ರ ಗರ್ಭಧಾರಣೆ ಆದಮೇಲೆ ಅವರು ಅದನ್ನ ಏನೋ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಅಲ್ವಾ, ಆ ಒಂದು ಫೇಸ್. ಆ್ಯಕ್ಚುಲಿ ಡಾಕ್ಟರ್ ತುಂಬ ಚೆನ್ನಾಗಿ ನಾವು ಮೆಡಿಕೇಶನ್ಸ್ ಬರ್ಕೊಟ್ಟಿರ್ತೀವಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಥವಾ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದಮೇಲೆ. ಅದು ಸ್ಟ್ರಿಕ್ಟಾಗಿ ತೊಗೋಬೇಕು, ಮಧ್ಯದಲ್ಲಿ ಬಿಡಬಾರ್ದು. ಇಂಜೆಕ್ಷನ್ಸ್ ಎಲ್ಲ ನಾವು ಏನು ಹೇಳಿರ್ತೀವಿ ಅದು ಮಂತ್ಲಿ ತೊಗೋಬೇಕು. ಮಂತ್ಲಿ ವಿಸಿಟ್ ಹೇಳಿರ್ತೀವಿ ಡಾಕ್ಟ್ರ್ ಹತ್ರ, ತಪ್ಪದೆ ಹೋಗಬೇಕು. BP ಚೆಕಪ್ ಮಾಡಿಸ್ಕೊಳ್ಬೇಕು. ಆಮೇಲೆ 3 months ಒಂದ್ಸಲಿ ನಾವು ಬ್ಲಡ್ ಟೆಸ್ಟ್ ಬರ್ಕೊಡ್ತೀವಿ, ಅದನ್ನು ಕರೆಕ್ಟಾಗಿ ಮಾಡಿಸ್ಬೇಕು. ಅದರಲ್ಲಿ ಅಬ್ನಾರ್ಮಲ್ ಇದ್ದರೆ ಮೆಡಿಸಿನ್ಸ್ ಬರ್ಕೊಟ್ಟಿರ್ತೀವಿ, ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಪ್ರೀನೇಟಲ್ ಎಕ್ಸಸೈಸಸ್ ಅಂತ ನಾನು ಹೇಳಿದೆ, ಅದನ್ನು ಮಾಡಿಕೊಂಡ್ರೆ ಬಾಡಿ ಫ್ಲೆಕ್ಸಿಬಿಲಿಟಿ ಎಲ್ಲ ಚೆನ್ನಾಗಾಗುತ್ತೆ, ಡೆಲಿವರಿ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬ್ರೀದಿಂಗ್ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತಾರೆ, ಆವಾಗ ಮೆಂಟಲ್ ಸ್ಟ್ರೆಸ್ಗೆ ಎಮೋಷ್ನಲ್ ಸ್ಟ್ರೆಸ್ಗೆ ಅವಕಾಶ ಇರಲ್ಲ. ಈ ಥರ ಕಂಪ್ಲೀಟ್ ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡೋದು, ನ್ಯೂಟ್ರಿಷಿಯಸ್ ಡಯಟ್ ತೊಗೊಳ್ಳೋದು, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ಎಲ್ಲ ಮಾಡಿದ ತಕ್ಷಣ ಹೆಲ್ತಿ ಬೇಬಿ ಹೆಲ್ತಿ ಮದರ್ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಮೇಡಮ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅಂದರೆ ಈಗ ನಿಮ್ಮ ಹತ್ರ ಪೇಷಂಟ್ಗಳು ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಂದಾದರೆ, ನೀವೇ ಪೇಷಂಟ್ ಹತ್ರ ಹೋಗೋದು ಅಲ್ವಾ? ಸೊ ನಮ್ಮ ಹಳ್ಳಿಗಳಲ್ಲಿ ನೀವು ನೋಡ್ಬೋದು, ಅಂದರೆ ಪ್ರತಿ ವರ್ಷ ನಾವು ಪ್ರತಿದಿನ ವರ್ಷಕ್ಕೆ 364 ದಿನ ನಾವು ದೇವ್ರ ಹತ್ರ ಹೋಗ್ತೀವಿ. ಒಂದಿನ ದೇವ್ರು ನಮ್ಮ ಹತ್ರ ಬರ್ತಾನೆ ಅಲ್ವಾ? ರಥೋತ್ಸವ ಎಲ್ಲ ನಡೆದಾಗ ದೇವ್ರು ಪ್ರತಿ ನಮ್ಮ ಮನೆ ಬಾಗಿಲಿಗೆ ಬಂದು ಹೋಗ್ತಾನೆ. ಹಾಗೆ ನೀವು ಡಾಕ್ಟರ್ ಕೂಡ ದೇವ್ರೆ ಅಂತೀವಿ ನಾವು. ನೀವು ಹಳ್ಳಿಗರ ಹತ್ರ ಹೋಗೋದು ಅಥವಾ ಜನಸಾಮಾನ್ಯರ ಹತ್ರ ಹೋಗಿ ಕ್ಯಾಂಪ್ಗಳು ಮಾಡೋವಂಥ ಇದ್ರ ಬಗ್ಗೆ ಏನಾದರೂ ಐಡಿಯಾ ಮಾಡಿರೋವಂಥದ್ದು? ಆ್ಯಕ್ಚುಲಿ 15 years ಬ್ಯಾಕ್ ನಮ್ಗೆ ಇದೊಂದು ನೋವೆಲ್ ಥಾಟ್ ಬಂತು. ಎಷ್ಟೋ ಜನ ಈ ಥರ ಪ್ರೋಗ್ರಾಮ್ಸ್ ನೋಡಿಕೊಂಡು ನಾಲೆಜ್ ಪಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಬಟ್ ಸುಮಾರು ಜನ ಇದು ನಾಲೆಜೇ ಇಲ್ಲದೆ ಮನೇಲೇ ಕೂತಿರ್ತಾರೆ. ನಾವೇ ಯಾಕೆ ಅವ್ರ ಹತ್ರ ಹೋಗಬಾರ್ದು ಅಂತ ನಾವು ರೂರಲ್ ಏರಿಯಾಸ್ ಎಲ್ಲ ಕ್ಯಾಂಪ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸುಮಾರು ಒಂದು 350 ಕ್ಯಾಂಪ್ಸ್ ಮಾಡಿದ್ದೀವಿ ಸರ್ ಇಲ್ಲಿವರೆಗೂ. ಸುಮಾರು ಕಡೆ ಪ್ಲ್ಯಾನ್ ಆಗುತ್ತೆ. ಎವ್ರಿ ಮಂತ್ ಒಂದು 4-5 ಕ್ಯಾಂಪ್ಸ್ ಇರುತ್ತೆ. ಒಂದು ಕ್ಯಾಂಪು ನನಗೆ ಎಸ್ಪೆಷಲಿ ಜ್ಞಾಪಕ ಬರೋದು, ಒಂದು ಪ್ಲೇಸ್ಗೆ ಹೋಗಿದ್ವಿ, ಅಲ್ಲಿ ಫೀಮೇಲ್ ಫರ್ಟಿಲಿಟಿ ಇಶ್ಯೂಸ್ ತುಂಬ ಕಮ್ಮಿ. ಮಾಡಿದ ಸೆಮೆನ್ ಅನಾಲಿಸಿಸ್ ಎಲ್ಲ ಸೆಮೆನ್ ಪ್ರಾಬ್ಲಮ್ಸ್ ಮೆನ್ನಲ್ಲಿ. ಸೊ ತುಂಬ ಆಶ್ಚರ್ಯ ಆಯಿತು ನಾವು ಅನಲೈಸ್ ಮಾಡಿದಾಗ ಡೇಟಾ. ಅಂದ್ರೆ ವೀರ್ಯಾಣು ಸಮಸ್ಯೆ ಗಂಡಸರಲ್ಲಿ, ಗಂಡಸರ ಸಮಸ್ಯೆ ತುಂಬಾ ಜಾಸ್ತಿ. ಐದರ್ 0 count ಆರ್ ವೆರಿ ಲೋ ಕೌಂಟ್ ಆ ಥರ ಇತ್ತು. ಅದು ಹಳ್ಳಿನಾ ಆಕ್ಚುಲಿ? ಹಳ್ಳಿ. ಓಕೆ. ಆಮೇಲೆ ಅಲ್ಲಿ ಕೂತ್ಕೊಂಡು ಅಲ್ಲಿರೋ ಜನರಲ್ ಪ್ರಾಕ್ಟಿಷನರ್ಸ್ ಡಾಕ್ಟರ್ಸ್ ಹತ್ರ ಮಾತಾಡಿದಾಗ ಯಾಕೆ ಈ ಥರ ಇದೆ ಇಲ್ಲಿ ಸಿಚುಯೇಷನ್ ಅಂದಾಗ ಅವ್ರು ಹೇಳ್ತಿದ್ರು, ಎಲ್ಲರೂ ಅಗ್ರಿಕಲ್ಚರ್ ಅವ್ರದ್ದು, ಫಾರ್ಮಿಂಗ್ಗೆ ಅವ್ರು ಮಾಡೋದು. ತುಂಬ ಸಣ್ಣ ವಯಸ್ಸಲ್ಲೇ ಅವ್ರು ಫಾರ್ಮಿಂಗ್ಗೆ ಗಂಡು ಮಕ್ಳನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಬೇರ್ ಹ್ಯಾಂಡ್ಸಲ್ಲಿ ಅವರು ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಫರ್ಟಿಲೈಸರ್ಸು ಎಲ್ಲನೂ ಸಿಂಪಡಿಸ್ತಾರೆ. ಪ್ಲಸ್ ಅವ್ರು ಏನು ಸೇಫ್ಟಿ ಗ್ಯಾಜೆಟ್ಸ್ ಹಾಕ್ಕೊಳ್ಳಲ್ಲ, ಗ್ಲೌಸು, ಮಾಸ್ಕ್ಸ್ ಎಲ್ಲ ಏನಿಲ್ಲ. ಅದು ತುಂಬ ಹಾನಿಕರ ಅದು. ಸೊ ಅದು ನಮ್ಮ ಸ್ಕಿನ್ನು ದೊಡ್ಡ ಆರ್ಗನ್ ಅಲ್ಲದು, ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗ್ತಾ ಇರುತ್ತೆ ನೋಸಲ್ಲಿ ಮತ್ತು ಸ್ಕಿನ್ನಲ್ಲಿ. ಸುಮಾರು 10 ವರ್ಷ 12 ವರ್ಷ ಎಕ್ಸ್ಪೋಸ್ ಆಗಿದ್ದಾರೆ.
ಈಗ ಅವ್ರಿಗೆ ಅದು ಸೆಮೆನ್ ಪ್ರಾಬ್ಲಮ್ಸ್, ವೀರ್ಯಾಣುಗಳ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಒಂದು. ಪ್ಲಸ್ ಅಲ್ಲಿ ತುಂಬ ಹಸುಗಳಿಗೆಲ್ಲ ಇಂಜೆಕ್ಷನ್ಸ್ ಕೊಟ್ಟು ಹಾಲು ಮಾಡ್ತಾರಂತೆ, ಹಾಲು ವ್ಯಾಪಾರ ಎಲ್ಲ ಮಾಡ್ತಾರಂತೆ. ಕೋಳಿಗಳಿಗೆಲ್ಲ ತುಂಬ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ಮೀಟ್ ಪ್ರೊಡಕ್ಷನ್ ಮಾಡ್ತಾರಂತೆ. ಸೊ ಇದೆಲ್ಲ ಚೇಂಜಸ್ ನೋಡಿ ಇದು ಎಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ಅದರ ಪ್ರಾಬ್ಲಮ್ಸ್ ಆಗಿದೆ ಹಳ್ಳೀಲಿ ಅಂತ ಡಾಕ್ಟರ್ಸ್ ಅಲ್ಲಿರೋರೇ ಒಪೈನ್ ಮಾಡ್ತಾ ಇದ್ರು. ಓಹೋ, ಈಗ ನೋಡಿ ಅಂದರೆ ಅದರಲ್ಲಿ ಎರಡು ವಿಚಾರ ಇದೆ. ಒಂದೇನೆಂದರೆ ಈಗ ಅವರು ಫರ್ಟಿಲೈಸರ್ಸ್ ಎಲ್ಲ ಬೇರೆ ಹ್ಯಾಂಡಿಂದ ಮುಟ್ಕೊಂಡು ಅವ್ರು ಒಳಗಡೆ ಹೋಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಬಟ್ ಆ ಫರ್ಟಿಲೈಸರ್ ಅದು ನಾವು ಕೂಡ ತಿಂದಿದ್ದೀವಿ, ಯಾಕಂದ್ರೆ ಆ ಒಂದು ಧಾನ್ಯಗಳು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಎರಡನೇದು ಅವರು ಕೋಳಿಗಳಿಗೋ ಅಥವಾ ಹಸುಗಳಿಗೋ ಇಂಜೆಕ್ಟ್ ಮಾಡ್ತಾ ಇದ್ರೆ ಆ ಹಾಲು ನಾವು ಕುಡಿತಾ ಇದ್ವಿ. ಸೊ ಹಿಂಗಾಗಿ ಅದು ನಮಗೆ ಬರಲ್ಲ ಅಂತ ಏನಿಲ್ಲ ಆ ಸಮಸ್ಯೆ ಅಲ್ವಾ. ಬಟ್ ಈಗ ಈ ಒಂದು ಇದು ದೊಡ್ಡ ಸಮಸ್ಯೆ, ಅದು ನಿಮ್ಮ ಪರಿಧಿಗಲ್ಲ. ಬಟ್ ಆದರೂ ಕೇಳ್ತಾ ಇದ್ದೀನಿ, ಈ ಒಂದು ಇಂಜೆಕ್ಟ್ ಮಾಡಿ ಹಾರ್ಮೋನ್ ಮಾಡಿಕೊಂಡು ಇದೆಲ್ಲ ಇದು ಇದನ್ನ ಹೇಗೆ ಹೌ ವಿ ಹ್ಯಾವ್ ಟು ಗೆಟ್ ರಿಡ್ ಆಫ್ ದಿಸ್ ಮೇಡಮ್? ವಾಟ್ ಡು ಯು ಥಿಂಕ್? ಅದೇ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಯಾವ ಥರ ಅವ್ರಿಗೆ ಕ್ಯಾನ್ಸರ್ ಆಗಿದೆಯೋ ಅಥವಾ ಇಂಡೋಕ್ರೈನ್ ಡಿಸಾರ್ಡರ್ಸ್ ಆಗಿದೆಯೋ, ಇನ್ಫರ್ಟಿಲಿಟಿ ಆಗಿದೆಯೋ, ಅವರು ವಾಪಸ್ ಹೋಗ್ಬಿಟ್ಟು ಜಾಗರಣೆ ಮೂಡಿಸ್ಬೇಕು. ಪ್ಲಸ್ ಹೆಲ್ತ್ ಅಫಿಷಿಯಲ್ಸು ಒಂದು ಕ್ಲಾಸಸ್ ಮಾಡಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ, ಅಥವಾ ನಿಮ್ದು ಈ ಥರ ಪ್ರೋಗ್ರಾಮ್ಸ್ ಅಡ್ರೆಸ್ ಮಾಡ್ಬೋದು ಅನ್ಸುತ್ತೆ. ವೆರಿ ಟ್ರೂ. ಸೊ ನಮ್ಮ ಹೆಲ್ತ್ ಮಿನಿಸ್ಟ್ರು ತುಂಬ ಆ್ಯಕ್ಟಿವ್ ಆಗಿ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪನೀರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಅಂತ ಒಂದು ಸ್ಟಡಿ ಬಂತು. ಆಮೇಲೆ ನಮ್ಮ ಗೋಲ್ಗಪ್ಪ ಚಾಟ್ಗಳಲ್ಲೆಲ್ಲ ಆಮೇಲೆ ಪ್ರಿಸರ್ವೇಟಿವ್ ಹಾಕೋದು ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ದೊಡ್ಡ ಸಮಸ್ಯೆನ ಬಿಟ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಲ್ಲಿ ಎಷ್ಟು ಜನ ಚಿಕನ್ ತಿಂತಾರೆ, ಎಷ್ಟು ಜನ ಮೀಟ್ ತಿಂತಾರೆ, ಬಟ್ ಅದೆಲ್ಲ ಬರೋದು ಈ ಥರ ಇಂಜೆಕ್ಟ್ ಆಗಿರುವಂಥದ್ದು. ಹಾಲು ಜಾಸ್ತಿ ಕೊಡಲಿ ಅಂತ ಏನು ಮಾಡ್ತಾ ಇದ್ದಾರಲ್ಲ, ಆ ಪ್ರಾಕ್ಟೀಸ್ಗಳನ್ನ ತಡೆಯೋರು ಯಾರು? ಅದರಲ್ಲಿ ಸೇಫ್ ಪ್ರಾಕ್ಟೀಸು ಮತ್ತು ಸೇಫ್ ಅಲ್ಲಿರೋಂಥ ಪ್ರಾಕ್ಟೀಸನ್ನು ರಿಕಗ್ನೈಸ್ ಮಾಡಿ ಅದನ್ನು ಗುರುತಿಸಿ ಅದಕ್ಕೆ ಒಂದು ಕ್ರಮ ಕೈಗೊಳ್ಳೋದು ಯಾರು? ಸರ್ಕಾರ ಮಾಡಬೇಕು ಆ್ಯಕ್ಚುಲಿ ಇದನ್ನು. ಯಾಕೆ ಅಂತಂದರೆ ಸರ್ಕಾರ ಮಾಡಬೇಕಂದ್ರೆ ಮೇಡಮ್, ಇದು ಇಲ್ಲಿ ಏನಾಗಿದೆ ಅಂದರೆ ಎರಡಿದೆ. ಒಂದು, ಕಮರ್ಷಿಯಲಿ ಅವ್ರಿಗದು ವಯಬಲ್ ಆಗಿದೆ, ಅವರಿಗೆ ದುಡ್ಡು ಬರ್ತಾ ಇದೆ, ಜಾಸ್ತಿ ಹಾಲು ಜಾಸ್ತಿ ಮೀಟ್ ಸೇಲ್ ಆಗ್ತಾ ಇದೆ, ದುಡ್ಡು ಬರ್ತಾ ಇದೆ. ಹೀಗಾಗಿ ನಮ್ಮ ರೈತರು ಅದನ್ನು ಬಿಡೋಕ್ಕೆ ಇಷ್ಟಪಡಲ್ಲ, ಜಾಸ್ತಿ ಬೆಳೆ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ಸರ್ಕಾರ ಕೂಡ ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಬೇಕಾಗತ್ತಲ್ವ, ನಿಧಾನವಾಗಿ ನಾವು ಚೇಂಜ್ ಆಗಬೇಕಲ್ವ. ಸೊ ಮೊದಲನೇದಾಗಿ ಫಲವತ್ತತೆ ಬಗ್ಗೆ, ಅಂದರೆ ಸಂತಾನಹೀನತೆ ಬಗ್ಗೆ ಸಮಸ್ಯೆ ಇದೆ ಅಂತ ದಂಪತಿಗಳು ಅನಿಸಿದರೆ 2 ವರ್ಷ 3 ವರ್ಷ ಬಹುಶಃ ಕೆಲವೊಂದು ಸಲ 4 ವರ್ಷ ಆಯಿತು. ಸೊ ಅವ್ರೇನು ಫಸ್ಟ್ ಮಾಡಬೇಕಾಗಿರೋದು ಏನು? ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ, ಈಗ ಎಲ್ಲರೂ ಡಾಕ್ಟರ್ ಹತ್ರ ಬರಲ್ಲ, ಫಸ್ಟ್ ಅವರೇ ಒಂದು ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಅವರು ಫಸ್ಟು ಯೋಚನೆ ಮಾಡಬೇಕು, ಅವರಿಬ್ಬರಲ್ಲಿ ಲೈಂಗಿಕ ಆರೋಗ್ಯ ಯಾವ ಥರ ಇದೆ ಅನ್ನೋದನ್ನು. ತುಂಬ ಜನಕ್ಕೆ ಗೊತ್ತಿರಲ್ಲ ಆ್ಯಕ್ಚುಲಿ, ಲೈಂಗಿಕ ಚಟುವಟಿಕೆ ಕರೆಕ್ಟಾಗೇ ಇಟ್ಕೊಂಡಿರಲ್ಲ. ಬಟ್ ಆದ್ರೂ ಮಗು ಆಗಲಿಲ್ಲ ಅಂತ ಪರಿತಪಿಸ್ತಾ ಇರ್ತಾರೆ. ಒಬ್ಬರು ಮಾರ್ನಿಂಗ್ ಶಿಫ್ಟಲ್ಲಿ ಮಾಡ್ತಿರ್ತಾರೆ, ಒಬ್ಬರು ನೈಟ್ ಶಿಫ್ಟಲ್ಲಿ ಮಾಡ್ತಾ ಇರ್ತಾರೆ. ದೇ ಹಾರ್ಡ್ಲಿ ಮೀಟ್. ಇವಾಗೆಲ್ಲ ಗೊತ್ತಲ್ಲ ನಿಮಗೆ, ಕೆಲಸದ ಫುಲ್ ಬೇರೆ ಶೆಡ್ಯೂಲ್ಸ್ ಇರುತ್ತೆ. ಸೊ ಅವ್ರು ಕರೆಕ್ಟಾಗಿ ಕಾಂಟ್ಯಾಕ್ಟ್ ಇಟ್ಕೊಳ್ತಿದ್ದಾರಾ? ಆಮೇಲೆ ನಾವು ಲಾಸ್ಟ್ ಟೈಮೇ ಡಿಸ್ಕಸ್ ಮಾಡಿದ್ವಲ್ಲ, ಯಾವ ಟೈಮಲ್ಲಿ ಅವ್ರು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ ಅಂತ ಎಲ್ಲ. ಸೊ ಅದ್ರದ್ದು ಕೂಡ ಅವೇರ್ನೆಸ್ ಅವ್ರಿಗೆ ಇರಬೇಕು. ಯಾಕಂದ್ರೆ ಅವ್ರ ಪೀರಿಯಡ್ ಆಗಿ 4-5 ಡೇಸ್ ಕಾಂಟ್ಯಾಕ್ಟ್ ಇರುತ್ತೆ. ಆಮೇಲೆ ನೋಡಿದ್ರೆ ಅವರು ಬಂದು ನಮ್ಮ ಹತ್ರ ಹೇಳೋವಾಗ ಅವರು ಓವ್ಯುಲೇಷನ್ ಟೈಮಲ್ಲಿ ಕಾಂಟ್ಯಾಕ್ಟೇ ಇರಲ್ಲ. ಸೊ ಅದು ತುಂಬ ತಪ್ಪು. ಫರ್ಟೈಲ್ ಪೀರಿಯಡ್ ಅಂತ ಏನಿರುತ್ತೆ ಆ ಟೈಮಲ್ಲಿ ಅವ್ರು ಇಟ್ಕೊಳ್ತಿದಾರ ಲೈಂಗಿಕ ಚಟುವಟಿಕೆ ಅನ್ನೋದು ಒಂದು. ಆಮೇಲೆ ಆ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಇರುತ್ತಾ, ತುಂಬ ಒದ್ದಾಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಇರೋದಕ್ಕೆ. ನಾವು ಆ್ಯಕ್ಚುಲಿ ಒಂದು ಕೇಸ್ ನೋಡಿದೆ ಸರ್, 10 years ಆಗಿದೆ ಮ್ಯಾರೇಜ್ ಆಗಿ, ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಲ್ಲ. ಬಿಕಾಸ್ ಲೇಡಿ ಹ್ಯಾಸ್ ಸಮ್ ಇಶ್ಯೂಸ್, ಪೇಯ್ನ್ ಅಂತ. ಆಮೇಲೆ ಎಮೋಷ್ನಲಿ ಮೆಂಟಲಿ ಶಿ ಇಸ್ ಡಿಸ್ಟರ್ಬ್ಡ್. ಅದಕ್ಕೆ ನಾವು ವಜೈನಿಸ್ಮಸ್ ಅಂತೀವಿ. ಅವ್ರು ನಮ್ಮ ಹತ್ರ ಬಂದು ನಾವು ಸ್ಕ್ಯಾನ್ ಪ್ರೋಬ್ ಯಾವಾಗ ಆಗಲಿಲ್ವೋ ಅವಾಗ ನಾವು ಕೂತ್ಕೊಂಡು ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ನಮ್ಮಿಬ್ಬರಲ್ಲಿ ಯಾವುದೇ ಥರದ ಇದಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಸೊ ಬಟ್ ನಾವು ಯಾರನ್ನೂ ಅಪ್ರೋಚು ಮಾಡಿಲ್ಲ. 10 ವರ್ಷ ಈ ಥರನೂ ಇದ್ದಾರೆ ಜನ. ಆಮೇಲೆ ಅವ್ರದ್ದು ಪೀರಿಯಡ್ಸ್ ರೆಗ್ಯುಲರ್ ಇದೆಯಾ ಅಂತ ಒಂದು ಆಲೋಚನೆ ಮಾಡಬೇಕು. ಎಷ್ಟೋ ಜನಕ್ಕೆ ಯಾವಾಗ ಲಾಸ್ಟ್ ಪೀರಿಯಡ್ಸ್ ಆಗಿದೆ ಅಂತಲೇ ಮರ್ತೋಗಿರ್ತಾರೆ. ಈ ಕಂಪ್ಲೀಟ್ ಅವ್ರದ್ದು ಕೆರಿಯರು, ಬಿಸ್ನೆಸ್ಸು, ಫ್ಯಾಮ್ಲಿ ಇದರಲ್ಲಿ ಅವರೊಂದು ಇದೇ ಇಟ್ಕೊಳ್ಳಲ್ಲ, ಕ್ಯಾಲ್ಕುಲೇಷನ್ನು. ಸೊ ಸುಮಾರು ಜನ ಮೊಬೈಲಲ್ಲಿ ನೋಟ್ ಡೌನ್ ಮಾಡ್ಕೊಂಡು ಬಂದಿರ್ತಾರೆ ನನ್ನ ಹತ್ರ ಬರೋವಾಗ, ಲಾಸ್ಟ್ 6 monthsಲ್ಲಿ ನಮ್ಮ ಡೇಟ್ಸ್ ಈ ಥರ ಇದೆ ಅಂತ. ಸೊ ಅದನ್ನು ನೋಡ್ಕೋಬೇಕು. 45 days 50 daysಗೆ ಬರ್ತಾ ಇದೆಯಾ, ಅವಾಗ ಎಗ್ ಯಾವಾಗಲೂ ರಿಲೀಸ್ ಆಗುತ್ತೆ. ಇವ್ರಿಗೆ 100% ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಆಮೇಲೆ ಅಟ್ಲೀಸ್ಟ್ ಅವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ಏನಾರ ತುಂಬ ಪೇಯ್ನ್ ಇದೆಯಾ, ಸಿವಿಯರ್ ಡಿಸ್ಚಾರ್ಜ್ ಇದೆಯಾ, ಪೀರಿಯಡ್ಸ್ ಮುಗಿದ ಮೇಲೂ ಅವ್ರಿಗೆ ಬ್ಲೀಡ್ ಆಗ್ತಾ ಇದೆಯಾ, ಅದೆಲ್ಲ ಸಮಸ್ಯೆಗಳದು. ತುಂಬ ಇಗ್ನೋರ್ ಮಾಡ್ತಾ ಇರ್ತಾರೆ.
ಸೊ ಅದು ಇಗ್ನೋರ್ ಮಾಡಬಾರ್ದು. ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೋಬೇಕು. ಒಂದು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಮಾಡ್ಕೋಬೇಕು. ಟ್ರಾನ್ಸ್ವೆಜೈನಲ್ ಅಂದರೆ ಕೆಳಗಡೆಯಿಂದ ಮಾಡೋ ಸ್ಕ್ಯಾನು. ಸೊ ಅವಾಗ ನಮ್ಗೆ ಯೂಟ್ರಸ್ಸು ಓವರೀಸ್ ಎಲ್ಲ ತುಂಬ ನೀಟಾಗಿ ಕಾಣುತ್ತೆ. ಯಾವ ಸಮಸ್ಯೆಯಿಂದ ಇವ್ರಿಗೆ ಮಗು ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಹಸ್ಬೆಂಡ್ ಬಂದು ಒಂದು ವೀರ್ಯಾಣು ಪರೀಕ್ಷೆಗಳು ಮಾಡಿಕೊಂಡ್ರೆ ಅವರಿಬ್ಬರಲ್ಲಿ ಯಾರಲ್ಲಿ ಸಮಸ್ಯೆ ಅಂತ ನೀಟಾಗಿ ನಾವು ಪಿನ್ ಪಾಯಿಂಟ್ ಮಾಡ್ಬೋದು. ಗಂಭೀರ ಸಮಸ್ಯೆಗಳು ಇಲ್ಲದೇ ಇರಬಹುದು, ಆದರೆ ಖಂಡಿತ ನಿಮ್ಮ ಹತ್ರ ಸಮಸ್ಯೆ ಇರುತ್ತೆ. ಅದು ಅರಿವಿನ ಸಮಸ್ಯೆ, ಬೇಸಿಕಲಿ ನಾಲೆಡ್ಜ್ ಅಲ್ವಾ. ಸರಿಯಾದ ಪೋಸ್ಚರ್, ಸರಿಯಾದ ಕಾಂಟ್ಯಾಕ್ಟ್, ಅದ್ರ ಸಮಸ್ಯೆ ಆಗ್ಬೋದು. ಆಮೇಲೆ ಕಳೆದ ಸಲ ಮೇಡಮ್ ಅವರು ಸರಿಯಾದ ಸಮಯ ಯಾವುದು ನೀವು ಕೂಡಕ್ಕೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಪುನೀತ್ ಅದನ್ನು ಕಟ್ ಮಾಡಿ ಅದನ್ನು ಒಂದು ರೀಲ್ ಕೂಡ ಮಾಡಿ ಅದನ್ನು ನಾವು ಸಪ್ರೇಟ್ ವಿಡಿಯೋ ಕೂಡ ಮಾಡ್ಬೋದು. ಸೊ ಹಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಾಗ ಮತ್ತು ಬೇರೆ ಬೇರೆ ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ನೀವು ಒಂದು ಕಾಂಟ್ರಾಕ್ಟ್ ಆಗುವಂಥದ್ದು, ಅಂದರೆ ಅದು ಏನು ಹೇಳಿ ಅವ್ರಿಗೆ ಎಮೋಷ್ನಲ್ ಡಿಸ್ಟರ್ಬ್ ಆಗಿದ್ದರೆ, ಸೊ ಹಾಗೆ ಸುಮಾರು ಸಮಸ್ಯೆಗಳು ಇಲ್ಲಿ ಇರ್ತವೆ. ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್, ಸೈಕಾಲಜಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಒಬ್ರಿಗೊಬ್ರು ಓಪನ್ ಆಗಿರ್ಬೇಕಲ್ವಾ. ದೇ ಶುಡ್ ಲವ್ ಈಚ್ ಅದರ್, ದೇ ಶುಡ್ ಬಿ ಓಪನ್ ಟು ಈಚ್ ಅದರ್, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಕೆಲವೊಂದ್ಸಲ ಗಂಡ ಹೆಂಡತಿ ಫಸ್ಟ್ ನೈಟ್ ಆದರೂ ಮಾತೇ ಆಡಿರಲ್ಲ ಅಲ್ವಾ. ಈಗ ಕೆಲವೊಂದ್ಸಲ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ, ಒಂದು ಹಿಂಜರಿಕೆ, ಒಂದು ಭಯ, ಅದನ್ನು ನಾವು ಕೆಲವೊಂದು ನೋಡಿದಾಗ ಹಂಗೆ ಅನಿಸುತ್ತೆ. ನಾನೊಂದು ಕಪಲ್ ನೋಡಿದೆ ಸರ್, ಅವರು ಅಕ್ಕನ ಮಗಳನ್ನೇ ಮ್ಯಾರೇಜ್ ಆಗಿದ್ದಾರೆ. ಮುಂಚೆಯಿಂದ ಅವರು ಆ ದೃಷ್ಟಿಲಿ ನೋಡಿರಲಿಲ್ಲ. ಸಡನ್ ಆಗಿ ಏನೋ ಫ್ಯಾಮಿಲಿ ಡಿಸೈಡ್ ಮಾಡಿ ಆಸ್ತಿ ಹೋಗುತ್ತೆ ಅದೆಲ್ಲ ಗೊತ್ತಲ್ಲ, ಮ್ಯಾರೇಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಅದು ಹೆಂಡತಿ ಸ್ಥಾನ ಕೊಡೋಕ್ಕಾಗ್ತಾ ಇಲ್ಲ. ಸೊ 10 years ಆದ್ರೂ ಅವ್ರು ಆ ಥರ ಬಿಹೇವೇ ಮಾಡಿಲ್ಲ ಹಸ್ಬೆಂಡ್ ವೈಫ್ ಅಂತ. ಬಟ್ ಯಾರ್ದೋ ಫೋರ್ಸ್ಗೆ ಮಗು ಆಗಿಲ್ಲ ಅಂತ ಬಂದಾಗ ನಾವು 1-on-1 ಕೂತ್ಕೊಂಡು ಮಾತಾಡೋವಾಗ ಹೇಳಿದ್ರು, ಮೇಡಮ್ ನನಗಂತೂ ಅವಳನ್ನ ಹೆಂಡತಿ ಆ ಥರ ನೋಡೋಕ್ಕಾಗಲ್ಲ. ಸೊ ಇದು ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ನೀವು ಆರ್ಟಿಫಿಷಿಯಲ್ ಮೆಥಡ್ಸಲ್ಲೇ ಮಾಡಬೇಕು. ಅಯ್ಯೋ. ಸೊ ಸೈಕಾಲಜಿಕಲ್ ತುಂಬ ಇಂಪ್ಯಾಕ್ಟ್ ಇರುತ್ತೆ. ಮತ್ತು ಅದರಿಂದ ಅವಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಅಲ್ವಾ, ಇವನ ಮೇಲೂ ಇಂಪ್ಯಾಕ್ಟ್, ಅವಳ ಮೇಲೂ ಇಂಪ್ಯಾಕ್ಟ್. ಆ್ಯಕ್ಚುಲಿ ಅವ್ರು ತುಂಬ ಬೇಜಾರು, ಡಿಪ್ರೆಷನ್ಗೆ ಹೋಗಿದ್ರು. ಎರಡನೇ ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡಿರೋದು, ಈಗ ಮಹಿಳೆ ಮತ್ತು ಪುರುಷರಿಬ್ಬರಿಗೂ ಸಮಸ್ಯೆ ಇರಬಹುದು ಅಥವಾ ಯಾರಿಗೊಬ್ರಿಗೆ ಸಮಸ್ಯೆ ಇರ್ಬೋದು. ಸೊ ಹಾಗಾದರೆ ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಏನಿದೆ? ಅದೇ ಅವರಿಬ್ಬರು ಬಂದು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಂಡಾಗ ಎಲ್ಲ ರಿಪೋರ್ಟ್ಸು 24 hours ರೆಡಿ ಆಗುತ್ತೆ. ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ಕರೆಕ್ಟಾಗಿ ರಿಪೋರ್ಟ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಅಕಸ್ಮಾತ್ ವೈಫಿಗೆ ಸಮಸ್ಯೆ ಇದ್ದರೆ, ಥೈರಾಯ್ಡ್ ತುಂಬ ಹೈ ಇದ್ದರೆ, ಶುಗರ್ ತುಂಬ ಹೈ ಇದ್ದರೆ, ಅಥವಾ ಬೇರೆ ಏನಾದ್ರು ಹಾರ್ಮೋನಲ್ ಇಂಪೈರ್ಮೆಂಟ್ ಇದ್ದರೆ, ಫಸ್ಟು ಅವ್ರನ್ನ ಕೂಡಿಸ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂತ ನಾವು ಮಾತಾಡ್ತೀವಿ. ಎಲ್ಲರಿಗೂ ಏನು IVF ಮಾಡಬೇಕು, ದೊಡ್ಡ ಚಿಕಿತ್ಸೆ ಮಾಡಬೇಕು, ಲ್ಯಾಪ್ರೋಸ್ಕೋಪಿ ಮಾಡಬೇಕು ಆ ಥರ ಇರಲ್ಲ. ತುಂಬ ಸಿಂಪಲಲ್ಲೇ ಈಸಿಯಾಗೇ ಒಂದು ಸಿಂಪಲ್ ಮಾತ್ರೆಯಲ್ಲೇ ಅವ್ರು ಸರಿ ಹೋಗ್ತಾರೆ. ಸುಮಾರು ಜನ ನೋಡಿದ್ದೀನಿ, ಥೈರಾಯ್ಡ್ ಸಮಸ್ಯೆ ಕರೆಕ್ಷನ್ ಆಗಿದ ತಕ್ಷಣ ತಾವೇ ಕನ್ಸೀವ್ ಆಗ್ತಾರೆ. ಬಟ್ ಅದು ನೋಡಿಸ್ಕೊಂಡೇ ಇರಲ್ಲ, ಟೆಸ್ಟೇ ಮಾಡಿಸ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸಲ್ಲಿ ಕೌಂಟು, ಮೊಟಿಲಿಟಿ ಎಲ್ಲ ತುಂಬ ಲೋ ಅಂತ ಬಂತು ಅಂದರೆ, ವೈಫ್ ಕಂಪ್ಲೀಟ್ಲಿ ನಾರ್ಮಲ್ ಇತ್ತು ಅಂದರೆ ನಾವು ವೈಫ್ಗೇನು ಟ್ರೀಟ್ಮೆಂಟ್ ಕೊಡಲ್ಲ. ಫಸ್ಟು ಹಸ್ಬೆಂಡಲ್ಲಿ ಏನಕ್ಕೆ ಇಷ್ಟು ಕೌಂಟು ಮೊಟಿಲಿಟಿ ಕಮ್ಮಿ ಇದೆ ಅಂತ ನೋಡ್ಕೊಳ್ತೀವಿ. ನಾವು ಲಾಸ್ಟ್ ಟೈಮ್ ಮಾತಾಡಿದೆ, ಆಕ್ಯುಪೇಷನಲ್ ಹಜಾರ್ಡ್ ಇರ್ಬೋದು, ಕೆಮಿಕಲ್ ಎಕ್ಸ್ಪೋಷರ್ ಇರ್ಬೋದು, ಹೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ಬೋದು, ಎಷ್ಟೊಂದು ಕಾರಣಗಳಿರುತ್ತೆ. ಆ ಸಿಚುವೇಶನಿಂದ ನೀವು ಆಚೆ ಬರೋದಕ್ಕೆ ಏನು ಮಾಡಬೇಕು ಅಂತ ಅವ್ರನ್ನ ಕೇಳ್ತೀವಿ. ಇಲ್ಲ ಮೇಡಮ್ ನನಗೆ ಬರೋದೇ ಇದೊಂದೇ ಕೆಲಸ, ನನಗೆ ದಿನದ ಊಟ ಬರೋದೇ ಇದರಿಂದ, ಆಗಲ್ಲ ನಾನು ಆಚೆ ಬರೋದಕ್ಕೆ ಅಂತಂದರೆ ಅವ್ರಿಗೆ ಹೇಳ್ತೀವಿ ಸ್ಪರ್ಮ್ ಪ್ಯಾರಾಮೀಟರ್ಸ್ ಎಲ್ಲ ಹೆಂಗೆ ಅಫೆಕ್ಟ್ ಆಗ್ತಿದೆ. ಸ್ಮೋಕಿಂಗ್, ಆಲ್ಕೋಹಾಲಿಂದ, ಟೊಬ್ಯಾಕೊ ಚ್ಯೂವಿಂಗಲ್ಲಿ ತುಂಬ ಆಗುತ್ತೆ. ಸೊ ಇದರಿಂದೆಲ್ಲ ನೀವು ದೂರ ಇರ್ಲಿಕ್ಕೆ ಸಾಧ್ಯನಾ ಅಂತೆಲ್ಲ ಫುಲ್ ಕೌನ್ಸಿಲಿಂಗ್ ಮಾಡಿಸಿ, ಆಮೇಲೆ ನಮ್ಮ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ಗಂಡಸ್ರನ್ನ ನೋಡೋರು. ಸೊ ಅವ್ರು ಎಕ್ಸಾಮಿನ್ ಮಾಡಿ ನೋಡ್ತಾರೆ, ಟೆಸ್ಟಿಸ್ ಏನಾರ ತುಂಬ ಸ್ಮಾಲ್ ಇದೆಯಾ, ಹುಟ್ಟಿದಾಗಿಂದ ಏನಾರ ಪ್ರಾಬ್ಲಮ್ಸ್ ಆಗಿದೆಯಾ, ಅಥವಾ ಟೆಸ್ಟಿಸ್ ಮೇಲೆ ಇದೆಯಾ, ಕೆಳಗಡೆನೇ ಬಂದಿಲ್ವಾ ಅವ್ರಿಗೆ, ಅದು ಸರ್ಜರಿನೇ ಮಾಡಿಲ್ವಾ, ಅದೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇನ್ನೊಂದ್ಸಲಿ ಸೆಮೆನ್ ಅನಾಲಿಸಿಸ್ 1 month ಬಿಟ್ಟು ಮತ್ತೆ ರಿಪೀಟ್ ಮಾಡಿಸ್ತೀವಿ. ಒಂದೇ ಒಂದು ಅನಾಲಿಸಿಸಲ್ಲಿ ಯಾವತ್ತೂ ನಾವು ಕನ್ಕ್ಲೂಷನ್ಗೆ ಬರಬಾರ್ದು. ಅವತ್ತಿನ ದಿವಸ ಅವ್ರಿಗೆ ಫೀವರ್ ಇರ್ಬೋದು, ಅವ್ರು ಆಂಟಿಬಯೋಟಿಕ್ಸ್ ತೊಗೊಳ್ತಿರ್ಬೋದು, ಮೆಂಟಲಿ ತುಂಬ ಡಿಸ್ಟರ್ಬ್ಡ್ ಇರ್ಬೋದು. ಸೊ ಮತ್ತೊಂದು ಸಲ ನಾವು ಟೆಸ್ಟ್ ಮಾಡಿಸ್ತೀವಿ. ಆ ಟೆಸ್ಟಲ್ಲೂ ಅವ್ರಿಗೆ ತುಂಬ ಕಮ್ಮಿ ಅಂತ ಬಂತು ಅಂದರೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಹಾಕ್ತೀವಿ, ಇಂಜೆಕ್ಷನ್ಸ್ ಹಾಕ್ತೀವಿ, ಮಾತ್ರೆಗಳು ಹಾಕ್ತೀವಿ, ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ. ಸುಮಾರು ಜನ 30 days, 60 days, 90 days ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗ್ತಾರೆ, ನಾರ್ಮಲ್ಗೂ ಬರ್ತಾರೆ, ಆಮೇಲೆ ತಾವೇ ಕನ್ಸೀವ್ ಆಗ್ತಾರೆ. ಸೊ ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅವ್ರಿಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಸಂತಾನೋತ್ಪತ್ತಿ ಚಿಕಿತ್ಸೆಯಲ್ಲಿ 2 ಟರ್ಮ್ಗಳು ಯೂಶಲಿ ಬಳಸ್ತೀರಿ ನೀವು, ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟ್ರೋಸ್ಕೋಪಿ ಅಂತ. ಏನಿದೆ ಆ್ಯಕ್ಚುಲಿ ಮೇಡಮ್? ಉದರದರ್ಶಕ ಅಂತ ಹೇಳ್ತೀವಲ್ಲ, ಹೊಟ್ಟೆ ಒಳಗಡೆ ಏನಾರ ಸಮಸ್ಯೆ ಆಯಿತು ಅಂದರೆ ಲ್ಯಾಪ್ರೋಸ್ಕೋಪ್ ಹಾಕ್ಬಿಟ್ಟು ಒಳಗಡೆ ಏನು ಸಮಸ್ಯೆ ಅಂತ ನೋಡೋದು. ಅದೇ ಥರ ಲೇಡೀಸ್ಗೆ ಪೆಲ್ವಿಸ್ ಇರುತ್ತೆ. ಸೊ ಪೆಲ್ವಿಕ್ ಆರ್ಗನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋದಕ್ಕೆ ಲ್ಯಾಪ್ರೋಸ್ಕೋಪ್ ಹಾಕ್ತೀವಿ. ಅದು ಒಳಗಡೆ ಹಾಕ್ಬಿಟ್ಟು ಎಂಟೈರ್ ಪೆಲ್ವಿಸ್ನ ವಿಜುವಲೈಸ್ ಮಾಡ್ತೀವಿ.
ಟ್ಯೂಬ್ಸ್ ಹೇಗಿದೆ, ಗರ್ಭಕೋಶ ಹೇಗಿದೆ, ಅಂಡಕೋಶ ಕರೆಕ್ಟಾಗಿ ಅದ್ರ ಜಾಗದಲ್ಲೇ ಇದೆಯಾ, ಅಥವಾ ಇಸ್ಟೋಸ್ಕೋಪಲ್ಲಿ ಒಳಗಡೆ ಏನಾರ ಗರ್ಭಕೋಶ ಡಿವೈಡ್ ಆಗಿದೆಯಾ, ಅಡ್ಡಗೋಡೆ ಒಂದಿರುತ್ತೆ, ಎರಡಾಗ್ಬಿಟ್ಟಿರುತ್ತೆ ಯೂಟ್ರಸ್, ಅದೆಲ್ಲ ಒಂದು ಅಬಾರ್ಷನ್ಗೆ ಕಾರಣ ಇರುತ್ತೆ, ಓಕೆ ಮಗು ಆಗ್ಲಿಕ್ಕೂ ಸಮಸ್ಯೆ ಆಗ್ತಿರುತ್ತೆ. ಯಾವಾಗ ಆ ಸೆಪ್ಟಮ್ನ ನಾವು ಐಡೆಂಟಿಫೈ ಮಾಡ್ತೀವೋ, ಅದನ್ನ ಕಟ್ ಮಾಡಿಬಿಟ್ಟು ಕರೆಕ್ಷನ್ ಮಾಡ್ತೀವೋ, ತುಂಬ ಚೆನ್ನಾಗಿ ನೆಕ್ಸ್ಟ್ 3 ಮಂತ್ಸಲ್ಲಿ ಅವ್ರು ಕನ್ಸೀವ್ ಆಗ್ತಾರೆ. ಸೊ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಅನ್ನೋದು ತುಂಬ ಮುಖ್ಯ. ಎಷ್ಟೋ ಜನ ನಮಗೆ ಬೇಡ ಅಂತ ಹೊಟ್ಟೋಗ್ತಾರೆ, ಬಟ್ ಅದರದ್ದು ಅಡ್ವಾಂಟೇಜಸ್ ತುಂಬ ಇದೆ. ಡೈರೆಕ್ಟಾಗಿ ಕಣ್ಣಲ್ಲಿ ನೋಡೋದ್ರಿಂದ ಸ್ಕ್ಯಾನ್ ಆಗಲಿ, ನಮ್ಮದು HSG ಆಗಲಿ ನಮ್ಗೆ ಡೈರೆಕ್ಟ್ ಕಣ್ಣಲ್ಲಿ ನೋಡಲ್ಲ. ಸೊ ಲ್ಯಾಪ್ರೋಸ್ಕೋಪಿಲಿ ಕಂಪ್ಲೀಟಾಗಿ ನಾವು ನೇಕೆಡ್ ಐಯಿಂದ ನೋಡೋದ್ರಿಂದ ತುಂಬ ಸಮಸ್ಯೆಗಳು ಐಡೆಂಟಿಫೈ ಆಗಿದೆ ಮತ್ತು ಕರೆಕ್ಷನ್ಗಳು ಆಗಿದೆ. ಓಕೆ, ಇದು ಎಷ್ಟು ದಿನ ತಗೊಳುತ್ತೆ ಈ ಟೆಸ್ಟ್ಗಳೆಲ್ಲ ಮೇಡಮ್ ಮಾಡಬೇಕು ಅಂತಂದರೆ? ಅವ್ರ ಪೀರಿಯಡ್ ಆಗಿ ಡೇ 2 ಡೇ 3 ಬರ್ತಾರೆ, ಅವತ್ತಿನ ದಿವಸ ಬ್ಲಡ್ ಟೆಸ್ಟ್ ಆಗುತ್ತೆ. ಲ್ಯಾಪ್ರೋಸ್ಕೋಪಿ ಯೂಶಲಿ 8th ಅಥವಾ 9th ಡೇ ಮಾಡ್ತೀವಿ. 1 ಮಂತಲ್ಲಿ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಈ ಜೊತೆಗೆ ಇನ್ನೊಂದು ಕೇಳ್ಬೇಕು ಅನ್ಕೊಂಡ್ರೆ, ಈಗ ನೀವು ಕಡಿಮೆ ವೀರ್ಯದ ಬಗ್ಗೆ ಹೇಳಿದ್ರಿ, ಅದೊಂದು ವರ್ಡ್ ಕೂಡ ನೀವು ಯೂಸ್ ಮಾಡಿದ್ರಿ. ಸೊ ವೀರ್ಯಾಣು ಕಡಿಮೆ ಇದೆ, ಕೌಂಟ್ ಕಡಿಮೆ ಇದೆ, ಕ್ವಾಲಿಟಿನೂ ಕೆಲವೊಂದ್ಸಲ ಚೆನ್ನಾಗಿರಲ್ಲ ಅಂತೇಳಿ, ಅದನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದಕ್ಕೇನೋ ಚಿಕಿತ್ಸೆ ಇದೆಯಾ, ಅಥವಾ ಅದನ್ನು ಅವ್ರ ಮನೇಲೇ ಮಾಡ್ಕೋಬೋದಾ, ಹೇಗೆ? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಪಾರ್ಟು ಪೇಷಂಟ್ದು. ಅವ್ರ ಕಡೆಯಿಂದ 80% ಇರುತ್ತೆ, ಡಾಕ್ಟರ್ಸ್ ಮಾಡೋದು ಒಂದು 20% ಇರುತ್ತೆ. ಓಕೆ. ಸೊ ಬರೀ ಮಾತ್ರೆ ಇಂಜೆಕ್ಷನ್ಸಲ್ಲೇ ಗುಣ ಆಗಬೇಕು, ನನ್ನ ಪಾಡ್ ನಾನು ಬೀಡಿ ಸೇರ್ತಿರ್ತೀನಿ, ಸಿಗರೇಟ್ ಸೇರ್ತಿರ್ತೀನಿ, ಆಲ್ಕೋಹಾಲ್ ಕುಡಿತಿರ್ತೀನಿ, ಪಾನ್ ಪರಾಗ್ ಚೂ ಮಾಡ್ತಿರ್ತೀನಿ ಅಂದರೆ ಇದು ವರ್ಕ್ ಆಗಲ್ಲ. ಸೊ ಅವ್ರ ಕಡೆಯಿಂದ ತುಂಬ ಪ್ರೋಆ್ಯಕ್ಟಿವ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು. ತುಂಬ ಒಬೆಸಿಟಿ ಇದ್ದರೆ ಎಲ್ಲ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅದು ಕರೆಕ್ಟಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು, ಡಯಟ್ ತೊಗೊಂಡು ಬರಬೇಕು, ಶುಗರ್ ಕಮ್ಮಿ ಮಾಡ್ಕೋಬೇಕು ಬಾಡೀಲಿ. ಕಂಪ್ಲೀಟಾಗಿ ಅವ್ರದ್ದು ಇದ್ದರೆ ಇದು ಮತ್ತು ಅದು ಎರಡು ಒಟ್ಟಿಗೆ ಆ್ಯಕ್ಟ್ ಆಗಿ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ. ಬರೀ ಡಾಕ್ಟ್ರು ಕೂಡ ಮಾತ್ರೆ ತೊಗೊಳ್ತಾ ಇರ್ತೀನಿ, ನಾನು ಏನೂ ಮಾಡಲ್ಲ ಅಂತಿದ್ರೆ ಅಬ್ಸಲ್ಯೂಟ್ಲಿ ಅದು ಯೂಸ್ ಆಗಲ್ಲ ಸರ್. ಸೊ ಡಾಕ್ಟರ್ದು 20%, ನಮ್ಮದು ಅಂದರೆ ರೆಸ್ಪಾನ್ಸಿಬಿಲಿಟಿ 80% ಅನ್ನೋ ಮಾತನ್ನು ಹೇಳಿದರು. ಇದು ಭಾಳ ಮುಖ್ಯ. ಆ್ಯಕ್ಚುಲಿ ಇನ್ನೊಂದೇನಂತಂದರೆ, ನೀವೇನೋ ಒಂದು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರ ಅಂದರೆ ನೀವು ಓಪನ್ ಮೈಂಡೆಡ್ ಆಗಿ ನೀವು ಅದನ್ನು ನಿಮ್ಮ ಮನಸ್ಸಿಂದ ಸ್ವೀಕರಿಸ್ಬೇಕು ಅದನ್ನು, ಅಲ್ವಾ? ಅದಕ್ಕೊಂದು ಟೈಮ್ ಕೊಡಬೇಕಾಗುತ್ತೆ. ಆಮೇಲೆ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಕೋಬೇಕು. ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ, ಅಲ್ವಾ? ನಮ್ಮ ಆತ್ಮದ ಒಳಗಡೆ ನನಗೆ ಅದು ಇಷ್ಟನೇ ಇಲ್ಲ ಅಥವಾ ಅದು ನಂಬಿಕೆ ಇಲ್ಲ ಅಂತಂದರೆ ಟೆಕ್ನಿಕಲಾಗಿ ಕರೆಕ್ಟ್ ತೊಗೋತಾ ಇದ್ದೀನಿ, ಬಟ್ ನನ್ನ ಮೈಂಡ್ ಅದಕ್ಕೆ ಸಿಂಕ್ ಆಗ್ತಾ ಇಲ್ಲ ಅಂದಾಗ ಅದು ರಿಸಲ್ಟ್ ಖಂಡಿತ ಬರಲ್ಲ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸರ್, ನಮ್ಮ ಟ್ಯಾಗ್ಲೈನಲ್ಲಿ ಯುವರ್ ಬಿಲೀಫ್, ಯುವರ್ ಫೇತ್, ಆರ್ ಎಫರ್ಟ್ಸ್, ಹಿಸ್ ಗ್ರೇಸ್ ಅಂತ. ಸೊ ನಿಮ್ಮ ನಂಬಿಕೆ, ನಮ್ಮ ಪರಿಶ್ರಮ ಮತ್ತು ಅವನ ಅನುಗ್ರಹ, ಸೊ ಈ 3 ಸೇರಿದಾಗ್ಲೇ ರಿಸಲ್ಟ್ಸ್ ಬರೋದು. ಇದು ಎಸ್ಪೆಷಲಿ ರೀಪ್ರೊಡಕ್ಟಿವ್ ಫೀಲ್ಡಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನೊಂದು ಕೇಳಬೇಕು ಅಂದ್ಕೊಂಡೆ. ಈಗ ನೀವು ಚಿಕಿತ್ಸೆ ಬಗ್ಗೆ ಹೇಳಿದಿರಿ, ಟೆಸ್ಟ್ಗಳ ಬಗ್ಗೆ ಹೇಳಿದಿರಿ, ಮತ್ತು ಕೃತಕ ಗರ್ಭಧಾರಣೆ IVF ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಎಲ್ರಿಗೂ ನ್ಯಾಚುರಲ್ ಆಗಿ ಒಂದು ಗರ್ಭಧಾರಣೆ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಈಗ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅವ್ರ ಗರ್ಭಧಾರಣೆ ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ನೈಸರ್ಗಿಕವಾಗಿ ಆಗಬೇಕು ಅಂದರೆ ಏನು? ವಾಟ್ ಆರ್ ಯುವರ್ ಸಜೆಷನ್ಸ್ ಟು ಸಚ್ ಕಪಲ್ಸ್? ತುಂಬ ಜನ ನಮ್ಗೆ ನ್ಯಾಚುರಲ್ ಆಗಲಿ ಅಂತ ಕೇಳ್ತಾರೆ, ನಮ್ಗೆ ಯಾವುದೇ ಥರ ಟ್ರೀಟ್ಮೆಂಟ್ ಬೇಡ ಅಂತ. ಬಟ್ ಅವರು ಕರೆಕ್ಟಾಗಿ ಬಂದ್ಬಿಟ್ಟು ಒಂದು ಗರ್ಭಕೋಶ ಅಂಡಕೋಶ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ಒಂದು ಟೆಸ್ಟ್ ಮಾಡಿಸ್ಕೋಬೇಕು. ಹಾರ್ಮೋನ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಲೇಡಿಲಿ ಪಾಲಿಸಿಸ್ಟಿಕ್ ಓವರೀಸ್ ಇತ್ತು ಅಂತ ಇಟ್ಕೊಳ್ಳಿ, ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಅದು ಐಡೆಂಟಿಫೈ ಮಾಡಿದ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟ್ಗಳು ಕೊಡ್ಬೋದು, ನ್ಯಾಚುರಲ್ ಆಗಿ ಮನೇಲೇ ಕನ್ಸೀವ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಸಮಸ್ಯೆ ಇರೋದು ಗೊತ್ತೇ ಆಗಿರಲ್ಲ, ನ್ಯಾಚುರಲ್ ಆಗಿ ಟ್ರೈ ಮಾಡಿ ಬೇಸತ್ತಿರ್ತಾರೆ. ಅದೊಂದು ಸಿಂಪಲ್ ಟೆಸ್ಟಲ್ಲಿ ಅದು ಕರೆಕ್ಷನ್ ಆಗಿದ ತಕ್ಷಣ ಅವ್ರು ನ್ಯಾಚುರಲ್ ಆಗೇ ಕನ್ಸೀವ್ ಆಗ್ತಾರೆ. ಎಷ್ಟೋ ಜನ ದಂಪತಿಗಳಿಗೆ ಯಾವುದೇ ಥರ ಟ್ರೀಟ್ಮೆಂಟ್ ಬೇಕಾಗಲ್ಲ, ಬಟ್ ಅವ್ರ ಟೈಮ್ಲಿ ಹೆಲ್ಪ್ ಡಾಕ್ಟರ್ಸ್ದು ತಗೊಳ್ರೆ ಅವ್ರು ಕನ್ಸೀವ್ ಆಗೋದಕ್ಕೂ ತುಂಬ ಹೆಲ್ಪ್ ಮಾಡ್ಬೋದು ನಾವು ಡಾಕ್ಟರ್ಸ್. ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿರೋದು, ಮಹಿಳೆ ಮತ್ತು ಪುರುಷರಲ್ಲಿ ಈ ಫಲವತ್ತತೆ ಮಟ್ಟ, ಫರ್ಟಿಲಿಟಿ, ಅದರ ಮಟ್ಟವನ್ನು ಹೆಚ್ಚಿಸೋದು ಹೇಗೆ ಮೇಡಮ್? ವಾಟ್ ಆರ್ ಯುವರ್ ಸಜೆಷನ್ಸ್? ಅವ್ರದ್ದು ಫರ್ಟಿಲಿಟಿ ಹೇಗಿದೆ ಅಂತ ಫಸ್ಟ್ ಬಂದು ಫರ್ಟಿಲಿಟಿ ಚೆಕ್ ಮಾಡಿಸ್ಕೋಬೇಕು ಸರ್. ನಾನು ಇವಾಗ ನೋಡ್ತಿರೋದು ಇಂಡಿಯನ್ ವಿಮೆನಲ್ಲಿ ಫರ್ಟಿಲಿಟಿ ತುಂಬ ಕಮ್ಮಿ ಆಗ್ತಿದೆ, ತುಂಬ ಬೇಗ. ಸೊ ಇದು ನಾವು ತುಂಬ ಜಾಸ್ತಿ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತೀವಿ. ಸೊ ನಾವು ತಲೆಯಿಂದ ಹಿಡಿದು ಕಾಲ್ವರೆಗೂ ಅಷ್ಟು ಕೆಮಿಕಲ್ಸ್ ನಾವು ಬಾಡಿಗೆ ಹಾಕ್ತಿರ್ತೀವಿ. ಪ್ಲಸ್ ನಾವು ಮನೇಲಿ ಯೂಸ್ ಮಾಡೋ ಕೆಮಿಕಲ್ಸು, ಫ್ಲೋರ್ ವಾಶ್ ಇರ್ಬೋದು, ಹ್ಯಾಂಡ್ ವಾಶ್ ಇರ್ಬೋದು, ಶ್ಯಾಂಪೂಸ್ ಇರ್ಬೋದು, ಆಮೇಲೆ ಬಟ್ಟೆ ಡಿಟರ್ಜೆಂಟ್ಸ್ ಇರ್ಬೋದು, ಪೇಂಟ್ಸ್, ಎಲ್ಲ ಅದರಲ್ಲೂ ಕೆಮಿಕಲ್ಸ್ ಇದೆ. ಸೊ ಇದೆಲ್ಲ ನಮ್ದು ಎಂಡೋಕ್ರೈನ್ ಆರ್ಗನ್ಸ್ ಮೇಲೆ ಆ್ಯಕ್ಟ್ ಆಗ್ತಾ ಇದೆ. ಎಂಡೋಕ್ರೈನ್ ಆರ್ಗನ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ದ ಬಾಡಿ. ಪಿಟ್ಯೂಟ್ರಿ ಅಂತಿದೆ ಬ್ರೈನಲ್ಲಿ, ಥೈರಾಯ್ಡು, ಅಡ್ರಿನಲ್ಲು, ಓವರೀಸು, ಟೆಸ್ಟಿಸು ಎಲ್ಲ ಇದು ಎಂಡೋಕ್ರೈನ್ ಆರ್ಗನ್ಸು. ತುಂಬ ಜಾಸ್ತಿ ಎಫೆಕ್ಟ್ ಈ ಕೆಮಿಕಲ್ಸ್ದು ಎಂಡೋಕ್ರೈನ್ ಮೇಲೆ ಹೋಗ್ತಾ ಇದೆ. ಸೊ ಇದಕ್ಕೆ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತಾರೆ.
ಅದಕ್ಕೆ ನಮ್ಮ ಹೆಣ್ಮಕ್ಳಲ್ಲಿ ಇವಾಗ ಪೀರಿಯಡ್ಸ್ ಎಲ್ಲ ಒಂದು 8 ವರ್ಷಕ್ಕೆ ಬಂದ್ಬಿಡ್ತಾ ಇರೋದು, ತುಂಬ ಬೇಗ ಆಗ್ತಿರೋದು, ಆಮೇಲೆ ಮೆನೋಪಾಸ್ ತುಂಬ ಪ್ರೀಪೋನ್ ಆಗ್ತಿರೋದು ಎಲ್ಲ ಇದರಿಂದಾನೆ. ಸೊ ಲೇಡೀಸಲ್ಲೂ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇದರಿಂದ ಅಂತ ಕಂಡಿಡ್ತಿದ್ದಾರೆ, ತುಂಬ ರಿಸರ್ಚ್ ಆಗೋಗಿದೆ. ಸೊ ನಾವು ಎಷ್ಟು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಿದ್ದೀವಿ ಅಂತ ನಾವು ಎಚ್ಚರಿಕೆ ವಹಿಸ್ಬೇಕು, ಆದಷ್ಟು ಎಕ್ಸ್ಪೋಜರ್ ಕಮ್ಮಿ ಮಾಡ್ಕೋಬೇಕು, ಅವಾಗಲೇ ನ್ಯಾಚುರಲ್ ಕನ್ಸೆಪ್ಷನ್ಗೆ ನಮಗೆ ಹೆಲ್ಪ್ ಆಗೋದು. ಹಾಂ, ಫರ್ಟಿಲಿಟಿ ಸ್ಟೇಟಸ್ ಹೇಗಿದೆ ಅಂತ ನೋಡ್ಕೋಬೇಕು ಅವರು. ಎಷ್ಟೋ ಜನ ಅಂಡಕೋಶನ ನಾವು ಟೆಸ್ಟ್ ಮಾಡಿದಾಗ ಎಗ್ಸ್ ಕ್ವಾಂಟಿಟಿ ತುಂಬ ಕಮ್ಮಿ ಆಗೋಗಿರುತ್ತೆ, ಅವ್ರಿಗೆ ಜಾಸ್ತಿ ಟೈಮ್ ಇರಲ್ಲ. ಸೊ ಅವ್ರು ನ್ಯಾಚುರಲ್ ಅಂತ ಕಾಯಬಾರ್ದು, ಆದಷ್ಟು ಬೇಗ ಒಂದು ಮಗು ಮಾಡ್ಕೊಂಬಿಡ್ಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಫೇಲ್ಯೂರ್ ಆಗಿಬಿಟ್ರೆ ಓವರೀಸು, ಅವ್ರು ಬೇರೆಯವ್ರ ಎಗ್ಸ್ ತೊಗೋಬೇಕು. ಅದು ತುಂಬ ಜನ ಹೆಂಗಸ್ರು ಇಷ್ಟಪಡಲ್ಲ, ನಮ್ಮದೇ ಜೆನೆಟಿಕ್ ಮೆಟೀರಿಯಲ್ ಬೇಕು ಅಂತಾರೆ. ಆಮೇಲೆ ಹಸ್ಬೆಂಡ್ಸು ಅಷ್ಟೇ ಬೇರೆಯವ್ರ ಎಗ್ಸ್ಗೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಸೊ ಆದಷ್ಟು ಬೇಗ ಅವ್ರು ಬಂದು ಫರ್ಟಿಲಿಟಿ ಚೆಕ್ ಮಾಡಿಸ್ಕೊಂಡು ಅದನ್ನು ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ಅವ್ರೇನೋ ಒಬೀಸ್ ಇತ್ತು ಅಂದರೆ ವೆಯ್ಟ್ ಲಾಸ್ಗೆ ಆದಷ್ಟು ಜಾಸ್ತಿ ಒತ್ತು ಕೊಡಬೇಕು. ಆಮೇಲೆ ನ್ಯೂಟ್ರಿಷಸ್ ಡಯಟ್ ತುಂಬ ಜನ ಮಾಡಲ್ಲ. ಸೊ ಟೈಮ್ ಫುಡ್ ತೊಗೊಳ್ಬೇಕು, ನ್ಯೂಟ್ರಿಷಸ್ ಡಯಟ್ ತೊಗೋಬೇಕು, ಡ್ರೈ ಫ್ರೂಟ್ಸು, ನಟ್ಸು ಅದೆಲ್ಲ ಅಳವಡಿಸ್ಕೋಬೇಕು, ಸೊಪ್ಪು ತರಕಾರಿ ಅನ್ನೋದು ಚೆನ್ನಾಗಿ ತೊಗೋಬೇಕು. ಈ ಸನ್ನಿಗೆ ಎಕ್ಸ್ಪೋಸ್ ಆಗಲ್ಲ ಯಾರು, ತುಂಬ AC ಚೇಂಬರ್ಸಲ್ಲೇ ಕೂತ್ಕೊಂಡಿರ್ತೀವಿ. ವಿಟಮಿನ್ D ಲೆವೆಲ್ಸ್ ತುಂಬ ಲೋ ಆದಾಗ ನಮ್ಮ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಸೊ ಮಾರ್ನಿಂಗ್ ವಾಕ್ ಹೋದಾಗ ಸನ್ಗೆ ಎಕ್ಸ್ಪೋಸ್ ಆಗೋದು, ಕಂಪ್ಲೀಟ್ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದು, ಇದೆಲ್ಲ ನಮ್ಮ ಫರ್ಟಿಲಿಟಿನ ಕಾಪಾಡುತ್ತೆ. ಈಗ ನೀವು ಎಗ್ಸ್ನ ತೊಗೊಳ್ಳೋದಂತ ಹೇಳಿದ್ರಲ್ಲ ಬೇರೆ ಕಡೆಯಿಂದ, ಅದರ ಅರ್ಥ ಏನು ಅಂದರೆ ಅದು ಮಗು 50% ಅಷ್ಟೇ ಈ ದಂಪತಿದಂತನ, ಅದು ಇನ್ನೊಂದು 50% ಎಗ್ ಬೇರೆಯವ್ರದಂತನ, ಇನ್ನೊಬ್ರದ್ದು ಜೆನೆಟಿಕ್ ಮೆಟೀರಿಯಲ್ದು. ಓಕೆ. ಸೊ ಇವ್ರ ಓವರೀಸ್ ಯಾವಾಗ ಕೆಲಸ ಮಾಡೋದಕ್ಕೆ ಫುಲ್ ಝೀರೋ ಆಗಿಬಿಡುತ್ತೋ, ಸೊ ಅವ್ರದ್ದು ಎಗ್ ಪ್ರೊಡಕ್ಷನ್ ಕಂಪ್ಲೀಟಾಗಿ ನಿಂತೋಗಿರುತ್ತೆ. ಸೊ ಅವ್ರು ಟೆಸ್ಟ್ ಮಾಡಿಸಿದಾಗ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಆಗ್ತಾ ಇಲ್ಲ ಅಂತ. ಸೊ ಅವ್ರಿಗೆ ಒಂದೇ ಆಪ್ಷನ್ನು ಬೇರೆಯವರಿಂದ ಡೊನೇಟ್ ಮಾಡ್ಕೋಬೇಕು, ಇಲ್ಲ ಅಡಾಪ್ಷನ್ಗೆ ಹೋಗಬೇಕು. ಓಕೆ. ಇಲ್ಲ ನಮ್ಮ ಹಸ್ಬೆಂಡೇ ಸ್ಪರ್ಮ್ ಯೂಸ್ ಮಾಡ್ಕೊಂಡು ನಾವು IVF ಮಾಡಿಸ್ಕೊಳ್ತೀವಿ ಅಂತಂದರೆ ಡೋನರ್ಸ್ ಇರ್ತಾರೆ, ಅವ್ರದ್ದೆಲ್ಲ ಗ್ರೂಪ್ ಎಲ್ಲ ಮ್ಯಾಚ್ ಮಾಡ್ತೀವಿ, ಬ್ಲಡ್ ಗ್ರೂಪ್ ಎಲ್ಲ ಕಂಪ್ಲೀಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಮ್ಯಾಚ್. ಡೋನರ್ಸ್ ಅಂದರೆ ಎಗ್ಸ್ ಕೊಡೋ ಎಗ್ ಡೋನರ್ಸ್ ಇರ್ತಾರೆ. ಸೊ ಅವ್ರನ್ನ ಕರೆದು ಅವ್ರಿಗೆಲ್ಲ ಟೆಸ್ಟ್ ಮಾಡಿಸಿ, ಹೆಲ್ತ್ ಚೆಕಪ್ ಮಾಡಿಸಿ, ಅವ್ರ ಹೆಲ್ತಿ ಬೇಬಿ ಇದೆಯಾ ಅವ್ರ ಹಿಸ್ಟ್ರಿಲಿ ಅಂತೆಲ್ಲ ನೋಡಿ, ಕಂಪ್ಲೀಟಾಗಿ ಅವ್ರಿಗೆಲ್ಲ ಟೆಸ್ಟ್ ಮಾಡಿಸಿ ಇವ್ರಿಗೆ ಮ್ಯಾಚ್ ಆಗ್ತಾರ ನೋಡಿ, ಆಮೇಲೆ ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಎಗ್ಸ್ ತೊಗೊಳ್ತೀವಿ. ಇವ್ರ ಹಸ್ಬೆಂಡ್ ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಭ್ರೂಣ ಕ್ರಿಯೇಟ್ ಮಾಡ್ತೀವಿ, ಈ ಲೇಡಿ ಯೂಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಸ್. ಸೊ ಇದಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಇದೆ ಅಲ್ವಾ? ಎಲ್ಲದಕ್ಕೂ ಟೆಸ್ಟ್ ಟ್ಯೂಬ್ ಬೇಬಿನೇ, ಬಟ್ ಎಗ್ ವಿಲ್ ಬಿ ಡಿಫ್ರೆಂಟ್ ಜೆನೆಟಿಕ್ ಮೆಟೀರಿಯಲ್. ಸೊ ಈ ಥರದ ಕೇಸ್ಗಳು ಎಷ್ಟು ಪರ್ಸೆಂಟೇಜ್ ಮೇಡಮ್? ಇವಾಗ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಒಂದು 8 to 10 ಇತ್ತು, ಇವಾಗ ಇಟ್ ಇಸ್ ಗೋಯಿಂಗ್ ಬಿಯಾಂಡ್ 16, 18. ಈಗ ಗಂಡನ ಸಮಸ್ಯೆ ಇದೆ, ಹೆಂಡತಿ ಸಮಸ್ಯೆ ಇದೆ ಗೊತ್ತಿಲ್ಲ, ಬಟ್ ಪ್ರೆಷರ್ ಕ್ರಿಯೇಟ್ ಆಗೋದು ಹೆಂಡತಿ ಮೇಲೆನೆ, ಹುಡುಗಿ ಮೇಲೆನೆ. ಸೊ ಅದು ಅತ್ತೆ ಮಾವನಿಂದ ಕ್ರಿಯೇಟ್ ಆಗ್ಬೋದು, ಗಂಡನ ಅಪ್ಪ ಅಮ್ಮನಿಂದ. ಆ್ಯಕ್ಚುಲಿ ತುಂಬ ಕಾಂಪ್ಲೆಕ್ಸ್ ಸಿಚುವೇಶನ್ ಇಂಡಿಯಾಲಿ. ಅದೇನೋ ಫಸ್ಟ್ ಬೇಬಿ ತಾಯಿ ಮನೆಯಲ್ಲೇ ಆಗಬೇಕು, ಅವ್ರ ಖರ್ಚಿಂದನೇ ಆಗಬೇಕು ಅಂತ ಕಂಪ್ಲೀಟ್ ಅದನ್ನು ಡೆಲಿಗೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇವ್ರಿಗೆ ಪಾಪು ಆಗಲಿಲ್ಲ ಅಂದ ತಕ್ಷಣ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಾನು ಅಲ್ಲಿಂದ ತೋರಿಸ್ಕೊ, ಅಲ್ಲಿಂದ ಖರ್ಚು ಮಾಡ್ಕೊ IVFಗೆಲ್ಲ. ಸೊ ಇವ್ರು 1 ಪೈಸಾನು ಖರ್ಚು ಮಾಡಲ್ಲ. ಅದು ಬೇರೆ ಇದೆ. ಓನ್ಲಿ ಪೇರೆಂಟ್ಸ್ ಶುಡ್ ಕಮ್ ಅಂಡ್ ಪೇ. ಸೊ ಅದೊಂದು ದೊಡ್ಡ ಸ್ಟ್ರೆಸ್ಸು ಹೆಂಗಸರಿಗೆ. ಆಮೇಲೆ ಹಸ್ಬೆಂಡ್ ಸಪೋರ್ಟ್ ಮಾಡಲ್ಲ ಟ್ರೀಟ್ಮೆಂಟ್ಗೆ. ಸೊ ಅವ್ರು ಬಂದಿರ್ತಾರೆ, ಅವ್ರಿಗೆ ಎಗ್ ಪಿಕಪ್ ಆಗ್ತಿರುತ್ತೆ, ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರುತ್ತೆ, ಹಸ್ಬೆಂಡ್ಸ್ ಬ್ಯುಸಿ ಇರ್ತಾರೆ. ಸೊ ಇದೆಲ್ಲ ತುಂಬ ಒಂಥರ ಮೆಂಟಲ್ ಸ್ಟ್ರೆಸ್ ಆಗ್ತಿರುತ್ತೆ ಲೇಡಿಗೆ. ಒಂದು ಲೇಡಿ ಪ್ರತಿ ಎಂಬ್ರಿಯೋ ಟ್ರಾನ್ಸ್ಫರ್ ತುಂಬ ಚೆನ್ನಾಗಾಗಿ ಹೋಗೋರು ನೆಗೆಟಿವ್ ರಿಸಲ್ಟಿಂದ ಬರೋರು 15 ದಿವಸ ಆದಮೇಲೆ. ಆಮೇಲೆ ಗೊತ್ತಾಯಿತು ಅವ್ರು 15 days ಆಫ್ಟರ್ ಎಂಬ್ರಿಯೋ ಟ್ರಾನ್ಸ್ಫರು ತುಂಬ ಕಿರುಕುಳ ಅಂತೆ ಮನೇಲಿ. ನೀನು ಈ ಸಲಿನೂ ಎಲ್ಲಿ ಕನ್ಸೀವ್ ಆಗ್ತೀಯಾ, ನೀನು ಆಗ್ತೀಯೋ ಇಲ್ವೋ, ಫಿಸಿಕಲ್ ಅಸಾಲ್ಟ್ವರೆಗೂ ಹೋಗೋದಂತೆ. ಸೊ ಇದೆಲ್ಲ ಅವ್ರು ಬಾಯೇ ಬಿಟ್ಟಿರಲಿಲ್ಲ. ಸೊ ಯಾವಾಗ ಮೈಂಡು ಮತ್ತು ಎಮೋಷನ್ಸ್ ಕಾಮ್ ಇಲ್ವೋ ಖಂಡಿತ ಅದು ಭ್ರೂಣ ಒಳಗಡೆ ಅಂಟ್ಕೊಳ್ಳಲ್ಲ. ಆಫ್ಟರ್ 3 failure ಆಫ್ ಟ್ರಾನ್ಸ್ಫರ್ಸ್ ಅವ್ರು ನಮಗೆ ಬಂದು ಹೇಳಿದ್ರು. ಆಮೇಲೆ ಹಸ್ಬೆಂಡ್ನ ಕರೆಸಿ ಇದೆಷ್ಟು ಇಂಪಾರ್ಟೆಂಟ್ ಒಬ್ರದ್ದೊಬ್ರದ್ದು ಒಂದು ಮಾರಲ್ ಸಪೋರ್ಟ್ ಹೇಗಿರಬೇಕು, ಅತ್ತೆ ಮಾವನ ಸಪೋರ್ಟ್ ಹೇಗಿರಬೇಕು, ಸದಾ ಒಬ್ಬರನ್ನ ಬ್ಲೇಮ್ ಮಾಡ್ತಾನೆ ಇದ್ರೆ ಅವ್ರ ಕಂಡೀಷನ್ ಹೆಂಗಾಗ್ಬೋದಲ್ವ ಸರ್ ದಿನಾನು. ಸೊ ನಾನು ಮತ್ತೆ ಈ ಸಲ ಕನ್ಸೀವ್ ಆಗಲ್ಲ ಅಂತ ಅವ್ರ ಮೈಂಡ್ಗೂ ಹೊಟ್ಟೋಗ್ಬಿಡುತ್ತಲ್ಲ. ಸೊ ಇದೆಲ್ಲ ಹ್ಯೂಜ್ ರೋಲ್ ಇದೆ. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಚೆನ್ನಾಗಿರುತ್ತೋ ಅವ್ರಿಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ, ನಾವೇ ನೋಡಿದ್ದೀವಿ. ಸೊ ಸಾಕಷ್ಟು ವಿಚಾರಗಳನ್ನ ನಾವು ಸಂತಾನಹೀನತೆ ಬಗ್ಗೆ ಮಾತಾಡಿದ್ವಿ. ನಮ್ಮ ಸಮಾಜ ಒಂಥರ ಆಶೀರ್ವಾದ ಮಾಡಬೇಕಾದ್ರೂ ಕೂಡ ಅದನ್ನೇ ಹೇಳ್ತಾರೆ ಅಲ್ವಾ? ಸೊ ಫಲೋ ಫೂಲು ಅಂತ ಇಂಗ್ಲೀಷಲ್ಲಿ ಅಂತಂತಾರೆ, ಇದು ಹಿಂದಿನಲ್ಲಿ ಹೇಳ್ತಾರೆ. ಕನ್ನಡದಲ್ಲೂ ಕೂಡ ನೀನು ಆಯುಷ್ವಂತನಾಗು, ಮಕ್ಕಳನ್ನ ಮನೆ ತುಂಬ ಮಕ್ಕಳಾಗಲಿ, ಈ ಥರದ್ದೇ ಇದೆ. ಸೊ ಮಕ್ಕಳಿರಲೋ ಮನೆ ತುಂಬ ಅನ್ನೋದು ಒಂದು ನಮ್ಮ ಅಂದರೆ ಸಮೃದ್ಧತೆಯ ಸಂಕೇತ ಅನ್ನೋದು ಆಗ್ಬಿಟ್ಟಿದೆ
ತಪ್ಪೇನಿಲ್ಲ ಹಂಗೆ ಅಂದ್ಕೊಳ್ಳೋದ್ರಲ್ಲಿ. ಬಟ್ ಅದು ಸ್ಟ್ರೆಸ್ ಆಗೋದು ಹೆಣ್ಮಗಳಿಗೆ, ಹೀಗಾಗಿ ಅದು ಸೊ ದ್ಯಾಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಈ ಪ್ರಶ್ನೆ ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ಈ ಥರ ಸಮಸ್ಯೆ ಎದುರಿಸ್ತಿರುವಂಥ ದಂಪತಿಗಳಿಗೆ ನಿಮ್ಮ ಒಂದು ಫೈನಲ್ ಸಲಹೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಿ? ಈ ಥರ ಮಗುಗೆ ಟ್ರೈ ಮಾಡ್ತಿರೋರು ತುಂಬ ವರ್ಷ ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. 8 years 10 years ಎಲ್ಲ ಬಿಟ್ಬಿಟ್ಟಿರ್ತಾರೆ. ಏಜ್ ಅನ್ನೋದು ತುಂಬ ಫಾಸ್ಟಾಗಿ ಟಿಕ್ ಆಗ್ತಾ ಇರುತ್ತೆ ನಮ್ಮ ಬಯೋಲಜಿಕಲ್ ಕ್ಲಾಕ್. ಸೊ ಆದಷ್ಟು ಅವ್ರ ಏಜ್ನ ಗಮನ ಇಟ್ಕೋಬೇಕು. ಆಮೇಲೆ ಬೇಗ ಬಂದು ಡಾಕ್ಟರ್ಸ್ ಹತ್ರ ತೋರಿಸ್ಕೋಬೇಕು. ದೇವರು ದೇವಸ್ಥಾನ ಎಲ್ಲ ಮಾಡಲಿ, ಹರಕೆ ಹೋಮ ಎಲ್ಲ ಮಾಡಲಿ, ಬಟ್ ಸೈಮಲ್ಟೇನಿಯಸ್ಲಿ ಡಾಕ್ಟರ್ಸ್ ಹತ್ರನೂ ತೋರಿಸ್ಕೊಂಡು ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡು ಕಂಬೈನ್ ಮಾಡಿದಾಗ ಮಿರಾಕ್ಯುಲಸ್ ಪಾಸಿಬಿಲಿಟೀಸ್ ಇದೆ. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಇವತ್ತು ನಾನು ಗೌರಿ ಶಕ್ಕಿ ಸ್ಟುಡಿಯೋ ಕಮ್ಯುನಿಟಿ ಪೇಜಲ್ಲಿ ನಮ್ಮ ಪೋಸ್ಟ್ನ ಹಾಕಿದಾಗ ಈ ಥರ ಡಾಕ್ಟರ್ ಬರ್ತಾ ಇದ್ದಾರೆ, ಏನೋ ಪ್ರಶ್ನೆಗಳಿದೆಯಾ ಅಂತ ಕೇಳಿ ಅಂದಾಗ ಸಾಕಷ್ಟು ಜನ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದಿರ. ಆ ಪ್ರಶ್ನೆನ ಇವತ್ತು ನಾನು ತೊಗೋತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಇದನ್ನ ಹೆಸರು ಹಾಕಿಲ್ಲ ಅವರು, ಸರ್ಚ್ ಎಕ್ಸ್ಪ್ಲೋರರ್ ಅಂತ ಹಾಕಿದ್ದಾರೆ. ಬಹುಶಃ ಹೆಣ್ಮಗಳು ಹಾಕಿದ್ದಾರೆ ಒಬ್ಬರು. ಇಫ್ ಐ ಹ್ಯಾವ್ ಇರ್ರೆಗ್ಯುಲರ್ ಪೀರಿಯಡ್ಸ್, ಎನಿ ಪ್ರಾಬ್ಲಮ್ ಫಾರ್ ಪ್ರೆಗ್ನೆನ್ಸಿ, ಹೌ ಟು ಓವರ್ಕಮ್ ಇರ್ರೆಗ್ಯುಲರ್ ಪೀರಿಯಡ್. ಅಂದರೆ ನನಗೆ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ, ಇದರಿಂದ ನನಗೆ ಗರ್ಭಧಾರಣೆಗೆ ಸಮಸ್ಯೆ ಆಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಇರ್ರೆಗ್ಯುಲರ್ ಪೀರಿಯಡ್ ಏನು ಆಗ್ತಾ ಇದೆ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದು ಪ್ರಶ್ನೆ. ಅವ್ರದ್ದು ಏಜ್ ಇಲ್ವಾ ಸರ್? ಏಜ್ ಏನು ಹಾಕಿಲ್ಲ ಅವರು. ಮೆನಾರ್ಕಿ ಅಂತೀವಲ್ಲ, ಅವಾಗ ಇರ್ರೆಗ್ಯುಲರ್ ಎಲ್ಲರಿಗೂ ಇರುತ್ತೆ. ಸೊ ಅದು ಸೆಟ್ ಆಗ್ತಿರುತ್ತೆ ಒಳಗಡೆ ಹಾರ್ಮೋನಲ್ ಸಿಸ್ಟಮ್ಸು. ಸೊ ಅವಾಗೇನು ತುಂಬ ಗಾಬರಿ ಆಗೋದು ಬೇಕಿಲ್ಲ. ಬಟ್ ಆಮೇಲೆ 2 years 3 years ಆದಮೇಲೆ ಕಂಪ್ಲೀಟ್ ಸಿಸ್ಟಮ್ ಸೆಟ್ ಆದಮೇಲೆ ಯೂಶ್ವಲಿ ಎಲ್ಲರಿಗೂ ರೆಗ್ಯುಲರ್ ಇರಬೇಕು. ರೆಗ್ಯುಲರ್ ಅಂದರೆ 28 to 35 daysವರೆಗೂ ಇರ್ಬೋದು. ಓಕೆ. 28 day 30ನೇ ಡೇ ಆಗಬೇಕು ಅಂತ ಏನಿಲ್ಲ. ತುಂಬ ಜನ ಅದು ಕಂಪಲ್ಷನ್ ಮಾಡ್ಕೊಳ್ತಿರ್ತಾರೆ, ಸ್ಟ್ರೆಸ್ ಮಾಡ್ಕೊತಿರ್ತಾರೆ. ಸೊ ಇಟ್ ಕ್ಯಾನ್ ರೇಂಜ್ ಫ್ರಮ್ 28 to 34 35 daysವರೆಗೂ ಇರ್ಬೋದು. ಎವ್ರಿ 34th ಡೇ ಆಗ್ತಿದೆ ಅಂದರೆ ಅದು ರೆಗ್ಯುಲರೇ. ಓಕೆ. ಸೊ ಅವ್ರಿಗೆ ಅಕಸ್ಮಾತ್ ಏನಾದರೂ ಅವ್ರು ಪ್ರಶ್ನೆ ಕೇಳಿರೋರಿಗೆ ಒಂದ್ಸಲಿ 40 daysಗೆ, ಒಂದ್ಸಲಿ 50, ಒಂದ್ಸಲಿ 60 ಆ ಥರ ತುಂಬ ಇರ್ರೆಗ್ಯುಲರ್ ಇತ್ತು ಅಂದರೆ ಅವ್ರಿಗೇನೋ ಹಾರ್ಮೋನಲ್ ಸಮಸ್ಯೆ ಇದೆ ಖಂಡಿತ. ಸೊ ಬಂದು ಡಾಕ್ಟರ್ ಹತ್ರ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು, ಮತ್ತು ಅವ್ರು ಮ್ಯಾರಿಡು ಅನ್ಮ್ಯಾರಿಡೂ ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ. ಬಹುಶಃ ಅವರು ನನ್ನ ಪ್ರಕಾರ ಮದುವೆ ಆಗಲು ರೆಡಿ ಆಗಿರುವ ಹೆಣ್ಮಗಳು ಅನ್ಸುತ್ತೆ. ಸೊ ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಇರಬಹುದು. ಸೊ ಅವ್ರು ಯೋಚನೆ ಮಾಡಿದ್ದಾರೆ, ನಂಗೆ ಇರ್ರೆಗ್ಯುಲರ್ ಪೀರಿಯಡ್ ಇದೆ, ನಂಗೆ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಸುಮಾರು ಜನಕ್ಕೆ ಆಮೇಲೆ ಮಗು ಆಗ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಎಲ್ಲರಿಗೂ ಅಲ್ಲ, ಒಂದು 100 ಪೀಪಲಲ್ಲಿ ಒಂದು 20 to 30 ಜನಕ್ಕೆ ಸಮಸ್ಯೆ ಆಗುತ್ತೆ. ಇನ್ನು 70 ಜನದಲ್ಲಿ ನೇಚರ್ ಇಸ್ ವೆರಿ ಬೆನವಲೆಂಟ್, ಕನ್ಸೀವ್ ಆಗಿಬಿಡ್ತಾರೆ. ಸೊ ಅಕಸ್ಮಾತ್ ಅವ್ರಿಗೆ 1 year ಆದ್ರೂ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂದರೆ ಆದಷ್ಟು ಬೇಗ ಬಂದ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಇವ್ರು ಆಲ್ರೆಡಿ ಇನ್ನೂ ಮದುವೆನೇ ಇಲ್ಲ, ಜಸ್ಟ್ ಪ್ಲ್ಯಾನ್ ಇದೆ ಅಂದರೆ ಈಗಲೇ ಅವ್ರು ಇರ್ರೆಗ್ಯುಲರ್ ಸಮಸ್ಯೆನ ಸರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಮುಂದಕ್ಕೆ ಒಂದು ದೊಡ್ಡ ಕಾಂಪ್ಲಿಕೇಶನ್ಗೆ ಒಳಗಾಗೋ ಬದಲು ಈಗಲೇ ಸಿಂಪಲ್ ಸೊಲ್ಯೂಷನಲ್ಲೇ ಸರಿ ಮಾಡ್ಕೊಂಬಿಡೋದು ಬೆಸ್ಟ್. ಅದು ಸರಿ ಆಗುತ್ತೆ. ಓಕೆ. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಅದು ಅವರು ಹೆಸರು ಹೇಳಿಲ್ಲ, ಸ್ಟ್ರೇಟ್ ಫ್ಯಾಕ್ಟ್ಸ್ ಅಂತ ಕೇಳಿದ್ದಾರೆ. PCOS ಬಗ್ಗೆ ಹೇಳಿ ಮೇಡಮ್ ಅಂತ. ಏನು ಮೇಡಮ್ ಇದು PCOS ಅಂದರೆ? ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು. ಅಂಡಕೋಶ ಏನಿರುತ್ತೆ ಅದು ಊದ್ಕೊಂಡಿರುತ್ತೆ, ಕಂಪ್ಲೀಟಾಗಿ ಸಿಸ್ಟ್ಗಳು ಫಾರ್ಮ್ ಆಗಿರುತ್ತೆ, ಅದರಲ್ಲಿ ನೀರ್ಗುಳ್ಳೆಗಳು ಫುಲ್ಲು ಫಾರ್ಮ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. PCOD ಬಂದ ತಕ್ಷಣ ಹಾರ್ಮೋನಲ್ ಚೇಂಜಸ್ ತುಂಬ ಆಗುತ್ತೆ ಲೇಡಿಯಲ್ಲಿ. FSH ಮತ್ತು LH ಅನ್ನೋದು 2 ಇಂಪಾರ್ಟೆಂಟ್ ಹಾರ್ಮೋನ್ ಇದೆ. ಅದು 1:1 ರೇಷಿಯೋಲೇ ಇರಬೇಕು. ಇಲ್ಲಿ ಉಲ್ಟಾ ಆಗಿಬಿಡುತ್ತೆ, LH ಹೈ ಆಗಿಬಿಡುತ್ತೆ, FSH ಕಮ್ಮಿ ಆಗುತ್ತೆ. ಆವಾಗ ಅವ್ರಿಗೆ ಅನ್ವಾಂಟೆಡ್ ಹೇರ್ಸ್ ಬರೋದು, ಕಂಪ್ಲೀಟಾಗಿ ಬಿಯರ್ಡ್ ಬರೋದು, ಮೈಯಲ್ಲೆಲ್ಲ ಹೇರ್ಸ್ ಬರೋದು, ಪೀರಿಯಡ್ ತುಂಬ ಇರ್ರೆಗ್ಯುಲರ್ ಆಗೋದು, ಕರೆಕ್ಟಾಗಿ ಮೊಟ್ಟೆ ಬಿಡುಗಡೆ ಆಗ್ತಿರಲ್ಲ, ಹೆವಿ ಬ್ಲೀಡ್ ಆಗೋದು, 1 year ಆದರೂ ಪೀರಿಯಡ್ ಬರದೇ ಇರೋದು, ಆ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ. ಮದುವೆ ಆದಮೇಲೆ ಈಸಿಯಾಗಿ ಅವ್ರು ಕನ್ಸೀವ್ ಆಗಲ್ಲ. PCOD ಸಮಸ್ಯೆ ಇರೋರು ತುಂಬ ತೂಕ ಜಾಸ್ತಿ ಆಗ್ತಿರ್ತಾರೆ, ಒಬೆಸಿಟಿ. ಏನು ಕಾರಣ ಅಂತಲೇ ಗೊತ್ತಿರಲ್ಲ. ಮೇಡಮ್ ನಾವೇನು ತಿಂತಾ ಇಲ್ಲ, ಎಕ್ಸಸೈಸ್ ರೆಗ್ಯುಲರಾಗಿ ಮಾಡ್ತಿದ್ದೀವಿ, ಆದರೂ ನಮಗೆ ತೂಕ ಜಾಸ್ತಿ ಆಗ್ತಿದೆ ಅಂತಾರೆ. ಅಂಥವ್ರು ಬಂದು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಅವ್ರ PCOD ಸಮಸ್ಯೆ ಇದೆ ಅಂತಂದರೆ ಆ ಸಮಸ್ಯೆ ಕಮ್ಮಿ ಆಗಲಿಕ್ಕೆ ತುಂಬ ಒಳ್ಳೆ ಮೆಡಿಕೇಷನ್ಸ್ ಇದೆ ಇವಾಗ. ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ನು ನಾವು ಹೇಳ್ಕೊಡ್ತೀವಿ ಕೌನ್ಸಿಲರ್ಸು. 2 ಕಂಬೈನ್ ಮಾಡಿದಾಗ ತುಂಬ ಚೆನ್ನಾಗಿ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು, ನನ್ನ ತಂಗಿಗೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದ್ದಾರೆ ಡಾಕ್ಟರು, ಅವರು ತುಂಬ ಹೆದರ್ಕೊಂಡಿದ್ದಾಳೆ ಅವಳು, ಅದು ಬಂದರೆ ಪಾಪು ಆಗಲ್ವಾ ಅನ್ನೋದು ಪ್ರಶ್ನೆ. ಆ್ಯಕ್ಚುಲಿ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಒಂದು ಕಂಡೀಷನ್ನು. ಯಾವ ಥರ ಅವ್ರಿಗೆ ಮಂತ್ಲಿ ಋತುಚಕ್ರ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೋ ಅದೇ ಥರ ಪೆಲ್ವಿಸಲ್ಲೂ ಬ್ಲೀಡ್ ಆಗುತ್ತೆ. ಬಟ್ ಅದು ಆಚೆ ಬರ್ಲಿಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಅಲ್ಲೇ ರಕ್ತ ಹೆಪ್ಪು ಕಟ್ಟತ್ತೆ.
ಸೊ ಓವರೀಸಲ್ಲಿ ಬ್ಲೀಡ್ ಆಗ್ತಿದ್ರೆ ಅದು ದೊಡ್ಡ ಓವೇರಿಯನ್ ಸಿಸ್ಟ್ ಆಗುತ್ತೆ, ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಸಿವಿಯರ್ ಪೇಯ್ನ್ ಅನುಭವಿಸ್ತಿರ್ತಾರೆ. ಪೀರಿಯಡ್ ಬರೋದಕ್ಕೆ 1 ವಾರ ಮುಂಚೆನೇ ಸಿವಿಯರ್ ಪೇಯ್ನ್, ಪೀರಿಯಡ್ ಬಂದಮೇಲೆ 1 ವಾರ ಪೇಯ್ನ್, ಆ ಥರ ಒದ್ದಾಡ್ತಿರ್ತಾರೆ. ಅದು ಕೂಡ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ 3 ಕ್ಯಾಟಗರಿ ಇರುತ್ತೆ. ಸೊ ಎಲ್ಲರಿಗೂ ಸಿವಿಯರ್ ಇರಲ್ಲ. ಸೊ ಇವ್ರಿಗೆ ಎಂಡೋಮೆಟ್ರೋಸಿಸ್ ಅಂದ ತಕ್ಷಣ ಭಯ ಬೀಳೋ ಅಂಥ ನೆಸೆಸಿಟಿ ಏನೂ ಇಲ್ಲ. ಇಟ್ ಕುಡ್ ಬಿ ಅ ಮೈಲ್ಡ್ ಪ್ರಾಬ್ಲಮ್. ಸೊ ಅವ್ರು ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ಅವ್ರು ಒಂದು ಚೆಕ್ ಮಾಡಿಸ್ಕೊಂಡು ತೋರಿಸ್ಕೋಬೇಕು. ಅವ್ರು ಯಾವ ಏಜ್ ಇದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಆದಷ್ಟು ಬೇಗ ಪಾಪು ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಎಂಡೋಮೆಟ್ರಿಯೋಸಿಸ್ ಪ್ರೋಗ್ರೆಸ್ ಆಗುತ್ತೆ ಸರ್. ಸೊ ಮೈಲ್ಡಿಂದ ಸಿವಿಯರ್ವರೆಗೂ ಹೋಗ್ಬಿಡ್ಬೋದು. ಸೊ ಅಲ್ಲಿ ತುಂಬ ಲೇಟ್ ಮಾಡಬಾರ್ದು ಕನ್ಸೀವ್ ಆಗೋದು. ಆದಷ್ಟು ಬೇಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ, ಎಂಡೋಮೆಟ್ರಿಯೋಸಿಸ್ಗೆ ತುಂಬ ಒಳ್ಳೆ ಮೆಡಿಸಿನ್ಸ್ ಇದೆ ಇವಾಗ. ಆಮೇಲೆ ಈಸಿಯಾಗಿ ಟ್ಯಾಬ್ಲೆಟಲ್ಲೇ ಕನ್ಸೀವ್ ಆಗ್ತಾರೆ. ದಯವಿಟ್ಟು ಭಯ ಬೀಳಬೇಡಿ, ಆದಷ್ಟು ಬೇಗ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ. ಇದು ಯಾಕೆ ಹೀಗಾಗುತ್ತೆ ಈ ಥರ ರಕ್ತ ಅದಕ್ಕೆ ಹಲವಾರು ಥಿಯರಿಗಳಿದೆ. ಎಂಡೋಮೆಟ್ರಿಯಮ್ ಅಂತ ಒಂದು ಲೇಯರ್ ಇರುತ್ತೆ ಯುಟ್ರಸ್ ಒಳಗಡೆ. ಆ ಲೇಯರ್ ಆಚೆ ಕಡೆ ಎಲ್ಲ ಇರುತ್ತೆ ಸ್ವಲ್ಪ ಜನಕ್ಕೆ. ಅಲ್ಲಲ್ಲೇ ಬ್ಲೀಡ್ ಆಗುತ್ತೆ. ಸೊ ಅದಕ್ಕೆ ಸುಮಾರು ಥಿಯರೀಸ್ ಪ್ರೊಪಗೇಟ್ ಆಗಿದೆ. ಒಂದು ಜೆನೆಟಿಕ್ಕು, ಒಂದು ಈ ಥರ ಇಂಪ್ಲಾಂಟ್ ಥಿಯರಿ ಅಂತ ಹೇಳ್ತೀವಿ. ಅದಕ್ಕೆ ಸುಮಾರು ಕಾರಣಗಳಿದೆ. ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ, ಕೀರ್ತನಾ ಹೆಗ್ಡೆ ಅಂತ. ಟ್ಯೂಬೆಕ್ಟಮಿ ಆಪರೇಷನ್ ಆಗಿದೆ ನನಗೆ, ಕ್ಯಾನ್ ಐ ಕನ್ಸೀವ್ ವಿತ್ ದ ಹೆಲ್ಪ್ ಆಫ್ IVF? ಅಂದರೆ ನನಗೆ ಟ್ಯೂಬೆಕ್ಟಮಿ ಆಪರೇಷನ್ ಆಗಿದೆ, IVF ಸಹಾಯದಿಂದ ನಾನು ಗರ್ಭ ಧರಿಸಲು ಸಾಧ್ಯವೇ ಅನ್ನೋದು ಪ್ರಶ್ನೆ. ಅವ್ರಿಗೆ ಅಟ್ಲೀಸ್ಟ್ ಇಷ್ಟು ಅವೇರ್ನೆಸ್ ಇದೆಯಲ್ಲ ಸರ್. ಟ್ಯೂಬೆಕ್ಟಮಿ ಆದವ್ರು ಕನ್ಸೀವೇ ಆಗಲ್ಲ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಸೊ ಆಮೇಲೆ ಟ್ಯೂಬ್ಸ್ ಕಟ್ ಮಾಡಿ ಎಲ್ಲ ಮಾಡ್ಕೊಂಬಿಟ್ಟಿರ್ತಾರೆ. ಆಮೇಲೆ 2 ಬೇಬಿನೂ ಡೆತ್ ಆಗೋಗಿರುತ್ತೆ. ತುಂಬ ನೋಡ್ತೀವಿ. ಒಂದು ಫ್ಯಾಮ್ಲಿ ಬಂದಿದ್ರು, 2 ಬೇಬಿನೂ ಸಂಪಕ್ಕೆ ಬಿದ್ದುಬಿಟ್ಟಿದೆ. ಅಯ್ಯೋ. ಬಟ್ ಟ್ಯೂಬೆಕ್ಟಮಿ ಆಗೋಗಿದೆ. 2 ಅದು ಉಳಿಸ್ಕೊಳಕ್ಕಾಗಲಿಲ್ಲ ಅವ್ರಿಗೆ. ಆಮೇಲೆ ಎಷ್ಟೊಂದು ಸಲ ಕಾಯಿಲೆ ಬಂದು ಮಗು ಹೋಗ್ಬಿಟ್ಟಿರುತ್ತೆ. ಆಮೇಲೆ ಪಾಪು ಬೇಕು ಅನ್ಸ್ಕೊಳತ್ತೆ ಅವರು. ಟ್ಯೂಬ್ನ ಜೋಡಣೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಬಟ್ ಟ್ಯೂಬ್ ಜೋಡಣೆ ಮಾಡೋದು ಅಷ್ಟು ಒಂಥರ 100% ಸಕ್ಸಸ್ ರೇಟ್ ಬರಲ್ಲ. ಯಾಕಂದರೆ ದೇವ್ರು ಕೊಟ್ಟಿರೋ ನ್ಯಾಚುರಲ್ ಟ್ಯೂಬ್ನ ನಾವು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅದು ಟ್ಯೂಬಲ್ ಲಿಂಕಿಂಗ್ ಮಾಡಿದ್ರೂ 20 to 30% ಮಾತ್ರ ಸಕ್ಸಸ್ ಇರುತ್ತೆ. ಸೊ ಯಾವಾಗ ಅವ್ರಿಗೆ ಟ್ಯೂಬೆಕ್ಟಮಿ ಆಗಿದೆಯೋ, ಇನ್ನೊಂದು ಪಾಪು ಬೇಕು ಅಂತಾರೋ ಅವ್ರಿಗೆ IVF ವರದಾನ. ಸೊ ಯಾಕಂದರೆ ಟ್ಯೂಬ್ದು ಕೆಲಸನೇ ಇರಲ್ಲ IVF ಅಲ್ಲಿ. ಎಲ್ಲ ಕಂಪ್ಲೀಟಾಗಿ ನಾವು ಆಚೆ ಮಾಡೋದ್ರಿಂದ ಅವ್ರು ಈಸಿಯಾಗಿ IVF ಅಲ್ಲಿ ಕನ್ಸೀವ್ ಆಗ್ಬೋದು. ನಾ ಇನ್ನೊಂದು ಪ್ರಶ್ನೆ ನನ್ನ ತಲೆಗೆ ಬಂತು. ಈಗ ವ್ಯಾಸಕ್ಟಮಿ ಮಾಡ್ಕೊಂಡಿರ್ತಾರಲ್ಲ ಗಂಡಸರು, ಸೊ ಅವ್ರಿಗೂ ಮಾಡ್ಬೋದಾ ಇದು IVF ಇಂದ? ಅಂದರೆ ಅವ್ರಿಗೆ ಟೆಸ್ಟಿಸಿಂದ ತೆಗೆದು ಮಾಡ್ಬೋದು ಸರ್. ಓಕೆ. ವ್ಯಾಸೆಕ್ಟಮಿಲ್ ಡಿಲಿಂಕ್ ಮಾಡಿಬಿಟ್ಟಿರ್ತಾರೆ. ಟೆಸ್ಟಿಸಲ್ಲಿ ಇವಾಗ ಟೀಸಾ ಅಂತ ಹೊಸ ಪ್ರೊಸೀಜರ್ಸ್ ಇದೆ. ಡೈರೆಕ್ಟಾಗಿ ನೀವು ಟೀಸಾನೇ ತೊಗೊಂಡು ಅವ್ರಿಗೂ ಪಾಪು ಮಾಡ್ಬೋದಾ? ಓಕೆ. ವೆರಿ ಗುಡ್ ಕ್ವೆಶ್ಚನ್. ಓಕೆ. ಇನ್ನೊಂದು ಪ್ರಶ್ನೆ ಇಲ್ಲಿ, ಚೇತನ್ ಜಗತಾಪ್ ಅಂತ ಕೇಳಿರೋಂಥವ್ರು. ಇಫ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಹೆಲ್ದಿ ಆ್ಯಂಡ್ ಹ್ಯಾವ್ ಟೆಸ್ಟೆಡ್ ಆಲ್ ಫರ್ಟಿಲಿಟಿ ರಿಲೇಟೆಡ್ ಟೆಸ್ಟ್ಸ್ ಆ್ಯಂಡ್ ಸ್ಟಿಲ್ ಇಫ್ ದೇ ಆರ್ ನಾಟ್ ಕನ್ಸೀವಿಂಗ್ ಆಫ್ಟರ್ 2 years, ವಾಟ್ ವುಡ್ ಬಿ ದ ರೀಸನ್? ಅಂದರೆ ಗಂಡ ಹೆಂಡತಿ ಇಬ್ಬರು ಆರೋಗ್ಯವಾಗಿದ್ದಾರೆ ಮತ್ತು ಫರ್ಟಿಲಿಟಿ ಟೆಸ್ಟ್ಗಳು ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ, ಸಮಸ್ಯೆ ಏನೂ ಇಲ್ಲ ಅಂತ ಗೊತ್ತಾಗಿದೆ, ಆದರೂ 2 ವರ್ಷ ಆದರೂ ಮಕ್ಕಳಾಗ್ತಾ ಇಲ್ಲ. ಏನು ಸಮಸ್ಯೆ ಇರ್ಬೋದು? ಏನು ಯೂಶಲಿ ಯಾವುದೋ ಟೆಸ್ಟ್ಗಳೆಲ್ಲ ಮಿಸ್ ಆಗಿರುತ್ತೆ. ಅವ್ರ ಫೈಲೆಲ್ಲ ನೋಡಿದಾಗ ನಮಗೆ ಯಾವುದೋ ಇಂಪಾರ್ಟೆಂಟ್ ಟೆಸ್ಟ್ ಆಗಬೇಕು ಅಂತ ನಾವು ಎಷ್ಟೊಂದು ಸಲ ಪಿನ್ ಪಾಯಿಂಟ್ ಮಾಡ್ತೀವಿ. ಎಲ್ಲ ಆಗಿದೆ, ಎಲ್ಲ ನಾರ್ಮಲ್ ಅಂದರೆ ಅವ್ರಿಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂಥವ್ರಿಗೆ ಬೇರೆ ಏನೋ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಟೆಸ್ಟ್ ಬೇಕಾಗತ್ತೆ. ಲೈಕ್ ಇಮ್ಯುನಾಲಜಿಕಲ್ ಟೆಸ್ಟ್ ಬೇಕಾಗತ್ತೆ, ಅಥವಾ ಜೆನೆಟಿಕ್ ಟೆಸ್ಟ್ ಬೇಕಾಗತ್ತೆ, ಅಥವಾ ಎರಾ ಅಂತ ಒಂದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಬಂದಿದೆ ಇವಾಗ. ಸೊ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅವ್ರಿಗೆ ಒಳಗಡೆ ಏನಾದರೂ ಗುಣಮಟ್ಟತೆ ಇರುತ್ತಲ್ಲ, ಎಗ್ದು ಮತ್ತು ಸ್ಪರ್ಮ್ದು, ಅದನ್ನು ಕಂಡುಹಿಡಿಯೋದಕ್ಕೆ ತುಂಬ ಅಡ್ವಾನ್ಸ್ ಟೆಸ್ಟ್ಗಳು ಬಂದಿದೆ. ಅಂಥದ್ದು ಮಾಡಿಸಿದಾಗ ಅವ್ರಿಗೆ ಏನು ಕಾರಣ ಅಂತ ಖಂಡಿತ ಗೊತ್ತಾಗುತ್ತೆ. ಅವ್ರು ಡಾಕ್ಟರ್ಸ್ನ ಅಪ್ರೋಚ್ ಮಾಡೋದು ಒಳ್ಳೆಯದು. ಇದನ್ನು ಕೇಳಿರೋದು ರತ್ನ ಸೂರ್ಯಕಾಂತ್ ಅಂತ. ಮೇಡಮ್, ನನಗೆ 1 time ಅಬಾರ್ಷನ್ ಮತ್ತು 2 times ಬ್ಲೀಡಿಂಗ್ ಆಗಿದೆ. ಯಾಕೆ ಹೀಗೆ ಆಗ್ತಿದೆ? ಮ್ಯಾರೇಜ್ ಆಗಿ 5 ವರ್ಷ ಆಯಿತು, ಏನು ಪ್ರಾಬ್ಲಮ್ ತಿಳಿಸಿ ಅಂತ. ಅವ್ರ ಏಜ್ ಇಲ್ಲ, ಅವ್ರಿಗೆ ಮದುವೆ ಆಗಿ 5 ವರ್ಷ ಆಗಿದೆ ಅಂದರೆ ಆಲ್ಮೋಸ್ಟ್ ಒಂದು 30 ವರ್ಷ ಇರ್ಬೋದು ಅಂತ ನನಗನ್ಸುತ್ತೆ. 28-30 ವರ್ಷ. 3 abortions ಅವ್ರ ಪ್ರಕಾರ. 1 time ಅಬಾರ್ಷನ್ನು ಮತ್ತು 2 time ಬ್ಲೀಡಿಂಗ್ ಅಂದರೆ 3 abortion. ಸೊ ಅವ್ರು 3 abortions ಅಂದರೆ ಟೈಮ್ ವೇಸ್ಟ್ ಮಾಡಬಾರ್ದು. ಅಬಾರ್ಷನ್ಸ್ಗೆ ಹಲವಾರು ಕಾರಣ ಇರುತ್ತೆ. ವೆರಿ ಇಂಪಾರ್ಟೆಂಟ್, ಈ ಥರ ಅರ್ಲಿ ಪ್ರೆಗ್ನೆನ್ಸಿಲಿ ಆಯಿತು ಅಂದರೆ ಅದು ಜೆನೆಟಿಕ್ಕೇ ಇರುತ್ತೆ. ಸೊ ಹಸ್ಬೆಂಡ್ ವೈಫ್ಗೆ ನಾವು ಕ್ರೋಮೋಸೋಮಲ್ ಟೆಸ್ಟ್ ಮಾಡಿಸ್ತೀವಿ, ಯಾರಿಗೆ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ನೋಡ್ತೀವಿ. ಒಂದು ಲೇಡಿ ಇದೇ ಥರ 6 times ಅಬಾರ್ಷನ್ ಆಗಿದೆ ಅಂತ ಬಂದಿದ್ರು ಸರ್, ಆಂಧ್ರದಿಂದ. ಅವ್ರಿಗೆ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಇಮಿಡಿಯೇಟಾಗಿ ಹಸ್ಬೆಂಡಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆ. ಸೊ ಅದು ಪ್ರತಿ ಸಲ ಅವ್ರು ಕನ್ಸೀವ್ ಆಗ್ತಾರೆ, ಬಟ್ ಬ್ಲೀಡ್ ಆಗಿಬಿಡ್ತಿತ್ತು. ಯಾವಾಗ ಅದು ಕರೆಕ್ಷನ್ ಮಾಡಿದ್ವೋ ನಾವು, ಇಮಿಡಿಯೇಟಾಗಿ ಅವ್ರು ಕನ್ಸೀವ್ ಆಗಿ ಇವಾಗ ಒಂದು ಗಂಡು ಪಾಪು ಇದೆ.
ಸೊ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಅಬಾರ್ಷನ್ಸ್ಗೆ. ನಾನು ಆವಾಗಲೇ ಹೇಳ್ದಂಗೆ ಯುಟ್ರಸ್ ಒಳಗೆ ಒಂದು ಅಡ್ಡಗೋಡೆ ಇರುತ್ತಲ್ಲ, ಆವಾಗಲೂ ಅಬಾರ್ಷನ್ಸ್ ಆಗ್ತಿರುತ್ತೆ. ಸೊ ಈ PCOD ಸಮಸ್ಯೆ ಇರೋರ್ಗು ಬಿಕಾಸ್ LH ಹಾರ್ಮೋನ್ ಹೈ ಇರುತ್ತಲ್ಲ, ಅವ್ರಿಗೂ ಈ ಥರ ಬ್ಲೀಡ್ ಆಗಿಬಿಡ್ತಿರ್ತಾರೆ. ಸೊ ಏನು ಕಾರಣ ಅಂತ ನಾವು ನೋಡ್ಕೋಬೋದು, ನೋಡ್ಬಿಟ್ಟು ಅದು ಸರಿ ಮಾಡಿಸಿ ಹೆಲ್ತಿ ಬೇಬಿ ಆಗೋ ಥರ ಮಾಡ್ಬೋದು ಇವ್ರಿಗೆ. ಮೇಡಮ್, ನನ್ನ ಮಗಳಿಗೆ ಮ್ಯಾರೇಜ್ ಆಗಿದೆ 10 ವರ್ಷ ಆಗಿದೆ ಮ್ಯಾರೇಜ್ ಆಗಿ, 2 ಟೈಮ್ IVF ಆದರೂ ಮಕ್ಕಳಾಗಿಲ್ಲ. ಇದಕ್ಕೆ ಪರಿಹಾರ ತಿಳಿಸಿ ಮೇಡಮ್. ಎಲ್ಲ ಹೋಪ್ಸು ಬಿಟ್ಬಿಟ್ಟಿರ್ತಾರೆ ಅಂಥ ಕಪಲ್ಸ್ ನಾವು ತುಂಬ ನೋಡ್ತೀವಿ. ಸೊ ಬಟ್ ಅಂಥವ್ರಿಗೆ ಇವಾಗೆಲ್ಲ ಸ್ಪೆಷಲೈಸ್ಡ್ ಟೆಸ್ಟ್ಗಳು ಬಂದಿದೆ. ಭ್ರೂಣಗಳ ಕ್ವಾಲಿಟಿ ಹೇಗಿತ್ತು ಅಂತ ಟೆಸ್ಟ್ ಮಾಡೋದಿದೆ. ಸ್ಪರ್ಮ್ ಕ್ವಾಲಿಟಿಯಿಂದ ಇವ್ರಿಗೆ ಆ ಥರ IVF ಸಕ್ಸಸ್ ಆಗ್ತಿಲ್ವಾ ಅನ್ನೋದಿದೆ. ಅಕಸ್ಮಾತ್ ಅವ್ರಿಗೆ DFI ಅಂತ ಒಂದು ಟೆಸ್ಟ್ ಇದೆ, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ. ಸ್ಪರ್ಮಲ್ಲಿ DFI ತುಂಬ ಹೈ ಇತ್ತು ಅಂದ್ರೂ ಇವ್ರು ಕನ್ಸೀವ್ ಆಗ್ತಿರಲ್ಲ. ಆ ಟೆಸ್ಟ್ ಮಾಡಿಸಿ ಅವ್ರನ್ನ DFI ಕಮ್ಮಿ ಮಾಡಿ ಮಗು ಮಾಡಿಸ್ಬೋದು. ಇಬ್ಬರಲ್ಲೂ ಏನಾರ ಜೆನೆಟಿಕ್ ಪ್ರಾಬ್ಲಮ್ಸಿಂದ IVF ಆಗ್ತಿರಲ್ಲ. ಆಲ್ರೆಡಿ ಶಿ ಹಸ್ ಕ್ರಾಸ್ 10 years ಆಫ್ ಮ್ಯಾರಿಡ್ ಲೈಫ್. ಸೊ ಆದಷ್ಟು ಬೇಗ ಅವ್ರದ್ದು IVF ರೆಕಾರ್ಡ್ಸ್ ಏನಿದೆ ಅದನ್ನು ತೊಗೊಂಡು ಬಂದು ತೋರಿಸಿ ಎಲ್ಲಿದೆ ಆ ಮಿಸ್ಸಿಂಗ್ ಲಿಂಕ್ ಅಂತ ಕಂಡಿಡ್ದು ಕಂಪ್ಲೀಟಾಗಿ ಅದನ್ನು ಬ್ರಿಡ್ಜ್ ಮಾಡ್ಬೋದು. ಇದ್ರಲ್ಲಿ ತುಂಬ ಎಕ್ಸ್ಪರ್ಟೈಸ್ ಇದೆ ನಮಗೆ. ಈಗ ಒಂದು ತಾಯಿ ಅಥವಾ ಒಂದು ತಂದೆ ಆಗೋಕಿನ ಮುಂಚೆ ಆತ ಹದಿಹರೆಯದ ಯುವಕ ಅಥವಾ ಯುವತಿ ಆಗಿರ್ತಾನೆ ಅಲ್ವಾ? 10 ವರ್ಷ ಮುಂಚೆ, 14-15 ವರ್ಷಕ್ಕೆ ಈಗ ತಾನೇ ಬಾಲ್ಯದಿಂದ ಹದಿಹರೆಯಕ್ಕೆ ಹೋಗಿರ್ತಾನೆ. ಹದಿಹರೆಯದ ಸಮಸ್ಯೆ ಅನ್ನೋದು ಆ ಮಕ್ಕಳಿಗೆ ಎಷ್ಟು ಸಮಸ್ಯೆ ಉಂಟು ಮಾಡುತ್ತೋ ಅಷ್ಟೇ ಸಮಸ್ಯೆ ತಂದೆ ತಾಯಿಗಳಿಗೂ ಉಂಟು ಮಾಡುತ್ತೆ. ಹೆಂಗೆ ಹ್ಯಾಂಡಲ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ ಮಕ್ಕಳನ್ನ. ಮಕ್ಕಳಿಗೂ ತಮ್ಮನ್ನು ತಾವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ. ಸೊ ಈ ಒಂದು ಫೇಸ್ ಬಗ್ಗೆ, ಮಕ್ಕಳ ಈ ಒಂದು ಫೇಸ್ ಬಗ್ಗೆ, ಹದಿಹರೆಯದ ಫೇಸ್ ಬಗ್ಗೆ ತಾವೇನು ಸಜೆಷನ್ ಕೊಡ್ತೀರಿ? ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ಹಿಡ್ಕೊಂಡು ಎಮೋಷ್ನಲ್ ಒಂದು ಡೆವಲಪ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಆ್ಯಕ್ಚುಲಿ ಪ್ಯೂಬರ್ಟಿ ಏಜ್ ಅಂತಿದೆಯಲ್ಲ, ಮೆನಾರ್ಕಿ ಅಂತ. ಸೊ ಅದಕ್ಕೆ ನೀವು ಏನು ವರ್ಡ್ ಯೂಸ್ ಮಾಡಿದ್ದು? ಹದಿಹರೆಯನೇ. ಓಕೆ, ಅದು ಪ್ಯೂಬರ್ಟಲ್ ಏಜ್ ಯೂಶ್ವಲಿ 12 to 15 ಆ ಥರ ಏಜಲ್ಲಿ ಬರ್ತಾ ಇತ್ತು. ಸೊ ಆವಾಗ ಹುಡುಗಿ ಅಟ್ಲೀಸ್ಟ್ ಸ್ವಲ್ಪ ನಾಲೆಜಬಲ್ ಇರ್ತಿದ್ರು, ಸ್ವಲ್ಪ ಮೆಚುರಿಟಿ ಇರ್ತಾಯಿತ್ತು. ಬಟ್ ಇವಾಗ ತುಂಬ ಒಂದು ಲಾಸ್ಟ್ 10 yearsಯಿಂದ ನೋಡ್ತಾ ಇದ್ದೀವಿ, ತುಂಬ ಪ್ರಿಪೋನ್ ಆಗ್ತಾ ಇದೆ. 8, 9, 10 yearsಗೆ ಪ್ಯೂಬರ್ಟಲ್ ಏಜ್ ಬಂದ್ಬಿಡ್ತಾ ಇದೆ. ಸೊ ಮಗು ಅವಾಗ ಇನ್ನೂ ಆಟ ಆಡೋ ವಯಸ್ಸು, ಏನು ಮೆಚುರಿಟಿ ಇರಲ್ಲ, ಆಲ್ರೆಡಿ ಪೀರಿಯಡ್ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೊಂಥರ ತುಂಬ ಸಂಕೋಚ, ಯಾರ ಬಗ್ಗೆ ಕೂತ್ಕೊಂಡು ಮಾತಾಡಬೇಕು ಅಂತಲೇ ಗೊತ್ತಿರಲ್ಲ. ಆಮೇಲೆ ತಾಯಿಯಂದ್ರಿಗೂ ಅಷ್ಟು ನಾಲೆಜ್ ಇರಲ್ಲ. ಆಮೇಲೆ ಒಂಥರ ಸೆಕ್ಷುವಲ್ ಟ್ಯಾಬು ಇದೆಯಲ್ಲ. ಸೊ ಅಮ್ಮ ಕೂತ್ಕೊಂಡು ಮಗಳಿಗೆ ನೀಟಾಗಿ ಒಂದು ಸೆಕ್ಷುವಲ್ ಎಜುಕೇಷನ್ ಕೊಡೋದು, ಈ ಮೆನ್ಸ್ಟ್ರುಯಲ್ ಎಜುಕೇಷನ್ ಕೊಡೋದು, ಅದೆಲ್ಲ ತುಂಬ ಅನ್ಕಾಮನ್ ಇಲ್ಲಿ. ಸೊ ಒಂದು ಪೀರಿಯಡ್ ಆಯಿತು ಅಂದ ತಕ್ಷಣ ಅವ್ರಿಗೊಂದು ಗೊತ್ತಿರೋದು ಒಂದೇ, ಪ್ಯಾಡ್ಸ್ ಕೊಡಿಸ್ಬೇಕು, ಅದು ಹಾಕ್ಕೋಬೇಕು ಅಷ್ಟೇ ಹೇಳೋದು. ಪೆಲ್ವಿಕ್ ಹೈಜೀನ್ ಬಗ್ಗೆ ಆಗಲಿ, ಆ ಪ್ಯಾಡ್ ಎಷ್ಟು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕು, ಇದ್ರದ್ದು ಅಬ್ನಾರ್ಮಲಿಟೀಸ್ ಏನಿರ್ಬೋದು. ಒಂದು ಲೇಡಿ ಅವ್ರ ಮಗುನ ಕರ್ಕೊಂಬಂದಿದ್ರು, ಅವ್ರು ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾರೆ ಆ ತಾಯಿ. ಆ ಪಾಪು 10 daysವರೆಗೂ ಬ್ಲೀಡ್ ಆಗುತ್ತಂತೆ. ಆ ತಾಯಿಗೆ ಗೊತ್ತೇ ಇಲ್ಲ, ಮಗುನೂ ಹೇಳಕ್ಕೆ ಹೋಗಿಲ್ಲ. ಸೊ ಅವ್ರನ್ನ ಕರ್ಕೊಂಬಂದಾಗ ಎಷ್ಟು ರಕ್ತಹೀನತೆ ಇತ್ತು, ಅನೀಮಿಯಾ ಅಂತಂದರೆ ಸಿವಿಯರ್ ಅನೀಮಿಯಾ ಕೊಟ್ಟೋಗಿತ್ತು. ಸೊ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೂಡ ಇರಲಿಲ್ಲ. ಸೊ ಒಂದು ತಾಯಿ ಅನ್ನೋರು ಮಗುಗೆ ಕೂಡಿಸ್ಕೊಂಡು ನಾರ್ಮಲ್ ಬ್ಲೀಡ್ ಅಂದರೆ ಏನು, ಅಬ್ನಾರ್ಮಲ್ ಅಂದರೆ ಏನು, ಕ್ಲಾಟ್ ಹೋಗ್ತಿದ್ರೆ ಏನು ಮಾಡಬೇಕು, ಪೇಯ್ನ್ ತುಂಬ ಜಾಸ್ತಿ ಆಗ್ತಿದೆ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಒಂದು ಟ್ಯಾಬ್ಲೆಟ್ ಕೊಡಿಸ್ಬಿಡೋದೇ ಮಾಡ್ತಾರೆ. ಬ್ರೂಫೆನ್ ಕೊಡಿಸ್ಬಿಡೋದು, ಪ್ಯಾರಾಸಿಟಮಾಲ್ ಕೊಡಿಸ್ಬಿಡೋದು, ಅದೆಲ್ಲ ಮಾಡಬಾರ್ದು. ಆದಷ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಏನಾರ ಸಮಸ್ಯೆ ಇದ್ದರೆ, ತುಂಬ ಏನಾರ ಮಗು ಬಿಳಿಚ್ಕೊಂಡಿದ್ರೆ, ರಕ್ತಹೀನತೆ ಇದ್ದರೆ ಹೋಗಿ ತೋರಿಸ್ಕೋಬೇಕು. ಯಾಕಂದರೆ ಸಿವಿಯರ್ ಅನಿಮಿಯಾ ಆಗಿದ ತಕ್ಷಣ ಬೇರೆ ಆರ್ಗನ್ಸ್ಗೆಲ್ಲ ಅಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಹಾರ್ಟ್ಗೆಲ್ಲ ಅಫೆಕ್ಟ್ ಆಗಿಬಿಡುತ್ತೆ. ಸೊ ಆದಷ್ಟು ಅವ್ರು ಎಚ್ಚರ ವಹಿಸ್ಕೋಬೇಕು. ಆಮೇಲೆ ಮಗುಗೆ ನ್ಯೂಟ್ರಿಷಿಯಸ್ ಡಯೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಏಜ್ ಗ್ರೂಪ್ ಅವ್ರಿಗೆ. ಸೊ ಕ್ಯಾಲ್ಶಿಯಂ ರಿಚ್ ಫುಡ್ ಕೊಡೋದು, ಐರನ್ ರಿಚ್ ಫುಡ್ ಕೊಡೋದು, ಸನ್ಗೆ ಎಕ್ಸ್ಪೋಸ್ ಆಗೋದು. ಈಗಿನ ಕಾಲದ ಮಕ್ಕಳು ನೋಡಿರ್ಬೋದು ನೀವು, ಸದಾ ಮನೆ ಒಳಗೆ ವಿಡಿಯೋ ಗೇಮ್ಸು, TV ಸೀರಿಯಲ್ಸು ಅಥವಾ ನೆಟ್ಫ್ಲಿಕ್ಸ್, ಅಮೆಝಾನ್ ಅದರಲ್ಲೇ ಇರ್ತಾರೆ. ಸ್ಪೋರ್ಟ್ಸ್ ಅನ್ನೋದು ಒಂದು ಯಾರು ಪರ್ಸ್ಯೂ ಮಾಡಲ್ಲ, ತುಂಬ ರೇರು. ಸೊ ಅವಾಗ ಒಬೆಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಆಚೆ ಕಡೆಯಿಂದ ಆರ್ಡ್ರ್ ಮಾಡಿ ತಿಂತಾ ಇರ್ತಾರೋ ವಿತೌಟ್ ಎನಿ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್, ಕಂಪ್ಲೀಟಾಗಿ ಒಬೆಸಿಟಿ ಜಾಸ್ತಿ ಆಗುತ್ತೆ. ಒಬೆಸಿಟಿ ಜಾಸ್ತಿ ಆಗ್ತಿದ್ದಂಗೆ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಒಂದಕ್ಕೊಂದು ತುಂಬ ಕಾಮನ್ ಲಿಂಕ್ ಇದೆ. ಸೊ ಆದಷ್ಟು ಒಂದು ಎಜುಕೇಷನ್ ಕೊಡಬೇಕು ಮಗುಗೆ. ತಾಯಿಗೆ ಗೊತ್ತಿಲ್ಲ ಅಂದರೆ ಥ್ರೂ ಟೀಚರ್ಸ್ ಅಥವಾ ಥ್ರೂ ಕೌನ್ಸಿಲರ್ಸ್, ಥ್ರೂ ಡಾಕ್ಟರ್ಸ್, ಯಾರೋ ಒಬ್ರನ್ನ ಅಪ್ರೋಚ್ ಮಾಡಿಬಿಟ್ಟು ಇದು ಅಡ್ರೆಸ್ ಮಾಡಬೇಕು. ಇದು ನೀವು ಹೆಣ್ಮಕ್ಳ ಸಮಸ್ಯೆ ಬಗ್ಗೆ ಹೇಳಿದ್ರಿ, ಹುಡುಗರ ಸಮಸ್ಯೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಆ್ಯಕ್ಚುಲಿ ದೇ ಅಂಡರ್ಗೋ ಲಾಟ್ ಆಫ್ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ಇಶ್ಯೂಸ್.
ಸೊ ಅವ್ರನ್ನ ಅಡ್ರೆಸ್ ಮಾಡೋದು ಆ್ಯಕ್ಚುಲಿ ಹುಡುಗಿರ್ನ ತುಂಬ ಜಾಸ್ತಿನೇ ನಾವು ನೋಡ್ಕೊಳ್ತೀವಿ, ಅಡ್ರೆಸ್ ಮಾಡ್ತೀವಿ. ಹೌದು. ಬಟ್ ಹುಡುಗರನ್ನ ತುಂಬ ಕಮ್ಮಿ, ಯಾಕಂದರೆ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಇರುತ್ತೆ, ಎಂಟೈರ್ ಬಾಡಿ ಚೇಂಜ್ ಆಗ್ತಿರುತ್ತೆ, ಬಿಯರ್ಡ್ ಮುಸ್ಟಾಚ್ ಎಲ್ಲ ಬರ್ತಿರುತ್ತೆ. ತಂದೆ ಆದವ್ರು ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡಬೇಕು. ತಾಯಿಗೆ ತುಂಬ ಹಿಂಜರಿಕೆ ಇರುತ್ತೆ ಇದ್ರ ಬಗ್ಗೆ ಮಾತಾಡೋದಿರಲಿ. ಸೊ ಆದಷ್ಟು ಯಾರು ಅವ್ರಿಗೆ ಗೊತ್ತಿರೋ ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಹತ್ರನೋ ಏನು ಸಮಸ್ಯೆ ಆಗ್ತಿದೆ ಅಂತ ನೋಡಬೇಕು. ಹುಡುಗರು ತುಂಬ ಡಿಪ್ರೆಷನ್ಗೆ ಒಳಗಾಗೋದೆಲ್ಲ ಈ ಏಜ್ ಗ್ರೂಪಲ್ಲಿ ಇರುತ್ತೆ. ಯಾಕಂದರೆ ಅವರು ದೇ ಮೇ ನಾಟ್ ಡೂ ವೆರಿ ಗುಡ್ ಇನ್ ಸ್ಟಡೀಸ್. ಆ ಟೈಮಲ್ಲಿ ಸ್ಟಡೀಸಲ್ಲೂ ಹಿಂದುಳಿತಾರೆ, ಮತ್ತು ಆಪೋಸಿಟ್ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ತುಂಬ ಜಾಸ್ತಿ ಆಗ್ತಿರುತ್ತೆ, ಡಿಸ್ಟ್ರಾಕ್ಷನ್ಸ್ ತುಂಬ ಇರುತ್ತೆ, ಸೈಕಾಲಜಿಕಲ್ ಇಶ್ಯೂಸ್ ಹ್ಯೂಜ್ ಇರುತ್ತೆ. ಸೊ ಅದನ್ನು ತುಂಬ ಈಸಿಯಾಗಿ ನೀಟಾಗಿ ಮಾನಿಟ್ರ್ ಮಾಡಲಿಲ್ಲ ಅಂತಂದರೆ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗತ್ತಿದು. ಈಗ ನೀವು ಹೇಳ್ದಂಗೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಹೇಳಿ ಒಂದು ಸ್ಕೂಲಲ್ಲಿ ಈ ರ್ಯಾಂಡಮ್ ಬ್ಯಾಗ್ ಚೆಕ್ ಮಾಡಿದಾಗ ಅಲ್ಲಿ ಏನೇನೋ ಕಾಂಡಮ್ ಎಲ್ಲ ಸಿಕ್ಕಿದೆ ಮಕ್ಕಳಂದ್ರೆ ಹೈಸ್ಕೂಲ್ ಮಕ್ಕಳ ಬ್ಯಾಗಲ್ಲಿ. ಇದು ಅಟ್ರಾಕ್ಷನ್, ಇದು ಇಟ್ಸ್ ವೆರಿ ನ್ಯಾಚುರಲ್. ಅದರಲ್ಲೇನೋ ತಪ್ಪು ಅಥವಾ ಅದು ಮುಚ್ಚಿಟ್ಕೊಳ್ಬೇಕಾದ ಒಂದು ವಿಷಯ ಅಲ್ಲ. ಬಟ್ ಹೌ ಟು ಹ್ಯಾಂಡಲ್ ಇಟ್ ವಿತ್ ಡಿಗ್ನಿಟಿ, ಅಥವಾ ಆ ಒಂದು ಹೆಲ್ದಿ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಹೆಂಗೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತು. ಎಸ್, ಕೌನ್ಸಿಲರ್ಸ್ ಪಾತ್ರ ತುಂಬ ಇರುತ್ತೆ ಸರ್. ನೀವು ಹೇಳ್ದಂಗೆ ಹುಡುಗಿರ್ ಬ್ಯಾಗಲ್ಲೂ ಓರಲ್ ಕಾಂಟ್ರಾಸೆಪ್ಟಿವ್ ಸಿಗ್ತಾ ಇತ್ತಂತೆ, ಯಾವುದೋ ಸ್ಕೂಲಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಸೊ ಡೈಲಿ ನುಂಗ್ತಾ ಇರ್ತಾರೆ. ಅದರದ್ದು ಎಷ್ಟು ಹಾರ್ಮ್ಫುಲ್ ಎಫೆಕ್ಟ್ಸ್ ಇರ್ಬೋದು ಅಷ್ಟು ಸಣ್ಣ ಏಜಲ್ಲಿ ತೊಗೊಂಡ್ರೆ. ಪ್ಲಸ್ ಹುಡುಗರಲ್ಲೂ ಅಷ್ಟೇ ಈ ಥರ ತುಂಬ ಮಲ್ಟಿಪಲ್ ಪಾರ್ಟ್ನರ್ಸ್ ಇರೋದು, ಈ ಥರ ಸೆಕ್ಷುವಲ್ ಲೈಫ್ ಅಷ್ಟು ಬೇಗ ಸ್ಟಾರ್ಟ್ ಮಾಡೋದ್ರಿಂದ ನಾವು ಲಾಸ್ಟ್ ಟೈಮ್ ಹೇಳಿದ್ವಲ್ಲ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಅದೆಲ್ಲ ತುಂಬ ದೊಡ್ಡ ಪರಿಣಾಮ ಆಗಿ ಮುಂದುವರಿಯುತ್ತೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಆಗೋದು ನಾನು ಅಬ್ಸರ್ವ್ ಮಾಡ್ದಂಗೆ, ಅಂದರೆ ಭಾಳಷ್ಟು ಕಡೆ ನಾನು ಒಂದ್ಸಲ ಕಾಲೇಜಲ್ಲಿ ಹೋದಾಗ ಹೇಳಿದ್ದೆ, ಹುಡುಗಿಯರನ್ನ ಜೊತೆಲಿ ಬೆರೆಯಕ್ಕೆ ಬಿಡಿ, ಹೆಲ್ದಿಯಾಗಿ ಬೆರೆಯಕ್ಕೆ ಬಿಡಿ. ಅಂದರೆ ಈಗ ನಮ್ಮ ಬಹುಶಃ ಸಿಟಿಗಳಲ್ಲಿ ಒಂದಷ್ಟು ಇದಿಲ್ಲ, ಬಟ್ ಕೆಲವೊಂದು ತಾಲೂಕು ಪ್ಲೇಸು ಇನ್ನೂ ಕಡಿಮೆ ಹೋದರೆ ಅಷ್ಟೊಂದು ಬೆರೆಯೋದು ಇಷ್ಟಪಡಲ್ಲ, ಪೇರೆಂಟ್ಸು ಇಷ್ಟಪಡಲ್ಲ, ಟೀಚರ್ಸು ಇಷ್ಟಪಡಲ್ಲ. ಯಾಕೆ ಹುಡುಗರ ಜೊತೆ ಮಾತಾಡ್ತೀಯ ನೀನು, ನೀನೇ ಹುಡುಗಿಯಾಗಿ ನೀನು ಯಾಕೆ ಹುಡುಗರ ಜೊತೆ ಇರ್ತೀಯ, ಈ ಥರದ್ದು ಒಂದಷ್ಟು ರೆಸ್ಟ್ರಿಕ್ಷನ್ ಹಾಕಕ್ಕೆ ಶುರು ಮಾಡ್ತಾರೆ. ಇದು ಎಂಥ ತಪ್ಪು ಅಂತಂದರೆ, ಹಂಗಾದಾಗ ಏನಾಗುತ್ತೆ ಅಂದರೆ ಆ ಹುಡುಗ ಅಥವಾ ಹುಡುಗಿ ಅವ್ನ ಲೈಫಲ್ಲಿ ಬರುವಂಥ ಫಸ್ಟ್ ಹುಡುಗಿ ಇರ್ತಾಳಲ್ಲ, ಹುಡುಗಿ ಅಥವಾ ಹುಡುಗ ಅವನಿಗೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರು ನೋಡೇ ಇಲ್ಲ ಲೈಫಲ್ಲಿ, ಹುಡುಗಿರ್ನೂ ನೋಡಿಲ್ಲ, ಹುಡುಗನ ನೋಡಿಲ್ಲ. ಸೊ ಇದು ಅನ್ವಾಂಟೆಡ್ ಕಾಂಪ್ಲಿಕೇಶನ್ಸು. ಅವ್ನು ಹುಡುಗ ಅಂದರೆ ಹುಡುಗ ಅಷ್ಟೇ, ಅವನೇ ಜಗತ್ತಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಅಂತ ಅನ್ಕೊಂಡ್ಬಿಡ್ತಾಳೆ ಹುಡುಗಿ. ಯಾಕಂದರೆ ಫಸ್ಟ್ ಹುಡುಗ ಅವ್ನ ಲೈಫಲ್ಲಿ ಬಂದಿರೋದು ಅದೇ. ಇದೇ ಥರ ಇಲ್ಲೂ ಕೂಡ. ಹೀಗಾಗಿ ಲೆಟ್ ದೆಮ್ ಬಿ ಫ್ರೆಂಡ್ಸ್ ಅನ್ನೋದು ಭಾಳ ಮುಖ್ಯ. ಆಮೇಲೆ ಒಂದಷ್ಟು ಕೌನ್ಸಿಲಿಂಗ್ ನೀವು ಹೇಳಿದಾಗೆ, ಆಮೇಲೆ ನೀವು ಹೇಳಿದ್ರಲ್ಲ ಸೇಫ್ ಅಂಡ್ ಅನ್ಸೇಫ್ ಟಚ್, ಅದ್ರ ಬಗ್ಗೆನೂ ಜಾಸ್ತಿ ಮಾಹಿತಿ ಕೊಟ್ಟಾಗ ಯಾರು ದೇ ಆರ್ ಕ್ರಾಸಿಂಗ್ ದ ಲೈನ್, ಅನ್ಸೇಫ್ ಟಚ್ ಕಡೆ ಹೋಗ್ತಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಅದೆಲ್ಲವೂ ಕೂಡ ನಮ್ಮ ಪೇರೆಂಟ್ಸು ಮತ್ತು ಕೌನ್ಸಿಲರ್ಸು ಮತ್ತು ನಮ್ಮ ಟೀಚರ್ಸು ಇವ್ರ ಮೇಲೆ ತುಂಬ ಒಳ್ಳೆ, ತುಂಬ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ಅರಿವಿದೆ ಅನ್ನೋದೇ ಪ್ರಶ್ನೆ ಅಲ್ವಾ? ಅದು ಇದರಲ್ಲೇ ಮಾಸ್ಟರ್ ಆಗಿರ್ತಾರೆ ಸರ್, ಸ್ಪೆಷಲೈಸ್ ಆಗಿರ್ತಾರೆ ಕೌನ್ಸಿಲರ್ಸ್. ಸ್ಕೂಲ್ಸ್ಗಳು ಆ ಥರ ಅವ್ರನ್ನ ಕರೆಸಿ ಮಾತಾಡಿಸ್ತಾರೆ ಮಕ್ಕಳನ್ನ. ಸೊ ಅದು ವೆರಿ ಇಂಪಾರ್ಟೆಂಟ್, ಅದು ಅಡ್ರೆಸ್ ಮಾಡೋದು. ಮೆನ್ಸ್ಟ್ರೇಷನ್ ಬಗ್ಗೆನೂ ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾರೆ ಇವಾಗೆಲ್ಲ. ಆಮೇಲೆ ಟಿ ವಿಲೆಲ್ಲನೂ ಇವಾಗ ತುಂಬ ಮಾಹಿತಿ ಇದೆ, ಗೂಗಲಲ್ಲಿ ತುಂಬ ಮುಂಚೆ ಎಲ್ಲ ಇರಲಿಲ್ಲ ಕ್ಲಾಸಸ್ ಮಾಡೋರು, ಬಟ್ ಇವಾಗ ಆಲ್ಮೋಸ್ಟ್ ಅಟ್ ದ ಫಿಂಗರ್ ಟಿಪ್ಸ್ ಮಾಹಿತಿಗಳಿದೆಯಲ್ವಾ? ಎಸ್. ಬಟ್ ಒಂದು ನನಗೆ ಅನ್ಸೋದು ಮೇಡಮ್ ಏನಂದರೆ, ಈ ಒಂದು ಏಜಲ್ಲಿ ಹುಡುಗಿರಿಗೂ ಇರ್ಬೋದೇನೋ ನಂಗೆ ಗೊತ್ತಿಲ್ಲ, ಸ್ಪೋರ್ಟ್ಸ್ ಬಗ್ಗೆ ಒಂದು ಪ್ಯಾಷನ್ ಬೆಳೆಸ್ಬಿಟ್ರೆ ದೇ ವಿಲ್ ಬಿ ವೆರಿ ಹೆಲ್ದಿ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಅವಾಗ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿನೂ ಆಗುತ್ತೆ, ಡಯಟ್ ಕಡೆನೂ ಗಮನ ಬರುತ್ತೆ, ಆಮೇಲೆ ಡಿಸ್ಟ್ರಾಕ್ಷನ್ ಇರಲ್ಲ, ಭಾಳ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ನಾನು ಅಂದರೆ ನೋಡಿ ಹೆಂಗೆ ಇಲ್ಲಿ ಒಂದು ಡೈಲೆಮಾ ಪೇರೆಂಟ್ಸ್ಗೆ ಅಂತಂದರೆ, ಇದೇ ಏಜಲ್ಲಿ ಅವ್ರಿಗೆ ನೀಟ್ ಬರುತ್ತೆ, ಇದೇ ಏಜಲ್ಲಿ 10th ಬರುತ್ತೆ, ಇದೇ ಏಜಲ್ಲಿ PUC ಬಂದುಬಿಡುತ್ತೆ, ಅಯ್ಯೋ ಕರಿಯರು ಅಂತ ಹೇಳಿ ಅವ್ನಿಗೆ ಓದು ಅಂತ ಅವನಿಗೆ ಅಥವಾ ಅವಳಿಗೆ ಹಂಗೆ ಮಾಡಿ ಆಟ ಆಡೋದನ್ನು ಡಿಸ್ಕರೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ, ವಿಚ್ ಇಸ್ ವೆರಿ ರಾಂಗ್ ಐ ಥಿಂಕ್. ಕರೆಕ್ಟ್. ದೇ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್. ಎಸ್. ದಿನಕ್ಕೆ 1 hour ಆಟ ಆಡಿದರೆ ಏನು ಗಂಟೆ ಹೋಗೋದಿದೆ? 1 hour 2 hours ಆಟ ಆಡಿದ್ರೆ 24 ಗಂಟೆನಲ್ಲ, ಅಥವಾ 12 ಗಂಟೆ ನೀವು ವೆಚ್ಚ ಇರೋ ಒಂದು 12 ಗಂಟೆ ಇನ್ನೂ ಆಕ್ಟಿವ್ ಆಗಿ ಓದ್ತಾರೆ. ಎಸ್. ಆಮೇಲೆ ಅದೊಂದು ರಿಫ್ರೆಶ್ ಆಗಿ ಬರ್ತಿರಲ್ಲ ನೀವು. ಸೊ ದಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನನ್ನ ಮಗಗೆ 15 ವರ್ಷ, ಅವ್ನಿಗೆ ಫುಟ್ಬಾಲ್ ಅಂದರೆ ಪ್ರಾಣ. ಸೊ ನಾವು ಅದನ್ನು ಎನ್ಕರೇಜ್ ಮಾಡ್ತೀವಿ, ಎಕ್ಸಾಮ್ ಇದ್ದರೂ ಆಟ ಆಡಲಿ, ಏನಾಗೋದಿದೆ. ಓಕೆ, ಇನ್ನೊಂದು ಪ್ರಶ್ನೆ ಇರುವಂಥದ್ದು ಏನಂದರೆ, ಈಗ ಒಂದ್ಸಲ ನೀವು ಗರ್ಭಧಾರಣೆ ಆದಮೇಲೆ ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೇಗೆ ಅನ್ನೋದು ಪ್ರಶ್ನೆ. ಯಾಕೆ ಅಂತಂದರೆ, ಒಂದು ನ್ಯಾಚುರಲಾಗಿ ಗರ್ಭಧಾರಣೆ ಆಗಿದ್ದೀರಾ ಅಂದ್ರೂ ನೀವು ಯು ಹ್ಯಾವ್ ಟು ಟೇಕ್ ಕೇರ್ ಯುವರ್ ಸೆಲ್ಫ್. ಇಲ್ಲ ನೀವು
ಈ IVF ಮೂಲಕ ಆಗಿದ್ರೆ ಅಂದರೆ ಅದರಲ್ಲೂ ನೀವು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಹುಶಃ ಜನರಿಗೆ ಇದ್ರ ಬಗ್ಗೆ ತುಂಬ ಒಂದು ಭಯ ಇರ್ಬೋದು. IVF ಮೂಲಕ ಮಾಡಿದಾಗ ನಾವು ಭಾಳ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳಿ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌದು, ಇದು ತುಂಬಾ ತಪ್ಪು ಕಲ್ಪನೆಗಳಿದೆ. ಓಕೆ, ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದ ತಕ್ಷಣ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ಏನು ಆ್ಯಕ್ಚುಲಿ? ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ. ಫಸ್ಟ್ ಎಗ್ ತೊಗೊಳ್ತೀವಿ, ಹಸ್ಬೆಂಡ್ ಸ್ಪರ್ಮ್ನ ಅದಕ್ಕೆ ಇಂಜೆಕ್ಟ್ ಮಾಡ್ತೀವಿ, ಭ್ರೂಣ ಆಗುತ್ತೆ ಲ್ಯಾಬಲ್ಲಿ. ಭ್ರೂಣ ಸ್ಲೋ ಆಗಿ ಯುಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ ಓಕೆ. ಅದು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಹೆಂಗಸರಿಗೆ ಎಷ್ಟು ಭಯ, ತಪ್ಪು ಕಲ್ಪನೆಗಳಂತಂದರೆ ಜೋರಾಗಿ ನಡೆದಾಡಲ್ಲ, ಓಡಾಡಲ್ಲ, ಮೆಟ್ಲಿಳಿಯಲ್ಲ, ಮೆಟ್ಲತ್ತಲ್ಲ, ಸದಾ ಮಲಗಿರಬೇಕು ಅನ್ನೋದೊಂದು ಏನೋ ಒಂದು ಇದು ಮಿಸ್ಕನ್ಸೆಪ್ಷನ್ನು, ಭ್ರೂಣ ಬಿದೋಗತ್ತೆ ಅಂತ. ಸೊ ಒಂದ್ಸಲಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದು ಹೋಗಲ್ಲ, ಅಂಟ್ಕೊಂಡ್ಬಿಡುತ್ತೆ. ಅದು ಆ ಥರ ಡಿಸ್ಪ್ಲೇಸ್ ಆಗಿ ಬಿದ್ದೋಗೋದು ಅವೆಲ್ಲ ಏನೂ ಇರಲ್ಲ. ಆ್ಯಕ್ಚುಲಿ ಎವ್ರಿ ಟ್ರಾನ್ಸ್ಫರ್ ಆದಮೇಲೆ ಅವ್ರಿಗೆ ಕೂಡಿಸ್ಕೊಂಡು ಹೇಳ್ತೀವಿ, ಬಟ್ ಒಬ್ಬರು ಸಂಘ ಇರುತ್ತಲ್ಲ ಅವ್ರದ್ದು, ಅಲ್ಲಿ ತುಂಬ ಅವ್ರಿಗೆ ತುಂಬ್ತಾರೆ. ವಾಟ್ಸಪ್ ಯೂನಿವರ್ಸಿಟಿ ಆಮೇಲೆ ಅಲ್ಲಿ ಮಾತಾಡ್ಕೊಳ್ತಾರೆ, ನೀವು ಓಡಾಡಬೇಡಿ, ಅಲ್ಲಾಡಬೇಡಿ. ಸೊ ಅದರಿಂದ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಜಾಸ್ತಿ ಸರ್. ರಕ್ತ ಹೆಪ್ಪುಗಟ್ಟುತ್ತೆ, ಕ್ಲಾಟ್ಸ್ ಆಗುತ್ತೆ ಕಾಲಲ್ಲಿ, ಪೇಯ್ನ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಏನು ಕೆಲಸ ಮಾಡ್ಕೊಳ್ತಿದ್ರು ಅದು ಮಾಡ್ಕೊಳ್ತಿರ್ಬೇಕು. ಡಾಕ್ಟ್ರ್ ಯಾವಾಗ ವಿಸಿಟ್ ಕೇಳಿದಾರೋ ಅವಾಗ ಬರಬೇಕು. ಏನೇನು ಮೆಡಿಕೇಷನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದೀವೋ ಅದು ಕರೆಕ್ಟಾಗಿ ತೊಗೋಬೇಕು. ಡಯಟ್ ಕಡೆ ತುಂಬ ಗಮನ ಹರಿಸ್ಬೇಕು, ನ್ಯೂಟ್ರಿಷಸ್ ಫುಡ್ ತೊಗೋಬೇಕು. ಯಾಕಂದರೆ ನಾವು ಆಚೆ ಕಡೆ ಎಂಬ್ರಿಯೋ ಬೆಳೆಯುವಾಗ ನಾವು ಅದಕ್ಕೆ ಊಟ ಹಾಕಿರ್ತೀವಿ ಲ್ಯಾಬಲ್ಲಿ. ಇವಾಗ ಅದು ಒಳಗಡೆ ಹೋದ್ಮೇಲೆ ಅದು ತಾಯಿದೇ ನ್ಯೂಟ್ರಿಷನ್ ತೊಗೊಂಡು ಊಟ ತೊಗೊಂಡು ಬೆಳಿಬೇಕು. ಸೊ ಶಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹರ್ ವೆರಿ ವೆಲ್. ನಾಟ್ ಓನ್ಲಿ ಫಿಸಿಕಲ್, ಮೆಂಟಲಿ, ಎಮೋಷ್ನಲಿನೂ ಅವಳು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು. ಅನ್ವಾಂಟೆಡ್ ಏನೋ ನೋಡ್ತಿರೋದು, ಮನೇಲಿ ತುಂಬ ಜಗಳ, ಬರೀ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಿರೋದು, ಬ್ಯಾಡ್ ಎಮೋಷನ್ಸು, ನೆಗೆಟಿವ್, ಅದೆಲ್ಲ ಪರಿಣಾಮ ಬೀರ್ತಿರುತ್ತೆ ಪಾಪು ಮೇಲೆ. ಸೊ ಅವ್ರಿಗೆ ತುಂಬ ಒಂಥರ ಉತ್ತಮವಾದ ಎನ್ವೈರ್ಮೆಂಟಲ್ಲಿ ಇರಬೇಕು, ಒಳ್ಳೆ ಆಹಾರ ತಗೋಬೇಕು, ಒಳ್ಳೆ ಬುಕ್ಸ್ ಓದಬೇಕು, ಒಳ್ಳೆ ಮ್ಯೂಸಿಕ್ ಕೇಳಬೇಕು, ಒಳ್ಳೆ ಮೂಡ್. ಆಮೇಲೆ ನಮ್ಮ ಇಂಡಿಯಾಲಂತೂ ಎಷ್ಟು ಚಾಂಟ್ಸ್ ಇದೆ, ವೇದಿಕ್ ಚಾಂಟ್ಸು. ಗರ್ಭಧಾರಣೆಗೆ ಎಷ್ಟು ಒಂದು ಗರ್ಭ ಸಂಸ್ಕಾರ ಅಂತ ಡಿಫೈನ್ ಮಾಡಿದ್ದಾರೆ. ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ IVF ಆದವ್ರಿಗೆ ಸ್ಪೆಷಲಿ ಬೇರೆ ಮೆಡಿಕೇಷನ್ಸ್ ಹಾಕಿರ್ತೀವಿ, ಅದನ್ನು ಸ್ಕಿಪ್ ಮಾಡಬಾರ್ದು. ಅವರು 12ರಿಂದ 14 ವಾರ ಆಗೋವರೆಗೂ ಕರೆಕ್ಟಾಗಿ ಆ ಮೆಡಿಕೇಷನ್ಸ್ ತೊಗೋಬೇಕು. ಆಮೇಲೆ ನ್ಯಾಚುರಲ್ ಆಗಿ ಹೆಂಗಾಗುತ್ತೋ ಪ್ರೆಗ್ನೆನ್ಸಿ ಅದೇ ಥರ ಕಂಟಿನ್ಯೂ ಆಗುತ್ತೆ. ಬಟ್ ನಾವೆಲ್ಲರಿಗೂ ಹೇಳೋ ಥರ ಐರನ್ ರಿಚ್ ಫುಡ್ಡು, ಕ್ಯಾಲ್ಶಿಯಮ್ ರಿಚ್ ಫುಡ್ಡು, ಸಪ್ಲಿಮೆಂಟ್ಸು ಎಲ್ಲ ಕರೆಕ್ಟಾಗಿ ತೊಗೋಬೇಕು. ಸರಿಯಾಗಿ BP ಚೆಕ್ ಮಾಡಿಸ್ಕೋಬೇಕು. ತುಂಬ ಜನ ಮಕ್ಕಳು ಪ್ರಾಬ್ಲಮ್ ಆಗೋದು BP ಹೈ ಆದಾಗ, ತಾಯಂದ್ರಿಗೂ ಪ್ರಾಬ್ಲಮ್ ಆಗೋದು ಅನ್ವಾಂಟೆಡ್ ಶುಗರ್ ಬಂದಾಗ, BP ಹೈ ಆದಾಗ. ಸೊ ಇದೆಲ್ಲ ಕರೆಕ್ಟಾಗಿ ರೆಗ್ಯುಲರಾಗಿ ಚೆಕಪ್ಸ್ಗೆ ಹೋಗಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಸೊ ಯಾವ ಥರ ನಾವು ಡಿಫೈನ್ ಮಾಡಿದ್ದೀವೋ ಅದು ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ನನಗೆ ನಿಮಗೊಂದು ನನ್ನ ಲೈಫಿನ ಒಂದು ಹೇಳ್ತೀನಿ. ನನ್ನ ವೈಫ್ ಪ್ರೆಗ್ನೆಂಟ್ ಆದಾಗ ಅವಳು ಒಂದು ನಾರ್ಮಲ್ ಹುಡುಗಿ ಥರ ಇದ್ಲು. ಮದುವೆ ಆದಮೇಲೂ ಹಾಗೆ ಇರ್ತಾರಲ್ಲ, ಏನು ಚೇಂಜ್ ಆಗುತ್ತೆ ಹೇಳಿ, ಎಲ್ಲ ಕಿತ್ತಾಡ್ಕೊಂಡು ಮಾಡಿಕೊಂಡು ಹಾಗೆ ಇದ್ವಿ ನಾವು ನಾರ್ಮಲ್. ಬಟ್ ಅದು ಏನೋ ನೇಚರ್, ಏನೋ ಒಂದು ಬೂನ್ ಅಂತ ಗೊತ್ತಿಲ್ಲ. ದ ಮೂಮೆಂಟ್ ಶಿ ಬಿಕಮ್ಸ್ ಪ್ರೆಗ್ನೆಂಟ್, ಆಮೇಲೆ ಅವಳು ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಲು. ಶಿ ಬಿಕಮ್ಸ್ ಸೋ ಸೋಬರ್, ಶಿ ಬಿಕಮ್ಸ್ ಸೋ ಲವಿಂಗ್, ಶಿ ಬಿಕಮ್ಸ್ ಸೋ ಶಾಂತಿ. ನನಗೆ ಏನಪ್ಪ ಇವಳು ಹಿಂಗಾದ್ಲು ಅಂತ ಅನ್ನಿಸ್ತು, ಗೊತ್ತಿಲ್ಲ ನನಗೆ. ಅದು ಏನು ಹಾರ್ಮೋನ್, ಅದು ಏನು ಗೊತ್ತಿಲ್ಲ ಮೇಡಮ್. ಅದು ಏನಾದರೂ ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ಟೈಮಲ್ಲಿ, ಅದೇನು ಗೊತ್ತಿಲ್ಲ. ಬಟ್ ಕಂಪ್ಲೀಟ್ಲಿ ಚೇಂಜ್ ಆದ್ರೆ ನಮ್ಗೆ ಏನಂದರೆ ಗಂಡಸರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅವ್ರಿಗಷ್ಟೇ. ಅವ್ರಿಗೆ ಒಂದು ಸ್ವಲ್ಪ ಆಗುತ್ತೆ, ನನ್ನ ಪ್ರಕಾರ ಏನೋ ಒಂದು ಚೇಂಜಸ್ ಆಗುತ್ತೆ ಅಲ್ವಾ ಒಳಗಡೆ ಅವರು, ತುಂಬಾ ಹಾರ್ಮೋನಲ್ ಚೇಂಜಸ್ ಅಲ್ವಾ? ಯಾ ಮೇಡಮ್, ಇನ್ನೊಂದು ಪ್ರಶ್ನೆ. ಈಗ IVF ಇಂದ ಆಗುವಂಥ ಮಕ್ಕಳು ಮತ್ತು ನ್ಯಾಚುರಲ್ ಗರ್ಭಧಾರಣೆಯಿಂದ ಆಗುವಂಥ ಮಕ್ಕಳು, ಅವ್ರ ಮಧ್ಯೆ ಏನಾದರೂ ವ್ಯತ್ಯಾಸ ಇರುತ್ತಾ? ಇದು ಎಲ್ಲರ ಮೈಂಡಲ್ಲೂ ಇದೆ ಸರ್. ಓಕೆ, ಮೈಂಡಲ್ಲಿ ಅಷ್ಟೇ ವ್ಯತ್ಯಾಸ. ಆ್ಯಕ್ಚುಲಿ ನಾವು ಟ್ಯೂಬಲ್ಲಿ ಏನಾಗುತ್ತೋ ಅದು ಲ್ಯಾಬಲ್ಲಿ ಮಾಡ್ತೀವಿ ಅಷ್ಟೇ. ಓಕೆ. ಸೊ ಕಂಪ್ಲೀಟಾಗಿ ಅದೇ ಭ್ರೂಣನ ನಾವು ಟ್ರಾನ್ಸ್ಫರ್ ಮಾಡೋದು, ಅದೇ ತಾಯಿ ಗರ್ಭದಲ್ಲಿ ಬೆಳೆಯೋದು, ತಾಯಿ ರಕ್ತ ಹಂಚ್ಕೊಂಡೇ ಹುಟ್ಟೋದ್ರಿಂದ ತುಂಬ ಸ್ಟಡೀಸ್ ಆಗೋಗಿದೆ. 1978 ಫಸ್ಟ್ IVF ಬೇಬಿ ಏನಾಯ್ತು ಅವಾಗ್ಲಿಂದ ರಿಸರ್ಚ್ ನಡೀತಾ ಇದೆ. 1978 ಓಕೆ ಓಕೆ, UK ಆಗಿದ್ದು. ಅವಾಗಿಂದ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಪಾಪುಗೆ 25 ವರ್ಷ 35 ವರ್ಷ ಆಗೋವರೆಗೂ ಸ್ಟಡಿ ಮಾಡಿದ್ದಾರೆ. ಸೊ ಜನರಲ್ ಪಾಪ್ಯುಲೇಷನ್ಗೂ IVF ಬೇಬೀಸ್ಗೂ ಆ ಥರ ಸಿಗ್ನಿಫಿಕೆಂಟ್ ಚೇಂಜಸ್ ಏನೂ ಇಲ್ಲ. ಕಂಜನೈಟಲ್ ಅನಾಮಲೀಸ್ ಎಲ್ಲ ತುಂಬ ಜಾಸ್ತಿ, ಇದರಲ್ಲಿ ಬರುತ್ತೆ ಅದರಲ್ಲಿ ಬರಲ್ಲ, ಆ ಥರ ಎಲ್ಲ ಏನೂ ಕಂಡಿಡ್ದಿಲ್ಲ. ಕಂಪ್ಲೀಟಾಗಿ ನಾರ್ಮಲ್ ಇರುತ್ತೆ ಅಂತ ಟೈಮ್ ಆ್ಯಂಡ್ ಅಗೇನ್ ಪ್ರೂವ್ ಆಗಿದೆ. ಸೊ ಹಾಗೆ ಏನು ವ್ಯತ್ಯಾಸ ಇರಲ್ಲ, ಎರಡೂ ನಿಮ್ಮ ಮಕ್ಕಳೇ. ಅಂದರೆ ಇಲ್ಲಿ ಗರ್ಭಧಾರಣೆ ಹೊರಗಡೆ ಆಗಿ ಒಳಗಡೆ ನೀವು ಅದನ್ನು ಪ್ಲ್ಯಾಂಟ್ ಮಾಡ್ತೀರಷ್ಟೇ IVFನಲ್ಲಿ. ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಆ ಪ್ರಶ್ನೆ ಏನಂದರೆ, ಈಗ ನಮ್ಮ ಲೈಫ್ ಹೇಗಾಗಿದೆ ನಿಮ್ಗೆ ಗೊತ್ತು. ಮುಂಚೆ ಯೂಶ್ವಲಿ ಹೇಳ್ತಾ ಇರೋದು, ಹುಡುಗಿ ಮನೇಲಿ ಇರ್ತಿದ್ಲು, ಹುಡುಗ ಕೆಲಸ ಮಾಡ್ತಿದ್ದ, ಗಂಡಸ್ ಕೆಲಸ ಮಾಡ್ತಿದ್ದ, ಹೆಣ್ಮಕ್ಳು ಶಿ ಯೂಸ್ ಟು ಟೇಕ್ ಕೇರ್ ಆಫ್ ಹೌಸ್ ಹೋಲ್ಡ್. ಈಗ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಅವ್ರು ಮನೇನೂ ನೋಡ್ಕೋಬೇಕು ಮತ್ತು ಹೊರಗಡೆನೂ ಕೆಲಸ ಮಾಡ್ತಾ ಇದ್ದಾರೆ.
ಯಾಕಂದ್ರೆ ಗಂಡಸೇನು ಮನೇಲಿ ಅಂತ ಏನು ಅಂತ ಸ್ವಲ್ಪ ಮಟ್ಟಿಗೆ ರೆಸ್ಪಾನ್ಸಿಬಲ್ ಗಂಡಸರು ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಬಟ್ ಆದರೂ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ವಿತ್ ದ ವೈಫ್ ಓನ್ಲಿ, ವಿತ್ ದ ಲೇಡಿ ಓನ್ಲಿ. ಸೊ ಹೀಗಾಗಿ ಅವ್ರಿಗೆ ಕರಿಯರ್ ಒಂದಿರುತ್ತಲ್ಲ, ಅದೊಂದು ಕಿಕ್ ಕೊಡುತ್ತೆ ಅಲ್ವಾ, ನಮ್ಮ ಕರಿಯರ್ ನಮಗೊಂದು ಕಿಕ್ ಕೊಡುತ್ತೆ. ನಾನು ಈ ಪೊಸಿಷನ್ಗೆ ಬಂದೆ, ನನಗೆ ಈ ಪ್ರಮೋಷನ್ ಆಯಿತು ಅನ್ನೋದು ಇದೆಲ್ಲ ಒಂದು ಖುಷಿ ಕೊಡುತ್ತೆ, ಒಂದು ಅಕಂಪ್ಲಿಷ್ಮೆಂಟ್. ಆ ಅಕಂಪ್ಲಿಷ್ಮೆಂಟ್ದ ಒಂದು 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 ಸ್ಯಾಟಿಸ್ಫ್ಯಾಕ್ಷನು, ಈ ಕಡೆ ತಾಯಿ ಆಗುವಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಈ ಎರಡರ ಮಧ್ಯೆ ಒಂದು ಏನು ಹೇಳಿ ಒಂದು ಜಗಳ ಶುರು ಆಗುತ್ತೆ, ಒಂದು ಭಿನ್ನಾಭಿಪ್ರಾಯ ಶುರು ಆಗುತ್ತೆ. ನಾನು ತಾಯಿ ಆಗಬೇಕು ಅಂತಂದ್ರೆ ನಾನು ಇದೆಲ್ಲ ಬಿಡಬೇಕಾಗತ್ತೆ, ನಾನು ನೌಕರಿ ಬಿಡಬೇಕಾಗತ್ತೆ. ಅಂದರೆ ವರ್ಕು ಮತ್ತು ಲೈಫನ್ನು ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ತುಂಬ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ತುಂಬ ಜನರ ಮನಸ್ಸಲ್ಲಿ ಇದು ಒಂಥರ ಗೊಂದಲ ಇದೆ. ಓಕೆ. ಸೊ ನಾನು ಫ್ಯಾಮ್ಲಿ ಕಡೆ ಹೋಗಬೇಕಾ ಅಥವಾ ಕೆರಿಯರ್ ಕಡೆ ಫೋಕಸ್ ಮಾಡಬೇಕಾ? ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಏನಂದರೆ ಸರ್, 20 to 30 ಆ ಚೈಲ್ಡ್ ಬೇರಿಂಗ್ ಏಜ್ ಅಂತ ಏನಿದೆ, ಅದೊಂದು ಗೋಲ್ಡನ್ ಏಜ್ ಇದೆ ಲೇಡಿಗೆ. ಮೆನ್ಗೂ ಅಷ್ಟೇ 35-40 ಕ್ರಾಸ್ ಆಗ್ತಿದ್ದಂಗೆ ಹೌದು ಸ್ಪರ್ಮ್ಸಲ್ಲೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇಬ್ರಿಗೂ ಈ ಅರಿವು ಇರಬೇಕು ಏಜು. ಯಾಕಂದರೆ ಸ್ವಲ್ಪ ಲೇಡೀಸು ಕೆರಿಯರಲ್ಲಿ ತುಂಬ ಮುಂದೆ ಕೊಟ್ಟೋಗ್ತಾರೆ, ಪ್ರಮೋಷನ್ಸು, ಪೊಸಿಷನ್ನು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಅಂದ್ಕೊಂಡು ಏಜ್ ಕಡೆ ಗಮನನೇ ಇರಲ್ಲ. 10 years ಮ್ಯಾರೇಜ್ ಎಲ್ಲ ಆಗೋಗಿರುತ್ತೆ, ಆಮೇಲೆ ಬಂದು ಮಗು ಬೇಕು ಅಂತ 37-38ಗೆ ಬರ್ತಾರೆ. ಅವಾಗ ಅಂಡಕೋಶನೇ ಕೆಲಸ ಮಾಡ್ತಿರಲ್ಲ. ಓವೇರಿಯನ್ ರಿಸರ್ವ್ ಅಂತ ಏನಿರುತ್ತೆ, ನೀವು ಅವಾಗಲೇ ಫರ್ಟಿಲಿಟಿ ಅಂತ ಹೇಳಿದ್ರಲ್ಲ, ಕಂಪ್ಲೀಟಾಗಿ ಡಿಕ್ಲೈನ್ ಆಗೋಗಿರುತ್ತೆ. ಅವಾಗ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಾನು ಆ ಟೈಮಲ್ಲಿ ಅವ್ರದ್ದು ಎಗ್ಸ್ ತೊಗೊಂಡು ಪಾಪು ಮಾಡಿಕೊಂಡ್ರೆ ಅದರಲ್ಲಿ ಅಬಾರ್ಷನ್ಸ್ ರೇಟ್ ಹೈ ಇರುತ್ತೆ, ಕಂಜನೆಟಲ್ ಅನಾಮಲೀಸ್ ಹೈ ಇರುತ್ತೆ, ಚಾನ್ಸಸ್ ಆಫ್ ಫೇಲ್ಡ್ ಪ್ರೆಗ್ನೆನ್ಸಿ ಹೈ ಇರುತ್ತೆ. ಸೊ ಎಷ್ಟು ಬೇಗ ಅವ್ರ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೋ ಅಷ್ಟು ಬೇಗ ಅವ್ರಿಗೆ ಕಂಪ್ಲೀಷನ್ ಆಗುತ್ತೆ, ಕೆರಿಯರ್ ಕಡೆ ಫೋಕಸ್ ಮಾಡೋದಕ್ಕೂ ಟೈಮ್ ಸಿಗುತ್ತೆ. ನಾನು ಹೇಳೋದು, ನೀವು ಯಾಕೆ ಯಾವಾಗಲೂ ಫ್ಯಾಮ್ಲಿ ಆರ್ ಕೆರಿಯರ್ ಆ ಥರ ಕೇಳ್ತೀರಾ? ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದಲ್ವಾ? ಕನ್ಸೀವ್ ಆದಮೇಲೆ ಎಷ್ಟೊಂದು ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರುತ್ತೆ, ಲೀವ್ಸ್ ಇರುತ್ತೆ, ಆಮೇಲೆ ಕಂಪ್ಲೀಟಾಗಿ ಕೆಲಸದ ಅವರ್ಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಕಂಪ್ನೀಸಲ್ಲಿ ಇದು ಕೊಡ್ತಾರೆ. ಸೊ ಅದು ಎರಡನ್ನೂ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಆ ಏಜ್ ಗ್ರೂಪಲ್ಲಿ ದೇ ಕ್ಯಾನ್ ಕಂಪ್ಲೀಟ್ ಬೋತ್ ದ ರೆಸ್ಪಾನ್ಸಿಬಿಲಿಟೀಸ್ ಅಂತ ನನಗನ್ಸುತ್ತೆ. ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡದೇ ಇರೋದು ಕೆರಿಯರ್ ವಿಮೆನ್ನು ತುಂಬ ಇಂಪಾರ್ಟೆಂಟ್. ಬಟ್ ಮೇಡಮ್ ಅಲ್ಲಿ ಇನ್ನೊಂದು ಏನು ಬರುತ್ತೆ ಅಂತಂದರೆ, ಈಗ ಪ್ರೆಗ್ನೆನ್ಸಿ ಡೆಲಿವರಿ ಅಷ್ಟೇ ಬರೋಲ್ಲ, ಮಗು ಬೆಳೆಯೋಕ್ಕೆ ಶುರು ಮಾಡುತ್ತಲ್ಲ, ಅಲ್ಲೂ ಕೂಡ ಮತ್ತೆ ಅಗೇನ್ ರೆಸ್ಪಾನ್ಸಿಬಿಲಿಟಿ. ಸೊ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಗಿಲ್ಟ್ ಕಾನ್ಷಿಯಸ್ ಕಾಡುತ್ತೆ. ಮಗುನ ಬಿಟ್ಟು ಹೋಗಿರ್ತಾರೆ, ಕೆಲಸದವರು ಯಾರೋ ನೋಡ್ತಿರ್ತಾರೆ, ಆಫೀಸಲ್ಲಿದ್ರು ಕೂಡ ಮಗುನ ಕಡೆ ಇರುತ್ತೆ. ಸೊ ಈ ಥರದ್ದೆಲ್ಲ ಸಮಸ್ಯೆ. ಅದೇ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದೆಲ್ಲ ಸಮಸ್ಯೆ. ಮುಂಚೆ ಎಲ್ಲ ಎಲ್ಡರ್ಸ್ ಇದ್ರು, ಹೌದು, ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋರು. ಹೌದು. ನಮ್ಮ ಹಳ್ಳಿ ಕಡೆ ಮಗು ಹೆಂಗೆ ಬೆಳೀತಂದ್ರೆ ಗೊತ್ತೇ ಆಗ್ತಿರಲ್ಲ ಮಕ್ಕಳ ತಂದೆ ತಾಯಿಗಳಿಗೆ. ಯಾರು ಕರ್ಕೊಂಡು ಹೋಗೋರು, ಯಾರ ಮನೆಗೂ ಹೋಗೋದು, ಎಲ್ಲೋ ಊಟ ಮಾಡೋದು. ನಾವು ಹಾಗೆ ಇದ್ವಿ, 3 ಮನೆ ಇದ್ವು ನಮಗೆ, ನಮ್ಮ ಅಜ್ಜಂದ್ರದ್ದು. ಎಲ್ಲೋ ಊಟ ಮಾಡ್ತಿದ್ವಿ, ಎಲ್ಲೋ ಇರ್ತಿದ್ವಿ, ಬಾವಿಗೆ ಹೋಗ್ತಿದ್ವಿ, ಏನೋ ಮಾಡ್ತಿದ್ವಿ, ಆಮೇಲೆ ದೊಡ್ಡರಾಗ್ಬಿಟ್ವಿ. ಅಂದರೆ ನಾವೇನೋ ಅಲ್ಲಿ ವರ್ಷಕ್ಕೆ ಒಂದೇ ಸಲ ಹೋಗ್ತಿದ್ದು. ಅಲ್ಲೇ ಇರೋರು ಅಂತೂ ಅಂದರೆ ಹಾಗೆ ಎಷ್ಟೊಂದು ಜನ ಮಾಮಂದರು, ಚಿಕ್ಕಪ್ಪಂದರು, ಅತ್ತೆಯಂದರು. ಸೊ ಅದು ಸ್ಟ್ರೆಸ್ಸೇ ಆಗ್ತಿರಲ್ಲ ತಾಯಿ ಅಂದ್ರೆ ಅಷ್ಟೊಂದೆಲ್ಲ. ಆ್ಯಕ್ಚುಲಿ ನನಗೆ 3 ಮಕ್ಕಳು ಸರ್. ಸೊ ನನಗೆ ಕೆರಿಯರ್ 1 ನಿಮಿಷನೂ ನಾನು ಬಿಟ್ಟಿಲ್ಲ. ಡೆಲಿವರೀಸ್ ಆದಮೇಲೆ ನಮ್ಮ ಅತ್ತೆ ಮಾವ ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋರು. ಅಫ್ಕೋರ್ಸ್ ನಾನು ನನ್ನ ಹಸ್ಬೆಂಡು ನೋಡ್ತಿದ್ವಿ, ಬಟ್ 80% ಅವ್ರು ತೊಗೊಂಡಿರೋರು. ಬಟ್ ಈ ಕಡೆ ಕೆರಿಯರು ಬಿಟ್ಟಿಲ್ಲ, ನಾವು ಫ್ಯಾಮ್ಲಿನೂ ಕಂಪ್ಲೀಷನ್ ಮಾಡಿಕೊಂಡು ಎಲ್ಲ ಮಕ್ಕಳು ಡಾಕ್ಟರ್ಸು. ಓಕೆ. ಸೊ ಎರಡು ಬ್ಯಾಲೆನ್ಸ್ ಮಾಡಬಹುದು. ಎಸ್, ಅದೇ ಅದು ಕೂಡು ಕುಟುಂಬ ಇದ್ದಾಗ ಅದು ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಮತ್ತು ಗಂಡಸು ಅಥವಾ ಗಂಡ ಆದವನು ಕೂಡ ಒಂದಷ್ಟು ಸ್ಯಾಕ್ರಿಫೈಸಸ್ಗೆ, ಒಂದಷ್ಟು ಕಾಂಪ್ರಮೈಸಸ್ಗೆ ಒಂದಷ್ಟು ರೆಡಿ ಇದ್ದು ಒಂದಷ್ಟು ಸಪೋರ್ಟ್ ಮಾಡುವಂಥದ್ದು ಮನಸ್ಥಿತಿ ಬೆಳೆಸ್ಕೊಳ್ಳೋದು ಭಾಳ ಮುಖ್ಯ, ತುಂಬ ಇಂಪಾರ್ಟೆಂಟ್. ಸೊ ಇಲ್ಲ ಅಂತಂದರೆ ಎಟ್ ದ ಕಾಸ್ಟ್ ಆಫ್ ಮೈ ಕರಿಯರ್ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಹೆಣ್ಮಗಳಿಗೆ ಅಲ್ಲಿ ಮತ್ತೆ ಜಗಳ ಅದು ಶುರು ಆಗುತ್ತೆ. ಹೀಗಾಗಿ ಏನೋ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಭಾಳ ಮುಖ್ಯ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್. ಅಂದರೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವೋ ಆ ವಿಚಾರ ಮುಕ್ತಾಯ ಆಗೋದು, ಅಂದರೆ ಋತುಸ್ರಾವ ಶುರು ಆಗೋದು, ಒಂದು ಹೆಣ್ಣು ತಾಯಿ ಆಗೋಕ್ಕೆ ಅವಳು ಅರ್ಹಳು, ಅವಳಿಗೆ ಒಂದು ಯೋಗ್ಯತೆ ಬಂದಿದೆ ಅಂತ ನೇಚರ್ ಕೊಡುವಂಥ ಸಿಗ್ನಲ್ ಅಲ್ವಾ? ಆ ಒಂದು ಸಿಗ್ನಲ್ ಎಂಡ್ ಆಗೋ ಟೈಮ್ ಕೂಡ ಬರುತ್ತೆ, ಅದು ಋತುಬಂಧ ಅಥವಾ ಮೆನೋಪಾಸ್ ಅಂತ ಕರಿತೀವಿ. ಅಂದರೆ ಅವ್ರಿಗೆ ಋತುಸ್ರಾವ ನಿಂತು ಹೋಗುತ್ತೆ, ಋತುಚಕ್ರ ನಿಂತು ಹೋಗುತ್ತೆ ಬೇಸಿಕಲಿ. ಸೊ ನಾನು ಚಿಕ್ಕ ಪುಟ್ಟದಾಗಿ ತಿಳ್ಕೊಂಡಂಗೆ ಆ ಟೈಮಲ್ಲಿ ಹೆಣ್ಮಕ್ಳು ತುಂಬ ಒಂಥರ ಮೂಡಿಯಾಗಿರ್ತಾರೆ, ಈ ಥರದ್ದು ಏನೋ ಸಮಸ್ಯೆಗಳಾಗ್ತವೆ ಅಂಥೇಳಿ. ಸೊ ನನ್ನ ಪ್ರಶ್ನೆ ಏನಂದರೆ, ಇದು ಯಾವ ಏಜ್ಗೆ ಐಡಿಯಲ್ ಆಗಿ ಆಗುತ್ತೆ ಮತ್ತು ಹೆಣ್ಮಕ್ಳು ಹೇಗೆ ಏನೋ ಹೌ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ವ್ಸ್? ಯೂಶಲಿ ಋತುಬಂಧ ಅಥವಾ ಮೆನೋಪಾಸ್ ಅನ್ನೋದು 48 ಇಂದ 52 ಏಜ್ ಗ್ರೂಪಲ್ಲಿ ಆಗ್ತಿದೆ.
ಬಟ್ ಇವಾಗ ಪ್ಯೂಬರ್ಟಿ ಹೆಂಗ್ ಪ್ರೀಪೋನ್ ಆಗ್ತಿದೆಯೋ Okay, okay. ಮೆನುಪಾಸು ಪ್ರೀಪೋನ್ ಆಗ್ತಾ ಇದೆ. ಓಹೋ ಸುಮಾರು ಹೆಂಗಸರಿಗೆ 40s 44 45 ಆ ಟೈಮಲ್ಲೇ ಮೆನುಪಾಸ್ ಕೂಡ ಬಂದ್ಬಿಡ್ತಾ ಇದೆ. ಸೊ ಆದಷ್ಟು ಲೇಡೀಸು ಪೀರಿಯಡ್ಸ್ ಏನಾರ ತುಂಬ ಇರ್ರೆಗ್ಯುಲರ್ ಆಯಿತು, 6 ತಿಂಗಳು 8 ತಿಂಗಳು ಆಗಲಿಲ್ಲ ಅಂದರೆ ಅವ್ರು ಮೆನುಪಾಸ್ಗೆ ಹೋಗಿದ್ದಾರಾ ಅಂತ ಬಂದು ಚೆಕ್ ಮಾಡಿಸ್ಕೋಬೇಕು. ಎಷ್ಟೋ ಜನ ಇನ್ನೂ ಮಗುನೇ ಆಗಿರಲ್ಲ, ಬಟ್ ಆಲ್ರೆಡಿ ಮೆನೋಪಾಸ್ ಏಜ್ಗೆ ಎಂಟ್ರಾಗ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಬಂದು ಒಂದು ಸಿಂಪಲ್ ಹಾರ್ಮೋನ್ಸು FSH LH E2 ಅಂತ ಟೆಸ್ಟ್ ಇದೆ, ಅದು ಮಾಡಿಸ್ಕೊಂಡಿದ್ದ ತಕ್ಷಣ ಅವ್ರು ಮೆನೋಪಾಸ್ ಏಜ್ಗೆ ಎಂಟ್ರಾಗಿದ್ದಾರಾ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಒಂದು. ಇನ್ನೊಂದು ಋತುಬಂಧ ಆಗ್ತಿದ್ದಂಗೆ ಲೇಡೀಸ್ಗೆ ಸೈಕಲ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದಕ್ಕೆ ಕಾಣುತ್ತೆ. ಸೊ ಅಂಥ ಟೈಮಲ್ಲಿ ಬಂದು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಬೇರೆ ಏನು ಗರ್ಭಕೋಶದ ಪ್ರಾಬ್ಲಮ್ಸ್ ಇಲ್ವಾ, ಅಂಡಕೋಶದ ಪ್ರಾಬ್ಲಮ್ಸ್ ಇಲ್ವಾ ಅಂತ ಒಂದು ಟೆಸ್ಟ್ ಮಾಡಿಸ್ಕೋಬೇಕು. ಆಮೇಲೆ ಸರ್ವೈಕಲ್ ಕ್ಯಾನ್ಸರ್ ನೀವು ಕೇಳಿರ್ಬೋದಲ್ಲ, ಹೌದು ಗರ್ಭಕೋಶದ ಕಂಠದ್ದು ಗರ್ಭಕಂಠದ ಕ್ಯಾನ್ಸರ್. ಸೊ ಆ ಟೈಮಲ್ಲಿ ನಾವು ಕ್ಯಾನ್ಸರ್ಗೆ ಸ್ಕ್ರೀನಿಂಗಿಗೆ ಹೋಗಬೇಕು. ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು. ಗರ್ಭಕೋಶದ ಒಳಗಡೆ ಕ್ಯಾನ್ಸರ್ ಇದೆಯಾ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅನ್ನಂತ ಅದು ನೋಡಿಸ್ಕೋಬೇಕು. ಇಯರ್ಲಿ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಲೇಡೀಸು ತುಂಬ ಇಗ್ನೋರ್ ಮಾಡ್ತಾರೆ, ಎಲ್ಲಾರ್ದು ಕೇರ್ ಮಾಡ್ತಾರೆ, ಅವ್ರದ್ದು ಮಾಡ್ಕೊಳ್ಳಲ್ಲ. ಸೊ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಬರ್ಡೇ ಬಂದಾಗ ನೆಕ್ಸ್ಟ್ ವೀಕು ನಿಮ್ಮದು ಬ್ಲಡ್ ಟೆಸ್ಟ್ ಇದೆ ಅಂತ ಒಂದು ಏನಾರ ಫಿಕ್ಸ್ ಮಾಡ್ಕೊಂಬಿಡಿ ಕ್ಯಾಲೆಂಡ್ರು. ಕರೆಕ್ಟ್. ಸೊ ಅವಾಗ ಅಟ್ಲೀಸ್ಟ್ ನಿಮ್ಗೆ ಅವೇರ್ನೆಸ್ ಇರುತ್ತೆ. ನಾನು ಮೊದಲೆಲ್ಲ ಬರ್ಡೇ ಹೇಳ್ತಾ ಇದ್ದೆ, ಎಲ್ಲರೂ ಗಲಾಟೆ ಮಾಡೋರು, ಬರ್ಡೇ ದಿವಸ ಯಾಕೆ ಮೇಡಮ್ ಕೆಟ್ಟ ನ್ಯೂಸ್ ಎಲ್ಲ ಬರೋದು ಅಂತೆಲ್ಲ ನನ್ನ ಹತ್ರ ಆರ್ಗ್ಯೂ ಮಾಡೋರು. ಓಕೆ, ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ನೆಕ್ಸ್ಟ್ ವೀಕ್ ಸಂಡೇ ನಿಮ್ದು ಈ ಕೆಲಸ ಆಗಬೇಕು ಅಂತ ನೋಡ್ಕೊಳ್ಳಿ. ತುಂಬ ಜನ ಬ್ರೆಸ್ಟ್ ಕ್ಯಾನ್ಸರಿಂದ ಸಾಯ್ತಾರೆ ಇವಾಗ, ಸರ್ವೈಕಲ್ ಕ್ಯಾನ್ಸರಿಂದ ಹೋಗ್ಬಿಡ್ತಾರೆ, ಗೊತ್ತೇ ಆಗಿರಲ್ಲ ಅವ್ರಿಗೆ. ಎಷ್ಟು ಬೇಗ ಅವ್ರು ಡಾಕ್ಟ್ರನ್ನ ಅಪ್ರೋಚ್ ಮಾಡ್ತಾರೋ, ಎಷ್ಟು ಫಾಸ್ಟಾಗಿ ನಾವು ಐಡೆಂಟಿಫೈ ಮಾಡ್ತೀವೋ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಇವಾಗ, ಅಷ್ಟು ಟೆಕ್ನಾಲಜಿ ಬೆಳೆದಿದೆ. ಸೊ ಪ್ಯಾಪ್ಸ್ಮಿಯರ್ ಅಂತ ಒಂದು ಮಾಡ್ತಾರೆ ಹೆಂಗಸರಿಗೆ, ಸೊ ಅದು ಮಾಡಿಸ್ಕೊಳ್ಳೇಬೇಕು. ಇಯರ್ಲಿ ಒಂದು ಮೆಮೋಗ್ರಫಿ ಮಾಡಿಸ್ಕೋಬೇಕು. ಗರ್ಭಕೋಶದ ಕ್ಯಾನ್ಸರ್ನ ಕಂಡುಹಿಡಿಯೋದಕ್ಕೆ ಬಾಯಿದು ಒಂದು ಸ್ಮಾಲ್ ಸ್ಮಿಯರ್ ಮಾಡಿ ಕಳಿಸ್ತಾರೆ. ಅದರಲ್ಲಿ ನಿಮ್ಗೆ ಅಕಸ್ಮಾತ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ನೆಗೆಟಿವ್ ಬಂದ ತಕ್ಷಣ ನೀವು 1 ಇಯರ್ ಆರಾಮಾಗಿರ್ಬೋದಲ್ಲ, ನೆಕ್ಸ್ಟ್ ಇಯರ್ ಮಾಡಿಸ್ಕೊಳ್ಳೋದು. ಆ ಥರ 3 ನೆಗೆಟಿವ್ಸ್ ಬಂದ ತಕ್ಷಣ ನೀವು ಸ್ಟಾಪ್ ಮಾಡ್ಬೋದು. ಓಕೆ ಓಕೆ. ಆಮೇಲೆ ಸಣ್ಣ ಮಕ್ಳಿಗೆ ಇವಾಗ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ಸ್ ಬಂದಿದೆ, 9 ಇಯರ್ಸ್ಗೆ ಕೊಡೋದಕ್ಕೆ ಶುರು ಮಾಡ್ತೀವಿ ಇವಾಗ. ಕಂಪ್ಲೀಟಾಗಿ ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಮೆನೋಪಾಸ್ ಟೈಮಲ್ಲಿ ತುಂಬ ಹಾಟ್ ಫ್ಲಶಸ್ ಬರೋದು, ತುಂಬ ಬಿಸಿ ಆಗೋದು, ತುಂಬ ಸೈಕಾಲಜಿಕಲಿ ಆಂಗ್ಸೈಟಿ ನರ್ವಸ್ನೆಸ್ ಬರೋದು ಎಲ್ಲ ಇದೆ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಇವಾಗ ಮೆನೋಪಾಸ್ಗೆ. ಗೈನಕಾಲಜಿಸ್ಟ್ನ ಹೋಗಿ ಕೇಳಿದ್ರೆ ಕಂಪ್ಲೀಟಾಗಿ ಅದನ್ನು ನಾವು ಸರಿ ಮಾಡ್ಬೋದು. ಸಫರ್ ಮಾಡ್ಕೊಂಡು ಮನೇಲೇ ಕೂತಿರೋದು ಬೇಡ. ಬಟ್ ಅವರೇ ಏನು ಮಾಡಬೇಕು ಮನೇಲಿ ಅಂತಂದರೆ ಹೈಡ್ರೇಷನ್ ಕಾಪಾಡ್ಕೋಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಫಾರ್ ಎವ್ರಿ 10 kg 1 ಲೀಟ್ರ್ ಕುಡಿಬೇಕು. 10 to 15 kg, ಫಾರ್ ಎಕ್ಸಾಂಪಲ್ ನಾನು 60 ಇದ್ದೀನಿ ಅಂತಂದರೆ 3 to 4 ಲೀಟರ್ಸ್ ವಾಟರ್ ಕುಡಿಬೇಕು. ಅದಕ್ಕೂ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕ್ಯಾಲ್ಶಿಯಮ್ ರಿಚ್ ಫುಡ್ ನಾವು ತೊಗೋಬೇಕು. ಸನ್ಗೆ ಎಕ್ಸ್ಪೋಸ್ ಆಗಿ ವಿಟಮಿನ್ ಡಿ, ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ. ತುಂಬ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ಹೊಟ್ಟೋಗ್ತಾರೆ ಲೇಡೀಸು ಆಫ್ಟರ್ 45. ಸೊ ಆ ಥರ ಮಾಡಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಎಷ್ಟು ಚೆನ್ನಾಗಿ ವಾಕ್ ಎಕ್ಸಸೈಸ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಮಸಲ್ಸ್ ಬೋನ್ ಸ್ಟ್ರಾಂಗ್ ಇರುತ್ತೆ. ಇನ್ನೊಬ್ರು ಕೈ ಕೆಳಗಡೆ ನಾವು ಸಿಕ್ಕಾಕೊಳ್ಳೋದೇರೋ ಥರ. ಯಾಕಂದರೆ ಎಷ್ಟು ಜನ ಹೆಂಗಸರು ಬೆಡ್ ರಿಡನ್ ಆದಮೇಲೆ ತುಂಬ ಒಂಥರ ದೇ ರಿಪೆಂಟ್ ಎ ಲಾಟ್. ನಾನು ಚೆನ್ನಾಗಿ ನೋಡ್ಕೋಬೇಕಿತ್ತು, ನಾನು ಬರೀ ಫ್ಯಾಮ್ಲಿ ಕಡೆನೇ ಗಮನ ಕೊಟ್ಟೆ, ನನಗೊಂಚೂರು ಗಮನ ಕೊಡಲಿಲ್ಲ ಅಂತ ರಿಪೆಂಟ್ ಮಾಡ್ತಾರೆ. ಸೊ ಆದಷ್ಟು ಇದೆಲ್ಲ ಕರೆಕ್ಷನ್ಸ್ ಮಾಡ್ಕೊಂಡಾಗ ಮೆನೋಪಾಸ್ ಕೂಡ ಸ್ಮೂತ್ ಸೈಲಿಂಗ್ ಆಗಿಬಿಡುತ್ತೆ. ವೆರಿ ನೈಸ್. ಸೊ ಈ ಮೆನೋಪಾಸ್ ಅನ್ನೋದಂದ್ರೆ ಏನದೊಂದು ರೋಗ ಅಲ್ಲ ಆ್ಯಕ್ಚುಲಿ, ಅಲ್ವಾ? ಇಟ್ ಇಸ್ ಜಸ್ಟ್ ಎ ಫೇಸ್ ಆಫ್ ಲೈಫ್. ಸೊ ಹೀಗಾಗಿ ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ನನ್ನ ಪ್ರಕಾರ ಬರುತ್ತೆ, ಅದು ಆಗ್ಬಿಡುತ್ತೆ, ಅದು ಏನೋ ನೋಟಿಸು ಆಗಲ್ಲ, ಬಟ್ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಅದಾದಮೇಲೆ ಇದು ಆಗಿರೋದ್ರಿಂದ. ಸೊ ಇದರಲ್ಲಿ ಗಂಡ ಆತನ ರೋಲ್ ಏನಾದರೂ ಇದೆಯಾ? ತುಂಬ ಅರ್ಥ ಮಾಡ್ಕೋಬೇಕು. ಆ ಟೈಮಲ್ಲಿ ತುಂಬ ಇರಿಟಬಿಲಿಟಿ ಇರುತ್ತೆ, ಸೆಕ್ಷುಯಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಲೇಡಿಗೆ ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಇಫ್ ದೇರ್ ಇಸ್ ಅ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್, ಅವ್ರಿಗೆ ಸಪೋರ್ಟ್ ಸಿಕ್ಕಿದ್ರೆ ಶಿಲ್ ಫೀಲ್ ವೆರಿ ಗುಡ್ ಅಲ್ವಾ? ಕರೆಕ್ಟ್. ಆಮೇಲೆ ಅಕಸ್ಮಾತ್ ನೀಡಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಚೆಕಪ್ಸ್ ಮಾಡಿಸೋದು. ಒಂದೇನಾರು ಹಸ್ಬೆಂಡ್ ಜೊತೆಗಿದ್ರೆ ಅವ್ರಿಗೆ ಅರ್ಧ ಪ್ರಪಂಚ ಗೆದ್ದಂಗೆ ಅಲ್ವಾ? ಮೇಡಮ್, ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ನೇಚರ್ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಅನ್ಯಾಯ ಮಾಡಿದೆ ಅಂತ ಹೇಳಲ್ಲ ನಾನು, ಒಂಥರ ಬೇರೆ ಬೆನಿಫಿಟ್ ಕೊಟ್ಟಿದೆ. ಗಂಡಸಿಗೆ ಮೆನೋಪಾಸು ಇಲ್ಲ ನೋಡಿ, ಆಂಡ್ರೋಪಾಸ್ ಅಂತೀವಿ. ಆಂಡ್ರೋಪಾಸ್ ಇದೆಯಾ? ಓಕೆ, ನನಗೆ ಗೊತ್ತಿಲ್ಲ, ನೋಟಿಸ್ ಆಗಿಲ್ಲ, ಅಷ್ಟು ಬರವಣಿಗೆ ಬಂದಿಲ್ಲ, ಅವೇರ್ನೆಸ್ ಬಂದಿಲ್ಲ. ಅದು ಏನು ಆ್ಯಕ್ಚುಲಿ ಆಗುತ್ತೆ? ಅವ್ರಲ್ಲೂ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸರ್. ಟೆಸ್ಟೋಸ್ಟ್ರಾನ್ ಹಾರ್ಮೋನ್ಸ್ ಇರುತ್ತಲ್ಲ, ಆಂಡ್ರೋಜನ್ಸ್, ಅದು ತುಂಬ ಕಮ್ಮಿ ಆಗುತ್ತೆ. ದೇ ವಿಲ್ ಆಲ್ಸೋ ಸ್ಟಾರ್ಟ್ ಫೀಲಿಂಗ್ ವೆರಿ ಎಮೋಷ್ನಲ್,
ತುಂಬ ಇರಿಟಬಿಲಿಟಿ, ಸೆಕ್ಷುಯಲಿ ದೇ ಕೆನಾಟ್ ಪರ್ಫಾರ್ಮ್, ಅವ್ರದ್ದೇ ಒಂದು ದೊಡ್ಡ ಇದಿದೆ, ಲಿಸ್ಟ್ ಇದೆ. ಓಕೆ ಓಕೆ ಓಕೆ. ನೋಡಿ ದೇ ಗಂಡಸ. ರಿಕ್ವೈರ್ ಲಾಟ್ ಆಫ್ ಸಪೋರ್ಟ್ ಟು. ಓಕೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ಬೇಕು ನಾವು, ಅಲ್ವಾ? ನಾವು ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ, ತಪ್ಪೇನಿಲ್ಲ. ಬಟ್ ಗಂಡಸಿನ ಇಗ್ನೋರ್ ಮಾಡ್ಬಿಡ್ತೀವಿ ಕೆಲವೊಂದು ಸಲ. ಈಗ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಇದೆ, ಎಲ್ಲರೂ ವಿಶ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಯಾರೂ ವಿಶ್ ಮಾಡಲ್ಲ. ಟೇಕನ್ ಫಾರ್ ಗ್ರಾಂಟೆಡ್ ಗಂಡಸರು, ಹಂಗಾಗ್ಬಿಟ್ಟಿದೆ. ಕೇವಲ ಇದು IVF ಬಗ್ಗೆ ಅಥವಾ ಗರ್ಭಧಾರಣೆ ಬಗ್ಗೆ ಇರದೆ ಜನರಲ್ ಹೆಲ್ತ್ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ನಮ್ಮ ಸೈಕಾಲಜಿ ಬಗ್ಗೆ ಮಾತಾಡಿದ್ವಿ, ಹೊಂದಾಣಿಕೆ ಬಗ್ಗೆ ಮಾತಾಡಿದ್ವಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನಗನ್ಸಿದ್ದು ಈ ಎಪಿಸೋಡಲ್ಲಿ ಮಾತಾಡಿದ್ದು ಈ ಹದಿಹರೆಯದ ಮಕ್ಕಳನ್ನ ನೋಡ್ಕೊಳ್ಳೋದಿದೆಯಲ್ಲ, ಅಥವಾ ಅವ್ರನ್ನ ಟ್ಯಾಕಲ್ ಮಾಡೋದಿದೆಯಲ್ಲ, ಅಥವಾ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅದು ತುಂಬ ಮುಖ್ಯ. ಅದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾತಾಡಿದ್ವಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಯಾಕೆಂದರೆ ಯಾರೋ ಎಲ್ಲರ ಮನೆಯಲ್ಲೂ ಕೂಡ ಹದಿಹರೆಯದ ಮಕ್ಕಳಿರ್ತಾರೆ, ಇಲ್ಲ ಹದಿಹರೆಯಕ್ಕೆ ಎಂಟ್ರಿ ಕೊಡುವಂಥ ಮಕ್ಕಳಿರ್ತಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದ್ರ ಹೊರತಾಗಿ ಗರ್ಭಧಾರಣೆ ಕುರಿತ ಇನ್ನಷ್ಟು ಸಮಸ್ಯೆಗಳು ಇದ್ದರೆ ಪರಿಹಾರಕ್ಕೋಸ್ಕರ ಗರ್ಭಗುಡಿ IVF ಸೆಂಟರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅಷ್ಟು ಹೇಳ್ತಾ ಈ ಎಲ್ಲ ವಿಚಾರಗಳನ್ನ ನಮಗೆ ಈವರೆಗೂ ಹೇಳಿದ್ದಕ್ಕಾಗಿ ಡಾಕ್ಟರ್ ಆಶಾ ವಿಜಯ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಎಪಿಸೋಡ್ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಎಲ್ಲ ವಿಡಿಯೋಗಳನ್ನ 6 ವಿಡಿಯೋಗಳಿದೆ, ದಯವಿಟ್ಟು ಅದೆಲ್ಲವನ್ನೂ ಕೂಡ ನೋಡದೇ ಇರೋವಂಥವ್ರು, ಮತ್ತು ಏನೇ ಸಮಸ್ಯೆಗಳು ಇದ್ದರೂ ಕೂಡ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಹೆಚ್ಚಿನ ಸಮಸ್ಯೆಗೆ ಹೆಚ್ಚಿನ ನಿಮಗೆ ಪರಿಹಾರ ಬೇಕು ಅಂದರೆ ದಯವಿಟ್ಟು ನೀವು ಗರ್ಭಗುಡಿ IVF ಸೆಂಟರ್ಗೆ ಹೋಗಿ. ಆದರೆ ಇನ್ನೊಂದಷ್ಟು ನಿಮಗೇನಾದರೂ ಚರ್ಚೆ ಮಾಡಬೇಕು ಅಂತ ಅನಿಸಿದರೆ, ಅಥವಾ ನಿಮಗೆ ಏನಾದರೂ ಪ್ರಶ್ನೆಗಳು ಈ ಒಂದು ಪರಿಹಾರಗಳ ಹೊರತಾಗಿಯೂ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನೋಡಿ ಈ ಒಂದು ಗರ್ಭಗುಡಿ IVF ಸೆಂಟರ್ನವರು ಅಲ್ಲಿ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿರುವಂಥ ಪ್ರಶ್ನೆಗಳಿದ್ದರೆ ಅಲ್ಲೇ ಉತ್ತರ ಕೂಡ ಕೊಡ್ತಾರೆ. ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.